ನೀವ್ ಆರಾಮಿದ್ದೀರಾ ಸರ್? ಓ ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ಹಾ ಸರ್, ಊಟ ಆಯ್ತಾ ಸರ್? ಓ ಆಯ್ತು, ನಿಮ್ದು ಆಯ್ತಾ? ಹಾ ಸರ್, ಇವತ್ತು ನಾನು ರಾಘವೇಂದ್ರ ಗುಡಿಗೆ ಹೋಗ್ಬಿಟ್ಟು ಬೇಡ್ಕೊಂಬಂದಿದ್ದೆ, ಇವತ್ತು ಎಷ್ಟೊತ್ತು ನನಗೆ ಲೈನ್ ಸಿಗ್ಲಿ ಅಂತ. ಓಹೋ, ರಾಘವೇಂದ್ರ ಸ್ವಾಮಿಗಳು ನನಗೂ ಹೇಳಿದ್ರಿ ಇವತ್ತು, ನೋಡಪ್ಪ ಇಂಥ ಹುಡುಗಿ ಕರೆ ಬರುತ್ತೆ ಎತ್ತು ಬಿಡಪ್ಪ ಅಂತ. ಸರ್ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನನಗೆ ಕೈಕಲ್ಲೇ ತರತ ನಡೆಸ್ತಾ ಇದ್ದೆ. ಧೈರ್ಯವಾಗಿರು. ನೋಡಿ, ರಾಘವೇಂದ್ರ ಸ್ವಾಮಿ ಹತ್ರ ಕೇಳಿದ್ರಾ? ಹೌದು ಸರ್, ಬೆಳಗ್ಗೆನೆ ಎದ್ದು ಮನೇಲೆಲ್ಲ ಕೆಲಸ ಮಾಡು, ಮಕ್ಳಿಗೆಲ್ಲ ರೆಡಿ ಮಾಡಿಕೊಟ್ಟು ಫಸ್ಟ್ ರಾಘವೇಂದ್ರ ಗುಡಿಗೆ ಹೋಗಿ ಬಂದೆ. ಏನಂತ ಕೇಳ್ಕೊಂಡಿದ್ರಿ? ನಾನು ಅವ್ರ ಹತ್ರ ಹಂಚ್ಕೋಬೇಕು, ಇವತ್ತು ನನ್ನ ಕಷ್ಟ ಎಲ್ಲ ನಾನು ಹೇಳ್ಕೋಬೇಕು, ಸುಖನ ಹೇಳ್ಕೋಬೇಕು ಅಂತೇಳಿ ಅನ್ಕೊಂಡು ಕರೆ ಮಾಡಿದೆ ಸರ್. ಬಟ್ ನಂದೇ ಫಸ್ಟ್ ಕಾಲ್ ಅಂತ ಅನ್ಕೊಂಡೆ, ಬಟ್ ನನ್ಕಿಂತ ಇಂಪಾರ್ಟೆಂಟ್ ಅವ್ರದ್ದು ಇತ್ತಲ್ವಾ ಪಾಪ. ಹೆಣ್ಮಕ್ಳ ಕತೆನಾ? ಹೌದು ಸರ್, ಅದರಲ್ಲೇ ಸ್ವಲ್ಪ ನನ್ನ ಲೈಫ್ ಚೇಂಜ್ ಅಷ್ಟೇ. ಇರ್ಲವ, ತೊಂದರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ್ 5 ವರ್ಷ ಆಯ್ತು ಸರ್. 5 ವರ್ಷ? 4ರಿಂದ 5 ವರ್ಷ ಆಯ್ತು. ಓಹೋ, ಬಹಳ ಹಳೆ ನೆಂಟ್ರು ನೀವು ಹಂಗಾದ್ರೆ. ಹೌದು. ಆಯ್ತು, ಏನ್ ಮಾಡ್ಕೊಂಡಿರೋದು? ನಾನು ಮನೇಲಿ ಇರ್ತೀನಿ ಸರ್. ನಾನು ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಗಾರೆ ಕೆಲಸ ಬಿಟ್ಬಿಟ್ಟು ಮನೇಲಿದ್ದೀನಿ. ಮನೇಲಿದ್ದೀರಿ, ಆಯ್ತು. ಎಷ್ಟು ವರ್ಷದವ? ನನಗೆ ಇವಾಗ 33 ವರ್ಷ. 33 ವರ್ಷ. ಏನು ಈಗ ನೀವು ಮನೇಲೇ ಇರೋದು, ಹೌದಲ್ಲ? ಹೌದು ಸರ್, ಇವಾಗ ಮನೇಲಿ. ಆಯ್ತು, ಹೇಳ್ತಾಯಿ ಏನ್ ವಿಚಾರ ಹಂಚ್ಕೊಳ್ಬೇಕು? ನಮಗೆ 4 ಜನ, ನಾವು 5 ಜನ ಅಕ್ಕ ಮಕ್ಕಳು ನಾವು ನಮ್ಮ ಅಮ್ಮಗೆ. ನಿಮ್ಮ ಅಪ್ಪ ಅಮ್ಮಗೆ ನೀವು 5 ಜನ ಮಕ್ಕಳು? ಹೌದು ಸರ್. ಬಟ್ ಅದ್ರಲ್ಲಿ ಒಂದ್ ಅಕ್ಕ ತೀರ್ಕೊಂಡ್ಲು. ಆಮೇಲೆ ಅಕ್ಕ ಕಿಡ್ನಿ ಫೇಲ್ ಆಗಿತ್ತು ಅವಳಿಗೆ. ಅಂದ್ರೆ ಮದುವೆ ಆಗಿ ತೀರ್ಕೊಂಡಿದ್ದ? ಮದುವೆ ಆಗಿ 3 ಜನ ಮಕ್ಳಿದಾರೆ ಸರ್ ಅವ್ರಿಗೆ. ಓಕೆ. ತುಂಬಾ ಚೆನ್ನಾಗಿದ್ವಿ ಎಲ್ಲಾರು. ಬಟ್ ನಾನು ಇನ್ನ ಚಿಕ್ಕವಳಿದ್ದಾಗ ಅಂದ್ರೆ ಅಕ್ಕಂದ 2 ಪಾಪು ಆದಾಗೆ ನನಗೆ ಮೂರನೇ ಪಾಪ ಆಗಿತ್ತು ಅಕ್ಕಗೆ. ಅಕ್ಕ 3ನೇ ಪಾಪ ಆದಾಗೆ ನಾನು ಲವ್ ಮ್ಯಾರೇಜ್ ಆದೆ ಸರ್. ಲವ್ ಮ್ಯಾರೇಜು? ಹೌದು ಸರ್. ಏನು ಓದಿದ್ದೀರಿ ನೀವು? ನಾನು ಓದಿಲ್ಲ ಸರ್, 3ನೇ ಕ್ಲಾಸ್ ಅಷ್ಟೇ ಓದಿದ್ದೆ ನಾನು. ಅಂದ್ರೆ ನಿಮ್ಮ 5 ಜನದಲ್ಲಿ ಯಾರೂ ಓದ್ಲಿಲ್ಲ 10ನೇ ಕ್ಲಾಸ್ ವರೆಗೂ? ಇಲ್ಲ ಸರ್, ಅಷ್ಟು ತುಂಬಾ ಬಡತನ ಇತ್ತು. 4 ಜನ ಮಕ್ಳು ಸಾಕ್ಬೇಕು, ಅಣ್ಣ ಬೇರೆ 5 ಜನ, ಟೋಟಲ್ 5 ಜನ ಮಕ್ಳು ಸಾಕ್ಬೇಕಲ್ವಾ. ಅಪ್ಪ ಅಮ್ಮನ ದುಡಿಮೆ ಏನು? ಅಂದ್ರೆ ಅವರು ಕೃಷಿಕರ? ಅಪ್ಪನೂ ಚೆನ್ನಾಗಿದ್ದಿಲ್ಲ ಸರ್, ಡ್ರಿಂಕ್ಸ್ ಮಾಡ್ಕೊಂತ ಇದ್ರು. ಅಂದ್ರೆ ತುಂಬಾ ಹಿಂಸೆ ಕೊಡ್ತಿದ್ರು ಅಮ್ಮಗೆ. ತುಂಬಾ ಅಂದ್ರೆ ಅಷ್ಟಿಷ್ಟು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅಮ್ಮಗೆ. ಅವಾಗ ಅಮ್ಮನ ಹೊಟ್ಟೆಲಿ ಇದ್ದಾಗೆ ಅಮ್ಮ ಬಿಟ್ಟು ಬಂದ್ರು. ಅಪ್ಪನ್ನ ಬಿಟ್ಟು ಬಂದ್ರು. ಅಪ್ಪನ್ ಬಿಟ್ಟು ತವ್ರ ಮನೆಗೆ ಬಂದ್ರು. ತವ್ರ ಮನೇಲಿ ಅಜ್ಜಿ ಎಲ್ಲ ಚೆನ್ನಾಗ್ ನೋಡ್ಕೊಂತ ಇದ್ರು. ಎಷ್ಟಾಗ್ಲಿ 1 ದಿನ 2 ದಿನ ಚೆನ್ನಾಗ್ ನೋಡ್ಕೊಂತಾರಲ್ಲ ಸರ್. ಮತ್ತೆ ಅಮ್ಮ ಗಾರೆ ಕೆಲ್ಸ ಮಾಡ್ಕೊಂಡು, ಮುಸ್ರೆ ತೊಳ್ಕೊಂಡು, ಅಣ್ಣ ಎಲ್ಲ ಅಲ್ಲಿಲ್ಲ ಭಿಕ್ಷೆ ಬಿಡ್ಕೊಂಡು ನಮ್ನೆಲ್ಲ ಸಾಕಿ ತುಂಬಾ ಕಷ್ಟದಲ್ಲಿದ್ವಿ ಸರ್. ಕಷ್ಟ ಅಂದ್ರೆ ಅಷ್ಟಲ್ಲ, ಒಂದು ತುತ್ತ ಅಳ್ಸಿದನ್ನ ಕೊಟ್ರೆ, ಕೆಲ್ಸ ಮನೆಗೆ ಹೋಗ್ತಿದ್ವಲ್ಲ, ಅಳ್ಸಿದನ್ನ ಕೊಟ್ರೆ ಅದನ್ನ ತೊಳ್ದ್ಬಿಟ್ಟು 2-3 ಸತ ಉಪ್ಪು ನೀರ್ ಹಾಕೊಂಡ್ ತಿಂತಾ ಇದ್ವಿ ನಾವು. ಅಷ್ಟು ಕಷ್ಟದಿಂದ ಬಂದ್ವಿ ನಾವು. ಅದೇ ಟೈಮಲ್ಲಿ ಎಲ್ಲರಿಗೂ ಮದುವೆ ಆಯ್ತು, ಎಲ್ಲರೂ ಚೆನ್ನಾಗಾದ್ರು. ಆಮೇಲೆ ನಿಮ್ದು ಲವ್ ಸ್ಟೋರಿ ಅದೆಲ್ಲಿ ಶುರುವಾಯ್ತು? ಅದೇ ಹೇಳ್ತಿದ್ದೀನಿ ಸರ್. ಇವಾಗ ಅಮ್ಮ 4 ಜನಕ್ಕೂ ಮದುವೆ ಆಯ್ತಾ, ಅಣ್ಣಗೂ ಆಯ್ತು, ಅಕ್ಕಗಾಯ್ತು, ಎಲ್ಲ ಆಯ್ತು. ನೀವೇ ಕೊನೆಯವರಾ? ನಾನೇ ಲಾಸ್ಟ್ ನಾನೇ. ಆಮೇಲೆ ಅದಾಗಿದ್ಮೇಲೆ ಏನಾಯ್ತಂದ್ರೆ ಹಿಂಗೆ ಪರಿಚಯ ಆದ್ರು ಅವರು. ಬರೀ 3 ದಿನದಲ್ಲಿ ಅವ್ರು ನನಗೆ ಪರಿಚಯ ಆದ್ರು. ಅಂದ್ರೆ ಎಲ್ಲಿ ಪರಿಚಯ? ಅದು ನಮ್ಮ ಮನೆ ಹತ್ರನೇ ಕ್ರಿಕೆಟ್ ಆಡಕ್ ಬರ್ತಾ ಇದ್ರು ಅವರು. ಏನ್ ಆಡಕ್ಕೆ? ಕ್ರಿಕೆಟ್ ಮ್ಯಾಚ್ ಆಡಕ್ ಬರ್ತಾ ಇದ್ರು. ಕ್ರಿಕೆಟ್ ಆಡಕ್ ಬರ್ತಿದ್ರು? ಹೌದು. ಅವಾಗ ಎಷ್ಟು ವರ್ಷ ನಿಮ್ಗೆ? ನಾನು 15 ವರ್ಷದಲ್ಲಿ ಮೆಚೂರ್ಡ್ ಆದೆ. 16 ವರ್ಷದಲ್ಲಿ ಇದು ಹಂಗೆ ಒಂದು ಇದು ಅಂತಾರಲ್ಲ ಸರ್, ಅವಾಗಿನ ಟೈಮಲ್ಲಿ ಯಾರಿಗೂ ಅಷ್ಟು ಹೇಳ್ಕೊಳಷ್ಟು ಬುದ್ಧಿನೂ ಇರಲ್ಲ, ಕೇಳಲಿಲ್ಲಷ್ಟು ತಾಳ್ಮೆನೂ ಇರಲ್ಲ ಸರ್. ಬಟ್ ಏನೋ ಒಂದು ಆಕರ್ಷಣೆ. ಆಕರ್ಷಣೆಯಿಂದ ಅದು ಒಂದು ಪ್ರೀತಿ ಅನ್ಕೊಂಡು 3 ದಿನ ಸರ್, 3 ದಿನದಲ್ಲಿ ಲವ್ ಮಾಡಿ ಹಂಗೆ ಜಸ್ಟ್ ಮಾತಾಡಿದ ಅಷ್ಟೇ ಅವ್ರ ಹತ್ರ. ಏನ್ ಅವ್ರು ನನಗೆ ಪ್ರಪೋಸ್ ಮಾಡ್ಲಿಲ್ಲ, ನಾನು ಅವ್ರಿಗೆ ಏನ್ ಮಾಡ್ಲಿಲ್ಲ. ಹಂಗೆ ಮಳೆ ತುಂಬಾ ಬರ್ತಾ ಇತ್ತು. ಆ ಮಳೆ ಟೈಮಲ್ಲಿ ನನ್ ತಪ್ಪು ಅಂದ್ರು. ನನ್ ತಪ್ಪು ಅಂದ ತಕ್ಷಣ ನನಗೆ ಏನಂದು ಗೊತ್ತಿತ್ತು. ತುಂಬಾ ಮಳೆ ಬರ್ತಾಯ್ತಾ. ಮಳೆ ಬರುವಾಗ ಅವಾಗೆಲ್ಲ ಕರೆಂಟ್ ಇಲ್ಲಲ್ಲ ಸರ್. ಅವಾಗ ತುಂಬಾ ಒಂದು 16 ವರ್ಷ ಕೆಳಗಡೆ, 16-18 ವರ್ಷ ಕೆಳಗಡೆ. ಸಮಯನ ರಾತ್ರಿ ಸಮಯನ? ನೈಟ್ ಟೈಮಲ್ಲಿ ನಮ್ಮ ಅಕ್ಕನ ಮಕ್ಕಳನ್ನ ಟ್ಯೂಷನ್ ಕರ್ಕೊಂಬರಕ್ ಹೋಗಿದ್ದೆ ಸರ್. ಹೋದಾಗೆ ಅವ್ರು ನಾನು ತಪ್ಕೊಂಡ್ರಲ್ಲ, ನನಗೊಂಥರ ಚೀಲ ಹಾಳಾಗ್ಬಿಡ್ತ.
ಹಗ್ ಮಾಡಿದ್ರು ಅವ್ರು ನನ್ನ. ಅಯ್ಯೋ ಕೃಷ್ಣ. ಅಷ್ಟೇ ಸರ್. ಮತ್ತೆ ಅದು ಬಿಟ್ರೆ ನಾನು ಅವಾಗ ಏನ್ ಅನ್ಕೊಂತು, ನನ್ ಕೆಟ್ಟೋಗ್ಬಿಟ್ಟೆ ಅಲ್ಲ, ನನ್ ಮನೆಗೆ ಹೋದ್ರೆ ಮುಗೀತು, ನಮ್ಮಮ್ಮ ಬದುಕಲ್ಲ, ನನ್ ಬದುಕಲ್ಲ. ಓಕೆ, ಅಂದ್ರೆ ಆ ಘಟನೆಯಿಂದ ನೀವು ಅಂದ್ಕೊಂಡ್ರಿ ಓಕೆ ನಾನು ಅಶುದ್ಧಿ ಆದೆ ಅಂತ. ಹೌದು ಹೌದು, ನನಗೇನು ಗೊತ್ತಿಲ್ಲಲ್ಲ ಸರ್. ಒಂದ್ ವ್ಯಕ್ತಿ ಫಸ್ಟ್ ಟೈಮ್ ಹಗ್ ಮಾಡಿದಲ್ಲ, ಹಂಗಂದ ತಕ್ಷಣ ನನಗೆ ತುಂಬಾ ಇದು ಮುಜುಗರ ಆಯ್ತು. ಮುಜುಗರ ಆಗಿದ ತಕ್ಷಣ ಅವರು ಕರ್ಕೊಂಡ್ ಹೋದ್ರು ನನ್ನ. ಯಾರು? ಅವ್ರ ಫ್ರೆಂಡ್ ಮನೆಗೆ, ನಮ್ಮ ಮನೆಯವರು. ಅಂದ್ರೆ ಆ ಹುಡುಗ? ಹಾ, ಆ ಹುಡುಗ ಕರ್ಕೊಂಡ್ ಹೋದ್ರು. ಒಂದು 16 ಅಂದ್ರೆ ಆತ ಎಷ್ಟು ವರ್ಷದವನು ಸರ್? ಅದೇನು ಇದನ್ನ ಇಲ್ಲ ನನಗೆ, ಆತರ ಎಲ್ಲ ಏನಿಲ್ಲ. ಅದೇ ನಾನು ಜಸ್ಟ್ ತಪ್ಕೊಂಡು ನಾನಿನ್ನ ಅವ್ರಿಗೆ ಪ್ರಶ್ನೆ ಏನಿದಿರೋದು ಹೇಳು. ಆತನಿಗೆ ಎಷ್ಟು ವರ್ಷ ಅಂತ? ಈಶ್ವರ, ಅವ್ರಿಗೊಂದು 22 ವರ್ಷ ಇರ್ಬೋದು ಸರ್. ಆಯ್ತು. ಅದಾದ್ಮೇಲೆ ಎಲ್ಲಿ ಕರ್ಕೊಂಡು ಹೋದ್ರು? ಅವ್ರ ಫ್ರೆಂಡ್ ಮನೆ ಕರ್ಕೊಂಡ್ ಹೋದ್ರು. ಫ್ರೆಂಡ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಮದುವೆ ಮಾಡ್ಕೊಟ್ರು ನಮ್ಗೆ. ಅದೇ ರಾತ್ರಿನ? ಇಲ್ಲ, ತಿರುಗ್ ದಿವಸ. ತಿರುಗಿ 1-2 ದಿನದಲ್ಲಿ ನೋಡಿದ್ರು ನಮ್ಮ ಮನೆಯವ್ರು ಯಾರು ಬರ್ತಾರೆ. ಒಂದ್ ನಿಮಿಷ. ಈಗ ಅಲ್ಲೇನು ಆ ಘಟನೆ ನಡೀತು, ಆಮೇಲೆ ನೀವು ನಿಮ್ ಮನೆಗ್ ಬಂದ್ರ ಎಲ್ಗ ಹೋದ್ರಿ? ಇಲ್ಲ, ಅವ್ರ ಫ್ರೆಂಡ್ ಮನೆಗೆ ಹೋದ್ವಿ ನಾವು. ಅಂದ್ರೆ ದೂರ ಊರ್ ಬಿಟ್ಟು ದೂರ ಊರಿಗೆ ಹೋದ್ವಿ. ಬಟ್ ಹಂಗೆ ನೀವು ಹಗ್ ಮಾಡೋಕ್ಕಿಂತ ಮುಂಚೆ ನೀವು ತುಂಬಾ ಸಾರಿ ಮಾತಾಡಿದ್ದ ಹೌದಾ? ಇಲ್ಲ, 2 ದಿನ. ಒಂದ್ ದಿವಸ ಬಂದು ನೀರ್ ಕೇಳಿದ್ರು. ನೀರ್ ಕೇಳಿದ ನಂತರ ನೀರ್ ಕೊಟ್ಟಿದ ತಕ್ಷಣ ಮತ್ತೆ ರಿಟರ್ನ್ ಅದೇ ಮಕ್ಳು ಕರ್ಕೊಂಡು ಹೋಗಿ ಬರಬೇಕಾದ್ರೆ ಒಂದ್ಸತ ಫಾಲೋ ಮಾಡಿದ್ರು ಅಷ್ಟೇ. ಬಟ್ ಆ ಮಕ್ಳನ್ನ ಏನ್ ಮಾಡಿದೆ ಅಲ್ಲಿ? ಮಕ್ಳನ್ನ ಬಿಟ್ಟೆ ಹೋಗ್ಬಿಟ್ಟೆ ನಾನು. ಆಮೇಲೆ ಅಮ್ಮ ಎಲ್ಲ ಅಕ್ಕ ಎಲ್ಲ ಬಂದು ನೋಡ್ಕೊಂಡು ಇವಳೆಲ್ಲ ಹೋಗವಳೆ ಅಂತೇಳಿ ಅವ್ರ ಅಮ್ಮನ ಕರ್ಕೊಂಡ್ ಬಂದಾರೆ. ಮಕ್ಳನ್ನು ಬಿಟ್ಟೆ ಹೊಂಟೋಗ್ಬಿಟ್ಟ? ಹಾ, ನಾನು ಇನ್ನ ಅಲ್ಲಿ ಟ್ಯೂಷನ್ ಹತ್ರನೇ ಹೋಗಿದ್ದಿಲ್ಲ. ಮಳೆ ಬರ್ತೈತೆ ಅಂತೇಳಿ ಒಂದ್ ಅಂಗಡಿ ಸೈಡಿಗೆ ನಿಂತಿದ್ದೆ ನಾನು. ಅವಾಗ ಇವ್ರು ಬಂದ ತಕ್ಷಣ ನಾನು ಇವ್ರಿಗೆ ಬೈದೆ, ಏನ್ ನಿನಗೆ ಗೊತ್ತಾಗಲ್ವಾ, ಏನಕ್ಕೆ ಹಂಗ ಅಡ್ಡಾಡ್ತಾ ಇದ್ದೀರಾ, ನಮ್ಮ ಮನೇಲಿ ಎಲ್ಲಾರು ಹೇಳೋರು ಕೇಳೋರು ಇದಾರೆ, ಹಂಗೆ ಅಂದ ತಕ್ಷಣ ಇಲ್ಲ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಅಂದಿದ್ದು. ಅಂದ ತಕ್ಷಣ ಅದೊಂದು ಆಗೋಯ್ತು. ಅದೊಂದಾಗಿದ ತಕ್ಷಣ ಒಂಥರ ನನಗೆ ಇದು ಆಗ್ಬಿಟ್ಟು, ಏನಂದ್ರೆ ನನಗೆ ಒಬ್ಬ ಮನುಷ್ಯ ಮುಟ್ಬಿಟ್ಟ, ನನಗೆ ಈ ತರ ಮನೆಗೆ ಹೋದ್ರೆ ನಮ್ಮಮ್ಮ ಉಳ್ಸಲ್ಲ, ಅದು ಬೇರೆ ಟೈಮ್ ಆಗೋಯ್ತು, ನನ್ ಮಾತು ಯಾರು ಕೇಳಲ್ಲ, ನಾನ್ ಬದುಕದೇ ಇಲ್ಲ ಇವತ್ತು ಅಂತೇಳಿ ಹೋಗ್ಬಿಟ್ಟೆ. ಆಗ ನೀವು ಅರೇ ಹಗ್ಗಲ್ವಾ ಅಂತ ಒಂದ್ ಮಾತು ಬೈದು ನಿಮ್ ಪಾಡಿ ನೀವು ಮನೆಗೆ ಹೋಗ್ಬೋದಿತ್ತಲ್ವಾ? ಪ್ರೀತಿ ಕಡೆ ಯಾಕೆ ಹೋದ್ರಿ? ಇಲ್ಲ, ಒಂಥರ ಹಿಂಸೆ ತುಂಬಾ ಕೊಡ್ತಾ ಇದ್ರು ಅಮ್ಮ. ನಾನು ಅಲ್ಲಿ ಹೋದ್ರೆ ತಪ್ಪು, ಇಲ್ಲಿ ಹೋದ್ರೆ ತಪ್ಪು. ನಾನು ಸೈಕಲ್ ಹೊಡಿತಿದ್ದೆ. ಅಂದ್ರೆ ನೀವು ಆ ಕಡೆ ಹೋಗ್ಲಿಕ್ಕೆ ಇಲ್ಲಿ ಬೇರೆ ಒಂದಷ್ಟು ಮನೆ ಬಗ್ಗೆನೂ ನಿಮ್ಗೆ ಒಂಚೂರು ವಿರೋಧ ಇತ್ತು ಆ ವೇಳೆಗಾಲೆ? ತುಂಬಾ ಹೊಡಿತಿದ್ದೆ ಸರ್. ಎಷ್ಟು ಹಿಂಸೆ ಕೊಡ್ತಿದ್ರು ಗೊತ್ತಾ? ಅಮ್ಮನ್ ನಾನೇ ಅಂತಿದ್ದೆ, ನಾನ್ ನಿನ್ ಮಗಳು ಹೌದಲ್ಲ ಹೇಳು, 4 ಜನ ಚೆನ್ನಾಗ್ ನೋಡ್ಕೊಂತೀಯ, ನನ್ ಚೆನ್ನಾಗ್ ನೋಡ್ಕೊನಲ್ಲ ಅಂತೇಳಿ ಯಾವಾಗಾದ್ರು ಅಂತ ಎಷ್ಟು ಹೊಡೆತಿದ್ರು ಗೊತ್ತಾ ಸರ್ ಅವಾಗ ಅಮ್ಮ. ಅದೇನೋ ಗೊತ್ತಿಲ್ಲ, ಯಾರ್ದೋ ಸಿಟ್ಟು ತಗೊಂಡ್ ನನ್ ತಲೆ ಮೇಲೆ ಹಾಕೋರು. ಯಾವಾಗಾದ್ರು ನಾನ್ ಲಾಸ್ಟ್ನೊಳಾದ್ರು ಅಣ್ಣನ ಅತ್ತಿಗೆ ಬಂದಿದ ತಕ್ಷಣ ಅಣ್ಣನೂ ಹಂಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ದ. ಎಷ್ಟು ಅಂದ್ರೆ ಸರ್, ಇದು ಕಟ್ಟಿಗೆ ಬರುತ್ತಲ್ಲ ಅವಾಗೆಲ್ಲ ಸೌದೆ ಒಲೆ ಅಲ್ವಾ, ಅದ್ ತಗೊಂಡ್ ಹೊಡೆದ್ರೆ ನಾನು ಇದು ಯೂರಿನ್ ಮಾಡ್ಕೊಂಡ್ರು ಅದ್ಗೆ ಬಾರಿಸ್ತಾ ಇದ್ಲು. ಆ ನಮ್ನಿ ಹೊಡಿತಿದ್ರು ಗೊತ್ತಾ ಸರ್, ಬಹಳ ಹಿಂಸೆ ಕೊಡೋದು ನನಗೆ ಮನೇಲಿ. ಅವಾಗಿನ ಟೈಮಲ್ಲಿ ಹಂಗಾಯ್ತಲ್ಲ, ನಾನ್ ಲೇಟ್ ಆಯ್ತು, ನಾನು ಇವಾಗ ಯಾರು ನಾನು ಹೇಳಿದ್ರು, ನಾನು ಸತ್ತು ಹೇಳಿದ್ರು ಯಾರು ನಂಬಲ್ಲ ಅಂತೇಳಿ ನಾನಿಗೂ ಹೋಗ್ಬಿಟ್ಟೆ ಸರ್ ಅವ್ರ ಹತ್ರ. ಅವ್ರ ಜೊತೆ ಹೋದೆ. ಸ್ವಲ್ಪ ದಿನ ಚೆನ್ನಾಗಿತ್ತು ಸರ್. ಮನೆಗೆ ಪಂಚಾಯತಿ ಮದುವೆ ಮಾಡ್ಕೊಂಡ್ ಬಂದ್ವಿ, ಪಂಚಾಯತಿ ಎಲ್ಲ ಆಯ್ತು. ಆಮೇಲೆ ಅವರು ಸರಿ ನಿಮ್ ಜೀವನ ನಿಮಗೆ, ನಮ್ ಜೀವನ ನಮಗೆ ಅಂತ ಅಮ್ಮ ಅಣ್ಣ ಊರ್ ಬಿಟ್ಟು ಬಂದೇ ಬಿಟ್ರು. ಊರ್ ಬಿಟ್ಟು ಬಂದ್ಬಿಟ್ರು ಅಂದ್ರೆ ಬೇರೆ ಊರಿಗೆ ಹೋಗ್ಬಿಟ್ರು ಅವರು. ಅಲ್ಲಿವರೆಗೂ ಇದ್ದಿದ್ದು ನಿಮ್ಮೂರಲ್ವಾ? ನಮ್ದೇ ಊರು, ಅಂದ್ರೆ ಅಜ್ಜಿ ಊರದು. ಆಮೇಲೆ ಅಪ್ಪನ ಊರಿಗೆ ಬಂದ್ರು ಅವರು. ಬಟ್ ಆ ಹುಡುಗ ಅದೇ ಊರವರು? ಆ ಹುಡುಗನು ಬೇರೆ ಊರವರು ಸರ್. ಅವರು ಬೇರೆ ಹಳ್ಳಿಯಿಂದಾನೇ ಬಂದಿದ್ದಾರೆ ಅವರು, ಬಟ್ ಸಿಟಿ ಒಳಗಡೆ ಇದ್ದಿದ್ದವರು. ಆಯ್ತಾ ಸರ್. ಆಮೇಲೆ ಅವ್ರ ಜೊತೆ ಚೆನ್ನಾಗಿದ್ದೆ ನಾನು. ನಮ್ಗೆ ಏನಂದ್ರೆ ಅವ್ರಿಗೆ ಎಷ್ಟು 70 ರೂಪಾಯಿ ಪೇಮೆಂಟ್ ಆದ್ರ ಅವಾಗೆ. ಟೈಲ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವರು. ಚೆನ್ನಾಗೇ ನಡೀತಿತ್ತು ಸರ್. ಒಂದ್ ಪಾಪ ಆಯ್ತು, ಹೆಣ್ಪಾಪ ಆಯ್ತು, ಬಹಳ ಚೆನ್ನಾಗಿತ್ತು. ಆಮೇಲೆ ಬರ್ತಾ ಅವರು ಡ್ರಿಂಕ್ಸಿಗೆ ಅಡಿಕ್ಟ್ ಆಗ್ಬಿಟ್ರು ಸರ್. ಡ್ರಿಂಕ್ಸ್ ಅಂದ್ರೆ ಹೆವಿ ಡ್ರಿಂಕ್ಸ್. ದುಡಿಯೋದೇ 70 ರೂಪಾಯಿ. ಅದ್ರಲ್ಲಿ ನಮ್ಗೆ ಡ್ರಿಂಕ್ಸ್ ಮಾಡಿದ್ರೆ ಹೆಂಗ್ ಜೀವನ ಮಾಡ್ಬೇಕು ಸರ್? ಆಮೇಲೆ ಪಾಪ ಅಮ್ಮ ಎಲ್ಲರ ಮನೇಲೂ ಕಾಮನ್ ಅಲ್ಲ ಸರ್, ಒಂದ್ ಸ್ವಲ್ಪ ದಿನ ದೇಶ ಮಾಡ್ತಾರೆ, ಮತ್ತೆ ಕರ್ಕೊಂಡ್ ಬಂದಿರ್ತಾರೆ, ಮಗಳು ನೋಡಕ್ ಆಗಲ್ಲ. ಆಮೇಲೆ ಅಮ್ಮನೆ ಬೇಳೆ ಅಕ್ಕೆ ಪ್ರತಿಯೊಂದು ಕೊಟ್ಟು ಕಳ್ಸಿದ್ರು, ಚೆನ್ನಾಗ್ ನೋಡ್ಕೊಂತಿದ್ರು. ಆಮೇಲೆ ಪಾಪು ಡಿಲಿವರಿಗೆ ಬಂದೆ. ಡಿಲಿವರಿಗೆ ಬಂದಾಗ ಅವರು ಚೆನ್ನಾಗಿರ್ತಾ ಆಮೇಲೆ ಅದೇ ಸರ್, ಡ್ರಿಂಕ್ಸಿಗೆ ಯಾವಾಗ ಅಡಿಕ್ಟ್ ಆದ್ರಲ್ಲ, ಫುಲ್ ಓವರ್ ಡ್ರಿಂಕ್ಸ್. ಸಾಲ ಮಾಡೋದು, ಅಲ್ಲಿ ಸಾಲ ಮಾಡೋದು, ಇಲ್ಲಿ ಸಾಲ ಮಾಡೋದು.
ಅಲ್ಲಿ ಎತ್ಕೊಂಬಂದೆ ಇಲ್ಲಿ ಎತ್ಕೊಂಬಂದೆ, ಸುಮ್ನೆ ಯಾರಿಗಾರ ಕಾಯಿಲೆ ಐತಿ ಹಂಗೈತಿ ಹಿಂಗೈತಿ ನಮ್ಮ ಪಾಪುಗ ಆರಾಮಿಲ್ಲ ನನ್ನ ಹೆಂಡತಿಗೆ ಆರಾಮಿಲ್ಲ ಅಂತೇಳಿ ಸುಮ್ನೆ ದುಡ್ಡು ಎತ್ಕೊಂಬರೋದು. ಅವ್ರು ಯಾವಾಗಾದ್ರೂ ಸಿಕ್ಕ್ರೆ ಏನಮ್ಮ ಆರಾಮಿದ್ದಿಲ್ಲ ಅಂತ ನಿಮ್ಮ ಯಜಮಾನ್ರು ಹೇಳಿದ್ರು ಆತರ ಹೇಳ್ತಿದ್ರು ಸರ್. ಆಮೇಲೆ ಹಂಗಾಯ್ತು, ಸರಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡ್ ನಾನು ಗಾರೆ ಕೆಲಸ ಮಾಡ್ತಿದ್ದಲ್ಲ ಸರ್, ಅವ್ರ ಜೊತೆಗೆ ಸೇರಿ ಮೇಲೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಸರಿ ಅಂತೇಳಿ ನಾನು ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಆಮೇಲೆ ನಮ್ಮ ಅಮ್ಮರೆಲ್ಲ ಬೈದ್ರು, ಸುಮ್ನಿರು ಅದು ತುಂಬಾ ಕಷ್ಟ ಆಗುತ್ತೆ ನಾವೆಲ್ಲ ಮಾಡ್ಕೊಂಡ್ ಬಂದಿದ್ವಿ ಅಂತೇಳಿ. ಆಮೇಲೆ ಹೊಲದ ಕೆಲ್ಸಕ್ಕೆ ಹೋದೆ ಸರ್, ನಾನು ಹೊಲದ ಮನೆ ಕೆಲ್ಸಕ್ಕೆ ಹೋದಾಗೆ ಚೆನ್ನಾಗಿದ್ವಿ. ಆಮೇಲೆ ಪಾಪು ಐತಿ ಸರ್, ಮತ್ತೊಂದ್ ಪಾಪು ಐತೆ ಹೆಣ್ ಪಾಪು. ಅವಳು ಒಂದ್ ಸ್ವಲ್ಪ ಚೆನ್ನಾಗ್ ಹುಟ್ಟಿದ್ಲು ಸರ್, ಅಂದ್ರೆ ಕ್ಯೂಟ್ ಆಗಿ ಗುಂಡಕ್ಕೆಲ್ಲ ಚೆನ್ನಾಗ್ ಹುಟ್ಟಿದ್ಲು. ಹುಟ್ಟಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತು, ಇದು ನನಗೆ ಹುಟ್ಟಿಲ್ಲ, ಅನುಮಾನ. ಅಂದ್ರೆ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ? ಏನಿಲ್ಲ ಸರ್, ಅವ್ರು ಏನ್ ಡ್ರಿಂಕ್ಸ್ ಸ್ಟಾರ್ಟ್ ಆಯ್ತಲ್ಲ, ಈ ಪಾಪು ಬೇರೆ ಚೆನ್ನಾಗ್ ಹುಟ್ಟ. ಆಮೇಲೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆಲ್ಲ, ಹೊಲದ ಮನೆ ಕೆಲ್ಸಕ್ಕೆ. ಈಗ ನಾನು ಅಕ್ಕಪಕ್ಕ ಮನೆ ಇರುತ್ತೆ ಸರ್, ಇವತ್ತಿಗಾದ್ರೂ ನಾನು ಅಣ್ಣ ಅಪ್ಪ ಅನ್ನೋ ಮಟ್ಟ ಯಾರಿಗೂ ಭಯ ತೆಗಿಯಲ್ಲ ಸರ್, ಆತರ ಇದ್ದೋಳು. ಇವತ್ತಿಗಾದ್ರೂ ಹಂಗೆ ಇದೀನಿ ಸರ್, ನಾನು ಎಲ್ಲೇ ಕಂಡ್ರು ಯಾರೇ ಕಂಡ್ರು ಅಣ್ಣ ಅಂತೀನಿ, ಅಪ್ಪ ಅಂತೀನಿ, ಅಮ್ಮ ಅಂತೀನಿ, ಅತ್ತಿಗೆ ಆತರ ಒಂಥರ ರಿಲೇಶನ್ಶಿಪ್ ಅಲ್ಲೇ ನನ್ಗೆ ಬಹಳ ಇಷ್ಟ ಸರ್. ಆತರ ಇದ್ದೋಳಿಗೆ ಆತರ ಬಹಳ ಓವರ್ ಅನುಮಾನ ಪಡಕ್ ಕುಂತ್ರು. ಆ ಮಗ ಪಾಪುಗೆ ಸರ್ 1 ವರ್ಷ ಇನ್ನ ಆಗಿಲ್ಲ, 1 ವರ್ಷಕ್ಕೆ ಇನ್ನ 4 ದಿನ ಬಾಕಿ ಇದೆ ಅಷ್ಟೇ. 4 ದಿನದಲ್ಲಿ ಆ ಪಾಪುಗೆ ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ರಿ ಸರ್, ಕುತ್ತಿಗೆ ಮೇಲೆ ಕಾಲಿಟ್ಟು ನನ್ ಕುತ್ತಿಗೆ ಸರ್. ಅಂದ್ರೆ ಏನಕ್ಕೆ ಆತರ? ಅದೇ ಈ ಪಾಪು ನನ್ಗೆ ಹುಟ್ಟಿಲ್ಲ, ಈ ಮಗು ನನಗೂ ಹುಟ್ಟಿಲ್ಲ ಅಂತ ಹೇಳಲಿಕ್ಕೆ ಕಾರಣ ನೀವೊಂದು ಕೆಲ್ಸಕ್ಕೆ ಹೋಗ್ತಿದ್ದು ಅಥವಾ ಇದು ಮಗು ಹುಟ್ಟಿರೋದು? ಅನುಮಾನ. ತಮ್ಮನ ಹತ್ರ ಮಾತಾಡಿದ್ರು ಅನುಮಾನ, ಯಾರ ಹತ್ರ ಮಾತಾಡ್ಬಾರ್ದು, ನಾನು ಎಲ್ಲೂ ಹೋಗ್ಬಾರ್ದು. ಒಂದ್ ಟೆಂಪಲ್ಗೆ ಹೋಗ್ತೀನಿ ಅಂದ್ರೆ ಏನಕ್ಕೆ ಹೋಗ್ತೀನಿ ನೀನು, ಅಲ್ಲಿ ಯಾರೋ ಬಂದ್ರು, ಮಧ್ಯಾಹ್ನ ಬೇಕಂತ ಕೆಲ್ಸಕ್ಕೆ ಹೋಗೋದು, ಮತ್ತೆ ಬೇಕಂತ ಓಡ್ ಬರೋದು ಮನೆಗೆ. ಹಂಗೆ ಸ್ಟಾರ್ಟ್ ಆಯ್ತು ಸರ್. ಮಧ್ಯಾಹ್ನ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅತಿ ಸಾಲ ಕೊಟ್ಟಾರಲ್ಲ ಸರ್, ಎಷ್ಟ್ ದಿನ ಅಂತ ತಡೀತಾರಲ್ವಾ ಸರ್, ಸಾಲ ಕೊಟ್ಟಾರಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ಮನೆ ತನಕ ದುಡ್ಡು ಬೇಕು. ಆಮೇಲೆ ನಾವೊಂದ್ ಸ್ವಲ್ಪ ಚೆನ್ನಾಗಿದ್ವಿ ಸರ್. ಆಮೇಲೆ ನನ್ ಮೇಲೆ ಒಂಥರ ಕೆಟ್ಟದಾಗ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗೆ ನಮ್ಮ ಅಮ್ಮನ್ ಕರ್ತಿದೆ. ಯಾರು ಕೆಟ್ಟದಾಗ ಶುರು ಮಾಡಿದ್ರು? ಅಕ್ಕ ದುಡ್ಡು ಕೊಟ್ಟಾರ ಸರ್, ದುಡ್ಡು ಕೊಟ್ಟರು ಬಾಯ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಮನೆಗೆ. ಅಂದ್ರೆ ಹೆಂಡತಿ ಚೆನ್ನಾಗಿದ್ದಾಳ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಅವ್ರಿಗೇನ್ ಸರ್ ಫುಲ್ ಎಣ್ಣೆ ಕುಡಿಸಿದೆ. ಅವ್ರು ಯಾರು ಬೇಕು ಮನೆ ಕರ್ಕೊಂಬರಕ್ ಸ್ಟಾರ್ಟ್ ಮಾಡಿದ್ರು ಸರ್ ಮನೆಗೆ. ಈಗ ಎಣ್ಣೆ ಕುಡಿಸ್ತೀನಿ ಅಂತ, ಬಾ ಮನೇಲಿ ಅದು ಇದು ಮಾಡ್ತಾರೆ, ಅಲ್ಲೇ ಬಂದ್ಬಿಡು ನಮ್ಮ ಮನೆಗೆ, ಆತರ. ಅಂದ್ರೆ ಒಂಥರ ಅವ್ರಿಗೆ ಡ್ರಿಂಕ್ಸ್ ಸಿಕ್ಕರೆ ಸಾಕಪ್ಪ ನನ್ಗೆ, ಆತರ ಸರ್. ಆತರ ಎಷ್ಟ್ ದಿನ ಅಂತ ತಡ್ಕೋಬೇಕು ಸರ್. ಆಮೇಲೆ ಪಾಪು 1 ವರ್ಷದ ಒಳಗಡೆ 4 ದಿವಸ ಇನ್ನ ಟೈಮಿಂಗ್ಸ್ ಇತ್ತು, ಅದ್ರೊಳಗಡೆ ಅಡಿಗೆ ಮಾಡಿಸ್ಕೊಳಕ್ ಕರ್ಕೊಂಬರ್ತಿದ್ರ? ಅಡಿಗೆ ಮಾಡಿಸ್ಕೊಂಡು ರಾತ್ರಿ 1 ಗಂಟೆ 2 ಗಂಟೆ ಮಟ ಕುಡ್ಕೊಂತ ಕುತ್ಕೊಳೋದು, ಕೇಕಿ ಹುಡ್ಕೊಂತ ಕುತ್ಕೊಳೋದು, ಆತರ ಸರ್. ಆತರ ಇದ್ದಾಗ ಹೆಂಗಿರಕ್ಕಾಗುತ್ತೆ ಸರ್. ಅವಾಗ ಏನ್ ಮಾಡ್ದೆ ನಾನು, ಬೇಡ ಅಂತೇಳಿ ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೆಗೆ ಹೋಗಿ ಅಮ್ಮನ್ ಕರ್ಕೊಂಬಂದ ತಕ್ಷಣ, ಏನಪ್ಪಾ ಹಿಂಗ್ ಮಾಡ್ತಾ ಇದೀಯ ನೀನು, ಇರ್ತೀಯಾ ಇರಲ್ವಾ ಅಂತ ಅಮ್ಮ ಕೇಳಿದ್ರು. ಕೇಳಿದ ತಕ್ಷಣ, ಇಲ್ಲ ನನಗೆ ಈ ಪಾಪು ನನಗೆ ಹುಟ್ಟಿಲ್ಲ, ಈ ಪಾಪು ನನಗ್ ಬೇಡ. ಅದಕ್ಕೆ ನಾನಂದೆ, ಸರಿ ಹಂಗಾದ್ರೆ ನಿನ್ ಪಾಪು ಬೇಡ ಅಂತೀಯಲ್ಲ, ನನಗೆ ನೀನು ಬೇಡ ಹಂಗಾರೆ ಅಂತೇಳಿ ಹಂಗೆ ನಿಂತ್ಕೊಂಡಂಗೆ ತಾಳೆ ಕಿತ್ತು ಕೊಟ್ಬಿಟ್ಟೆ ಸರ್. ತಾಳಿ ಕಿತ್ತು ಕೊಟ್ಟ? ತಾಳಿ ಹಂಗೆ ಅವ್ರು ಕಟ್ಟಿದ್ದಲ್ಲ ತೆಗ್ದು ಬಿಸಾಕಿದೆ. ಮಗು ಬೇಡ ಅಂತ ಹೇಳಿದ್ದ, ನೀನೇ ಬೇಡ ಅಂತ ಅವ್ರು ಹೇಳಿದ್ದ ನಿಮಗೆ? ಅವರು ನನಗೆ ಮಗು ಬೇಡ ಹೇಳಿ, ಆ ಪಾಪು ಸಣ್ಣ ಪಾಪು ಇತ್ತಲ್ಲ, ಸಣ್ಣ ಪಾಪು ಬೇಡ ಅಂತ. ಓಕೆ, ಹಾಗಾಗಿ ನೀವು ಹೇಳಿದ್ರಿ ನನಗ್ ನೀನೇ ಬೇಡ ಅಂತ. ನೀನೇ ಬೇಡ ಹೋಗು, ನನ್ ಜೀವನ ನಾನ್ ಮಾಡ್ಕೊಂತೀನಿ. ಯಾ ಸುಖಕ್ಕೋಸ್ಕರ ನಾವು ಇನ್ನೊಬ್ರಿಗೂ ನಮ್ ತಂದೆ ತಾಯಿಗೆಲ್ಲ ಕಣ್ಣೀರ್ ಹಾಕ್ಸ್ಕೊಂಬಂದ್ವಿ, ಎಷ್ಟೆಲ್ಲ ಹಿಂಸೆ ಪಟ್ವಿ. ನಾನ್ ಮಾಡಿದ ತಪ್ಪೈತಿ, ನಾನು ಇನ್ಮೇಲೆ ಕಿತ್ಕೊಂತೀನಿ, ನಾನು ನನ್ನ ಮಕ್ಳ ಜೊತೆ ಚೆನ್ನಾಗಿರ್ತೀನಿ ಅಂತೇಳಿ ಅಮ್ಮನ ಜೊತೆಗೆ ಸೇರಿದೆ ಸರ್. ಅಮ್ಮನ ಜೊತೆಗೆ ಸೇರಿದೆ, ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಮತ್ತೆ ಹೊಲದ ಕೆಲ್ಸದ ಬಿಟ್ಟೆ. ಹೊಲದ ಕೆಲ್ಸದಲ್ಲಿ ಪೇಮೆಂಟ್ ಕಮ್ಮಿ, 40 ರೂಪಾಯಿ ಕೊಡೋರು ಅವಾಗ. ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರಿ? ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದೆ. ಹೊಲ ಮನೆ ಏನಿಲ್ಲ ಸರ್ ನಮ್ದು, ಇವತ್ತಿಗಾದ್ರೂ ಹೇಳ್ಕೊಂಡಂತದ್ದು ಏನಿಲ್ಲ. ನಾವ್ ದುಡಿಬೇಕು ತಿನ್ಬೇಕು ಸರ್. ಆಮೇಲೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಗಾರೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ ಸರ್. ಚೆನ್ನಾಗಿದ್ದಾಗ ನನಗೆ ಬೆಂಗಳೂರಾಗೆ ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಬಟ್ಟೆ ಅಂಗಡಿಗೆ. ಅವಾಗ ಸರಿ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ನಮ್ಮ ಅಕ್ಕ ನಾವೆಲ್ಲ ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ಎಲ್ಲ ಮಾಡ್ಕೊಂತಿದ್ವಿ ಸರ್. ಚೆನ್ನಾಗಿದ್ವಿ ನಾವು. ಅಂದ್ರೆ ಆ ವೇಳೆಗೆ ಮಗುವನ್ನು ತಾಯಿ ನೋಡ್ಕೊಳ್ತಾ ಇದ್ರು? ಅಮ್ಮನೇ ನೋಡ್ಕೊಂತಿದ್ದು. ಬಟ್ ನಿಮ್ಮ ಅಕ್ಕ ನೀವು ಅಂದ್ರೆ ನಿಮ್ಮ ಅಕ್ಕ ಮದುವೆಗೆ ಬೇರೆ ಕಡೆ ಹೋಗಿದ್ರಲ್ವ, ನಿಮ್ಗೆ ಹಿಂಗ್ ಸಿಕ್ಕರು?
ಒಂದ್ ಅಕ್ಕಗೆ ಡೈವರ್ಸ್ ಆಗಿತ್ತು ಸರ್. ಅಂದ್ರೆ ಅವ್ರಿಗೆ ಪಾಪು ಆಗಿಲ್ಲ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಡೈವರ್ಸ್ ಆಗಿತ್ತು ಅವ್ರಿಗೆ. ಅವ್ರಿಗೆ ಇಲ್ಲೇ ಬಂದಿದ್ರು? ಅಮ್ಮನ ಸಂತಿಗೆ ಇದ್ರು. ಆಮೇಲೆ ಅಕ್ಕ ಬೇರೆ ತೀರ್ಕೊಂಡಿದ್ರಲ್ಲ ಸರ್, ನನ್ ದೊಡ್ಡಕ್ಕನ ಮಕ್ಳು 3 ಜನನು ಇಲ್ಲೇ ಇದ್ರು. ಓಹೋ, ಅಂದ್ರೆ ನಿಮ್ಮ ಅಣ್ಣ ಮತ್ತೆ ಅಣ್ಣ ಇಲ್ಲ, ಅಣ್ಣ ಅದಕ್ಕೆ ಕರ್ಕೊಂಡ್ ಹೊರಗಡೆ ಹೋಗಿದೆ. ಯಾವಾಗ ಅಕ್ಕನ ಮಕ್ಳು ಸತ್ರಲ್ಲ, ಅಕ್ಕನ ಮಕ್ಳು ನಾವ್ ಕರ್ಕೊಂಬಂದ್ವಲ್ಲ, ಕರ್ಕೊಂಬಂದ ತಕ್ಷಣ ಈ ಮಕ್ಳಿಗೆ ಯಾಕೆ ನಾವು ಊಟ ಮಾಡಾಕ್ಬೇಕು, ಇವ್ರಿಗೆ ಯಾಕೆ ಸಾಕ್ಬೇಕು ಅಂತೇಳಿ ಅಣ್ಣ ಅತ್ತಿಗೆ ಹೋಗ್ಬಿಟ್ರು. ಅಣ್ಣ ಅತ್ತಿಗೆ ಬೇರೆ ಹೋದ್ರು. ಬಟ್ ಇಲ್ಲಿ ತಾಯಿ ಮತ್ತೆ ತೀರೋಗಿರೋ ಅಕ್ಕನ ಮಕ್ಕಳು ಮತ್ತೆ ನಿಮ್ ಡೈವರ್ಸ್ ಆಗಿರೋ ತಾಯಿ ಅಥವಾ ಅಕ್ಕ ಮತ್ತೆ ನೀವು ನಿಮ್ಮ ಮಗು. ಹೌದು ಸರ್. ಓಕೆ. ಮತ್ತೀಗ ಅಕ್ಕ ನೀವು ಬೆಂಗಳೂರಲ್ಲಿ ಬಟ್ಟೆ ಕೆಲ್ಸಕ್ಕೆ ಹೋಗ್ತಿದ್ರಿ? ಹೌದು ಸರ್, ಹೌದು. ಓಕೆ. ಇಲ್ಲಿ ಡೈವರ್ಸ್ ಆಯ್ತಾ ನಿಮಗೂ ಇವ್ರಿಗೂ? ಸರ್ ನನಗೇನು ಡೈವರ್ಸ್ ಆತರ ನಾವು ಕಾನೂನು ಪ್ರಕಾರ ಏನು ಮದುವೆ ಆಗಿದ್ದಿಲ್ಲಲ್ಲ ಸರ್. ಅವಾಗಿನ ಚಿಕ್ಕವಳು, ನನಗೆ 16 ವರ್ಷ. ಯಾರು ಕಾನೂನು ಆತರ ಎಲ್ಲ ಏನು ಹೇಳಿಲ್ಲ ನನಗೆ. ಅಂದ್ರೆ ನಿಮ್ದು ಆತರದ್ದೇನು ಮದುವೆ ಬಗ್ಗೆ ಅಫಿಷಿಯಲ್ ಆಗಿ ಏನು ಇರ್ಲೇ ಇಲ್ಲ? ಇಲ್ಲ ಸರ್, ಇಲ್ಲ. ನಾರ್ಮಲ್ ಆಗಿ ದೇವಸ್ಥಾನದಲ್ಲಿ ಹೋದ್ರು, ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ವಿ, ಬಂದ್ವಿ. ಮನೇಲಿ ಅಮ್ಮ ಎಲ್ಲ ಅದೇ ತಿಟ್ಟಿಗೆಲ್ಲ ಮಾತಾಡಿ. ನಿಮ್ಮ ಅತ್ತೆ ಮಾವ ಯಾರು ಇರ್ಲಿಲ್ವಾ? ಅತ್ತೆ ಮಾವ ಇದ್ರು ಸರ್, ಅತ್ತೆ ಒಂದ್ ಸ್ವಲ್ಪ ಮಾನಸಿಕ ಇದ್ಲು ಸರ್. ಮಾನಸಿಕ ಇದ್ಲು. ಒಂದ್ಸಲ ಚೆನ್ನಾಗಿದ್ರು, ಒಂದ್ ಸ್ವಲ್ಪ ದಿನ ಚೆನ್ನಾಗಿದ್ರು. ಒಂದ್ ಸ್ವಲ್ಪ ದಿನ ಅಂದ್ರೆ 1 ವಾರ ಮಟ್ಟಿಗೆ ಅಷ್ಟೇ ಸರ್. ಆಮೇಲೆ ಮತ್ತೆ ಅದೇ ತರ ಹಿಂಸೆ ಕೊಡೋದು, ಒಂಥರ ಓಡಾಡಕ್ಕೆ ಇರಡೋದು. ನನ್ ಮಗನಿಗೆ ನಾನು ಅಷ್ಟು ಹಾಕ್ತಿದ್ದ, ನನ್ ಮಗನಿಗೆ ನೀನ್ ಬಂದಿ, ಹಂಗೆ ಹಿಂಗೆ ಅಂತ ಚಿಕ್ಕ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಅವಾಗ ಇನ್ನ ಅಕ್ಕ ಬದುಕ್ತಾಗೆ ನಾನು ಹೋದೆ ಅಕ್ಕನ ಮನೆಗೆ ಹೋಗಿ ಹಿಂಗೆ ಅಂತ. ಅವಾಗ ಅಕ್ಕ ಏನಂದ್ಲು, ಇಲ್ಲ ಕಣವ, ಏನು ಮಾಡಕ್ಕಾಗಲ್ಲ, ನಾವು ಮಾಡ್ಕೊಂಡಿರೋದು ಚೆನ್ನಾಗಿ ಜೀವನ ಮಾಡು, ಒಂದ್ ಮಾತು ಬರ್ತೈತಿ ಒಂದ್ ಮಾತು ಹೋಗ್ತೈತೆ ಅಂತ ಮತ್ತೊಂದ್ಸತ ಕರ್ಕೊಂಡೋಗಿ ಬಿಟ್ಟು ಬಂದ್ರು ಸರ್. ಅವಾಗೆಲ್ಲ ಆಯ್ತು. ಮತ್ತೆ ಆಮೇಲೆ ಚೆನ್ನಾಗಾದ್ವಿ. ಮತ್ತೆ ಹಂಗೆ ಸರ್, ಒಂದ್ ಸ್ವಲ್ಪ ದಿನ ಚೆನ್ನಾಗಿರೋರು, ಒಂದ್ ಸ್ವಲ್ಪ ದಿನ ಕಿರಿಕಿರಿ ಮಾಡೋರು, ಹಂಗೆ ಬೇಡ ಅಂತ ಬಿಟ್ಟು ಬಂದೆ ನೀನು? ಆಯ್ತು ಸರ್. ಆಮೇಲೆ ಇದು ಈಗ ನಮ್ ಪಾಪು, ನಾವು 5 ಜನ ಮಕ್ಕಳು, ನಾನು ನನ್ನ ಅಕ್ಕ 8 ಜನ ಇದ್ದೀವಿ ಸರ್ ನಾವು ಮನೇಲಿ. 8 ಜನ ಇದ್ದಾಗ ಏನಾಯ್ತಂದ್ರೆ ಒಬ್ರು ನನಗೆ ಹಿಂಗೆ ಪರಿಚಯ ಆದ್ರು ಸರ್. ಇಲ್ಲಿ ಹುಬ್ಳಿಲಿ ಸರ್. ಅಲ್ಲ, ಬಟ್ಟೆ ಅಂಗಡಿಲ್ಲ? ಇಲ್ಲ, ಇದ್ರಲ್ಲಿ ಹುಬ್ಳಿಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಅವರು. ನಾನು ಹೋಟ್ಲಿಗೆ ಹೋಗ್ತಿದ್ದೆ ಸರ್. ಹೋಟ್ಲಿಗೆ ಹೋದಾಗ ಹಂಗೆ ಅಚಾನಕ ಒಂದ್ಸತ ಹಂಗೆ ಮಾತಾಡ್ಸ್ಕಂತ. ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತಿದ್ರ, ಏನಾರು ಊಟ ಮಾಡ್ಲಿಕ್ಕೆ ಹೋಗ್ತಿದ್ರ? ಇದು ಊಟಕ್ಕಂತ ಹೋಗ್ತಿದ್ವಿ ಸರ್ ನಾವು. ಅಂದ್ರೆ ಯಾವಾಗಾರ ಒಂದ್ ಟೈಮ್ ಅಕ್ಕನ ಫ್ರೆಂಡ್ಗಳು ಇರ್ತಿದ್ರಲ್ಲ, ಅಲ್ಲಿ ಅವ್ರದ್ದು ಹುಬ್ಳಿ ಸರ್. ಹುಬ್ಳಿಗೆ ಹೋದಾಗೆ ಮಾತಾಡ್ಸ್ತಾ ಇದ್ರು, ಖುಷಿಯಿಂದ ಹೋಗೋದು ಬರೋದು. ಅಂದ್ರೆ ರೆಗ್ಯುಲರ್ ಕಸ್ಟಮರ್ ತರ ಆಗಿದ್ವಿ ಸರ್ ನಾವಲ್ಲಿ. ಅಲ್ಲಿಂದ ನನ್ ಟೈಮ್ ಚೇಂಜ್ ಆಯ್ತು ಸರ್. ಅವ್ರು ನನಗೆ ಪರಿಚಯ ಆದ್ರು. ಅವ್ರಿಗಿನ್ನ ಮ್ಯಾರೇಜ್ ಆಗಿದ್ದಿಲ್ಲ ಅವಾಗಿನ ಟೈಮಲ್ಲಿ. ಆಮೇಲೆ ಚೆನ್ನಾಗಿದ್ವಿ, ಮಾತಾಡ್ತಾ ಇದ್ವಿ. ಆಮೇಲೆ ಹಂಗೆ ಫ್ರೆಂಡ್ಶಿಪ್ ಆಯ್ತು ಸರ್. ನಂಬರ್ ಚೇಂಜ್ ಆಯ್ತು. ಅಂದ್ರೆ ಅವ್ರ ನಂಬರ್ ನನಗೆ ಸಿಕ್ತು, ನನ್ನ ನಂಬರ್ ಅವ್ರಿಗೆ ಸಿಕ್ತು. ಹಂಗೆ ಫ್ರೆಂಡ್ ಆಗಿ ಮಾತಾಡ್ಲಿಲ್ಲ, ಎಕ್ಸ್ಚೇಂಜ್ ಆಯ್ತು. ನಂಬರ್ ಎಕ್ಸ್ಚೇಂಜ್ ಆಯ್ತು ಸರ್. ಫ್ರೆಂಡ್ ಆದ್ವಿ. ಆಮೇಲೆ ಮಾತಾಡ್ಕಂತ ಹಂಗೆ ಅವ್ರಿಗಿನ್ನ ಮ್ಯಾರೇಜ್ ಆಗಿದ್ದಿಲ್ಲ. ಅವಾಗೇನು ನಮ್ಮಿಬ್ಬರ ಮಧ್ಯೆ ಯಾವ್ದೇ ತರ ಸಮಥಿಂಗ್ ಇದ್ದಿಲ್ಲ ಸರ್. ಅಂದ್ರೆ ಯಾವ ತರ ಕೆಟ್ಟ ರೀತಿ ಆ ತರ ಎಲ್ಲ ಇದ್ದಿಲ್ಲ ಸರ್. ಆಮೇಲೆ ಹಂಗೆ ಆಗ್ತಾ ಆಮೇಲೆ ಅವ್ರಿಗೆ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆಗಿದ ತಕ್ಷಣ ನಾನೇನ್ ಮತ್ತೆ ಬಿಡಪ್ಪ, ಅವ್ರ ಖುಷಿ. ಅವ್ರಿಗೆ ಮ್ಯಾರೇಜ್ ಆಗೋ ವಿಷಯ ನನ್ಗೆ ಗೊತ್ತಿತ್ತು ಸರ್. ಬಟ್ ನಿಮ್ ವಿಷಯ ಗೊತ್ತಿತ್ತಾ? ಅವ್ರಿಗೆಲ್ಲ ಗೊತ್ತಿತ್ತು ಸರ್. ನನ್ ಗಂಡ ಬಿಟ್ಟು ಹೋಗಿದ್ದು, ನನಗೆ 2 ಮಕ್ಳು ಇರೋದು, ಈ ತರ ಎಲ್ಲ ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿತ್ತು ಸರ್. ಅಂದ್ರೆ ಅವರಲ್ಲಿ ನಮ್ಮಲ್ಲಿ ಯಾವ್ದೇ ತರ ಒಂದು ಬೇರೆ ತರ ರೀತಿ ಇದ್ದಿಲ್ಲಲ್ಲ ಸರ್. ಹಂಗೆ ಹೋಗೋದು, ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು, ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ವಿ. ಆಮೇಲೆ ಹಂಗೆ ಇದಾಯ್ತು. ಆಮೇಲೆ ಅವ್ರಿಗೆ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆಗಿ ಅವ್ರಿಗೆ 2 ಮಕ್ಕಳಾಯ್ತು. ಆಮೇಲೆ ಅಚಾನಕ ಒಂದ್ ದಿವಸ ಸಿಕ್ತರು ಸರ್ ಅವರು. ಅಚಾನಕ ಒಂದ್ ದಿವಸ ಸಿಕ್ಕಾಗ ಏನಾದ್ರು ಸರ್, ಅವಾಗೆ ಮಾತಾಡ್ತಿದ್ವಿ. ಮಾತಾಡ್ತಿದ ತಕ್ಷಣ ಹೌದಾ ಎಷ್ಟ್ ಜನ ಮಕ್ಕಳು ಅಂತ ಕೇಳಿದೆ ನಾನು. ಕೇಳಿದಾಗ 2 ಜನ ಮಕ್ಕಳು, ಚೆನ್ನಾಗಿದ್ದಾರೆ. ಹೌದು ಚೆನ್ನಾಗಿದ್ದಾರೆ. ಅಂದ್ರೆ ಏನು, ತಾಯಿ ಇಲ್ಲಿ ಗಂಡನ ಮನೆಗ್ ಬರ್ತಾ ಇಲ್ಲ, ಅವಳು ತಾಯಿ ಮನೇಲಿ ಇದ್ದಾಳೆ ಅಂತ ಹೇಳಿದ್ರು ಸರ್. ಅವಾಗ ಹಂಗಂದ ತಕ್ಷಣ ಹೌದಾ ಅವ್ರು ಚೆನ್ನಾಗಿದ್ದೀರಲ್ಲ ಅಂತ, ಸರಿ ಒಂದ್ ದಿವಸ ಬನ್ನಿ ನಮ್ಮ ಮನೆಗೆ ಅಂತ ಕರೆದ್ರು ಸರ್. ಕರೆದ ತಕ್ಷಣ ನಾನೇನ್ ಮಾಡಿದೆ, ಹೋಗೋಣ ಬೇಡ ಅಂತೇಳಿ ನಮ್ಮ ಅಮ್ಮಗ್ ನಾನು ಹೇಳ್ದೆ, ಹಿಂಗೆ ನಮ್ ಫ್ರೆಂಡ್ ಮಗನ್ ಬರ್ತಡೆ ಕರಿತಿದ್ದಾರೆ, ಹೋಗ್ಲೇಬೇಡ, ನೋಡು ನೀನ್ ಇಷ್ಟ ಅಂತ ಅಮ್ಮ ಅಂದ್ರು ಸರ್. ಹಂಗಂದ ತಕ್ಷಣ ಸರಿ ಹಂಗಾರೆ ಹೋಗ್ ಬರ್ತೀನಿ ನಾನು. ಅವ್ರೇನಂದ್ರು, ಸರಿ ಹಂಗಾರೆ ಬನ್ನಿ. ಅವಾಗಿನ್ನ ನಮ್ ಮಧ್ಯೆ ಯಾವ್ದೇ ತರ ಏನು ಇದ್ದಿಲ್ಲ ಸರ್. ಬನ್ನಿ ಅಂತ ಹೇಳಿ ಅವರು ಪಾಪು 3ನೇ ವರ್ಷ ಬರ್ತಡೇ ಪಾಪು ಕರೆದ್ರು ಸರ್. ಅಂದ್ರೆ ಹೆಂಡತಿ ಇರ್ಲಿಲ್ಲ, ಮಗು ಮಾತ್ರ ಇತ್ತು?
ಇಲ್ಲ, ಹೆಂಡತಿ ಮಕ್ಳು ಇರೋ ಮನೆಗೆ ಕರೆದ್ರು ಅವ್ರು ನನ್ನ. ಅಂದ್ರೆ ಅವ್ರ ಹೆಂಡತಿ ತವ್ರ ಮನೇಲಿ ಇದ್ದಾರೆ ಅಂದ್ರಲ್ಲ, ಅದೇ ತೋರ್ ಮನೆಗೆ ಹೋಗಿದ್ದೆ, ಆ ಹೆಂಡತಿ ತೋರ್ ಮನೆಗೆ ಹೋಗಿದ್ದೆ. ಅಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಇದ್ದಿದ್ದು? ಅಲ್ಲೇ ಇದ್ದಿದ್ದು. ಅವಳು ಯಾಕಂದ್ರೆ ಇಲ್ಲಿ ಬರ್ಲಿಲ್ಲಲ್ಲ ಸರ್, ಅವಳು ಗಂಡ ಮನೆಗೆ ಬಾಳೆ ಬರ್ಲೇ ಇಲ್ಲ. ಓಕೆ, ಈ ಬರ್ತ್ಡೇ ಕಾರಣಕ್ಕೆ ಈತನೇ ಅಲ್ಲಿಗೆ ಹೋಗಿದ್ದು, ನಿಮ್ಮನ್ನು ಕರೆದಿದ್ದು? ನಮ್ನೆ ಕರೆದು ಹೋಮ ಪೂಜೆ ಎಲ್ಲ ಮಾಡಿಸಿ, ಅದು 3ನೇ ವರ್ಷ ಬರ್ತಡೇ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರು ಸರ್ ಅವರು. ಗ್ರ್ಯಾಂಡ್ ಆಗಿ ಮಾಡಿದ್ರು, ಚೆನ್ನಾಗಿ. ಆಮೇಲೆ ಅಂದ್ರೆ ನಮ್ ಸೈಡಿಗೆ ಸರ್ ಏನಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ತೀವಿ ನಾವು. ಯಾವ ತರ ಅಂದ್ರೆ ಅವ್ರ ಹೆಸರಿಟ್ಟು ರೀ ಅಂತಂದೇ ಮಾತಾಡ್ತೀವಿ ಸರ್ ನಾವು. ರೀ ಬನ್ನಿ ಹೋಗಿ ಈ ತರ. ಅವ್ರ ಮನೇಲಿ ಏನಾಗ್ಬಿಡ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡು ಅವ್ರ ಹೆಂಡತಿಗೆ ದೊಡ್ಡ ಜಗಳ ಆಡಿ, ಅವಳು ನಿನಗ್ರಿ ಅಂತಾಳೆ. ಇಲ್ಲ, ನಾವ್ ಯಾವಾಗೂ, ಯಾಕಂದ್ರೆ ಅವ್ರು 2009ರಿಂದ ಪರಿಚಯ ಅಲ್ಲ ಸರ್ ನನಗೆ. ಅವಾಗಿಂದ ಕಾಮನ್ ಆಗಿ ನನಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟ ಕರಿತಿದ್ದೆ ಅವ್ರಿಗೆ ನಾನು. ಅಂದ್ರೆ ರೀ ಅನ್ನೋದು ರೆಸ್ಪೆಕ್ಟಾ? ಹೌದ್ರಿ. ಇಲ್ಲಿ ಏನಂದ್ರೆ ಬನ್ನಿ, ಇವಾಗ ನಿಮಗ್ ನಾನ್ ಸರ್ ಅಂತ ಹೇಳಿದ್ನಲ್ಲ, ಈಗ ನಿಮಗ್ ಕಾಮನ್ ಆಗಿ ಹೇಳ್ರಿ ಬನ್ನಿ ಹೋಗಿ ಈ ತರ ಸರ್. ಅವ್ರ ಏನ್ ಅನ್ಕೊಂಡ್ಬಿಟ್ರು, ಇವ್ರಿಬ್ಳರು ಮದುವೆ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಇವಳಿಗೆ ಈಗ ನನಗ್ ಗಂಡ ಕೇಳಿದ್ರು. ನನ್ ಗಂಡಂದ ನಾನು ಅಲ್ಲಿ ಹೇಳ್ದೆ, ಇಲ್ಲ ನಮ್ಮ ಮನೆಯವ್ರು ಊರಲ್ಲಿದ್ದಾರೆ, ಇವೆಲ್ಲ ಹೇಳಿಲ್ಲ ಸರ್, ಹಿಂಗ್ ಬಿಟ್ಟು ಹೋಗಿದಾರೆ ಆ ತರ ಎಲ್ಲ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂತಾರಂತ. ಇಲ್ಲ ಅಂತೇಳಿ ಅವ್ರ ಏನ್ ತಪ್ಪು ಮಾಡಿದ್ರಂದ್ರೆ, ನಮ್ಮ ಓನರ್ ಇದಾರಲ್ಲ, ಓನರ್ ತಂಗಿ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರು ಸರ್ ಅವರು. ಯಾವ ಓನರು? ಹುಬ್ಳಿಲಿ ಅವ್ರ ಏನ್ ಕೆಲಸ ಮಾಡ್ತಾ ಇದ್ರಲ್ಲ, ಹೋಟ್ಲು ಓನರ್ ತಂಗಿ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರು. ಬಟ್ ನೀವು ಕೇಳಿದಾಗ ನೀವು ಬೇರೆ ಏನೋ ಹೇಳಿದ್ರಿ? ಇಲ್ಲ, ನಾನು ಅದೇ ಹೇಳಿದ್ದೆ, ಅವ್ರು ಹೇಳಿದ ಮಾತಿನ ಪ್ರಕಾರನೇ ನಡ್ಕೊಂಡಿ. ಮೊದ್ಲು ಹೇಳ್ಕೊಟ್ಟಿದ್ರಾ? ಆ ತರನೇ ನಡ್ಕೊಂಡಿ ಸರ್. ಆಮೇಲೆ ಅದೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ನೀನ್ ಹಂಗ ಅನ್ಬೇಡ, ಹೆಸರಿಟ್ ಕರಿ, ಸರಿ ಅಂತೇಳಿ ಹೆಸರಿಟ್ ಕರೆಯಕ್ ಸ್ಟಾರ್ಟ್ ಮಾಡ್ತಿ. ಅಂದ್ರೆ ಅವ್ ಮುಚ್ಕರ ಸರ್, ಆತರ ಹೆಸರಿಟ್ ಕರೆಯಕ್ ಒಂದು ದೊಡ್ಡವರಲ್ವಾ ನಮ್ಕಿಂತ. ಆಮೇಲೆ ಹಿಂಗಾಯ್ತು. ಒಂದು 4 ದಿನ ಅವ್ರ ಮನೇಲಿ ಇದ್ವಿ. ಏನ್ ಜಗಳ ಹಾಡ್ಕೊಂಡು ಹೊಡೆದಾಡಿದ್ರು, ಬಡದಾಡಿದ್ರು, ಸತ್ರು, ಬದುಕಿದ್ರು ಎಲ್ಲ ಆಯ್ತು ಸರ್. ಸುಮ್ನೆ ಅಂದ್ರೆ ನಾನು ಅವ್ರನ್ನ ಮಾಡ್ಕೊಂಡ್ಬಿಟ್ಟಿದೀನಿ, ಅವ್ರನ್ನ ಇಟ್ಕೊಂಡ್ಬಿಟ್ಟಿದೀನಿ. ಇಲ್ಲ, ಇವ್ರು ಇಬ್ಳರು ಮದ್ವೆ ಆಗಿದ್ದಾರೆ. ನನ್ ಗಂಡನ್ ಫೋಟೋ ಬಡದಾಡಿದ್ಯಾರು? ಅವ್ರು ಏನ್ತೀರಿ. ಬಟ್ ನೀವು 4 ದಿನ ಅಲ್ಲೇ ಹಾಕಿದ್ರಿ ಇಷ್ಟೆಲ್ಲ ನೋಡ್ಕೊಂಡು? ಅಂದ್ರೆ ಫಸ್ಟಿನ ದಿವಸ ಹೋದ್ವಿ ಸರ್, ನೈಟ್ ಅಲ್ಲಿ ಹೋಗಿ ಉಳಿದ್ವಿ ಅವ್ರ ಮನೇಲಿ. ಅಂದ್ರೆ ಎಲ್ಲರೂ ಒಟ್ಟಿಗೆ, ನಾವು ಅವಳ ಮಕ್ಳು ನಮ್ಮ ಮಕ್ಳೆಲ್ಲ ಒಟ್ಟಿಗೆ ಮಲಗಿದ್ವಿ. ರಿಟರ್ನ್ ತಿರುಗಿ ದಿವಸ ಹಂಗೆ ಅಡ್ಡಾಡ್ಕೊಂಬರಕ್ ಹೋಗ್ಬೇಕಂತೇಳಿ ಬೀಚ್ ಎಲ್ಲ ಇತ್ತು ಸರ್ ಅವ್ರ ಊರಲ್ಲಿ, ಬೀಚ್ ಕಡೆ ಸರ್ ಅವ್ರೂರು. ಆಮೇಲೆ ಅಡ್ಡಾಡ್ಕೊಂಬರ್ಬೇಕಂತ ಹೋದ್ವಿ. ಆಮೇಲೆ ತಿರುಗಿ ದಿವಸ ಹೋಮ ಪೂಜೆ, ತಿರುಗಿ ದಿವಸ ಪಾಪು ಬರ್ತದೆ. ಈ ಜಗಳ ಸಪರೇಟ್ ಅಥವಾ ಈ ಮಧ್ಯನೇ? ಅದೇ ಸರ್, ಇವಾಗ ಏನೋ ಅವತ್ತು ಹೋಗಿದ್ವಲ್ಲ ಹೊರಗಡೆ, ಹೋದಾಗ ಏನ್ ಪ್ರಾಬ್ಲಮ್ ಇಲ್ಲ. ತಿರುಗಿ ದಿವಸ ಹೋಮ ಪೂಜೆ ಆಯ್ತಲ್ಲ, ಅವತ್ತಿನ ದಿವಸ ಇವ್ರ ಕಾಯಿ ಹೊಡಿಯುವಾಗ ನಾನೇನ್ ಮಾಡ್ದೆ, ವಿಡಿಯೋ ಮಾಡ್ದೆ. ಅಂದ್ರೆ ತುಳಸಿ ಕಟ್ಟಿ ಪೂಜೆ ಮಾಡುವಾಗ ನಾನು ವಿಡಿಯೋ ಮಾಡ್ದೆ. ಅದಿಷ್ಟಕ್ಕೆ ಎಲ್ಲಾರು ನನ್ ಮೇಲೆ ಕಣ್ಬಿದ್ಬಿಡ್ತು. ಕಣ್ಬಿದ್ದು ಇವಳಿಗೆ ಏನಾಯ್ತಿ ಅಂದ್ರೆ ನಮ್ಮ ಮನೆಯವ್ರ ಫೋಟೋ ಕೇಳಿದ್ರು ಸರ್ ನನಗೆ. ಅವಾಗ ತಿನ್ನಕ್ಕೆ ಕೂಳಿಲ್ಲ ಸರ್, ಎಲ್ಲಿಂದ ಫೋಟೋ ತಗೊಂಡ್ಬರ್ತಿರೋ ಸರ್, ದೊಡ್ಡ ಮೊಬೈಲ್ ತಗೊಂಡ್ಬರ್ತಿರೋ. ಅವಾಗ ಹಿಂಗಾಯ್ತು. ಇಲ್ಲ, ನನ್ನ ಹತ್ರ ಫೋಟೋ ಇಲ್ಲ ಅಂದ್ರೆ ಪಕ್ಕ, ಹಂಗಾರೆ ಇವನೇ ಕರ್ಕೊಂಡ್ ಬಂದಾನೆ, ಇವಳಿಗೂ ಏನೋ ಆಫರ್ ಐತಿ ಅಂತೇಳಿ ಇಡೀ ಮಂದಿ ಎಲ್ಲ ನನಗೆ ಹೊಡಿಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಸರ್. ಏನ್ ಮಾಡ್ಕೊಂಡು? ನನಗ್ ಹೊಡಿಬೇಕಂತೇಳಿ, ಹೊಡೆದು ಇವ್ಳನ್ನ ಇಲ್ಲೇ ಜೀವ ಕಳಿಬೇಕಂತ. ಆಮೇಲೆ ಇವ್ರ ಅಕ್ಕನ ಕಡೆಯಿಂದ ಗೊತ್ತಾಯ್ತು. ಆಮೇಲೆ ಇಟ್ಕೊಂಡು ಇವ್ರಿಗೆ ಏನಂದ್ರು, ಇಲ್ಲ ನೀನೇನಾದ್ರೂ ನೀನ್ ಟೆನ್ಷನ್ ತಗೊಂಡ್ ಹೋಗ್ಬೇಡ, ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ಅಂತೇಳಿ ಹಾನಿ ಮಾಡ್ತಿದ್ರು ಅವ್ರು. ಇವಳಿಗೂ ನಿಮ್ಗೆ ಏನ್ ಸರ್ ನಮ್ದೈತಿ? ಏನಿಲ್ಲಪ್ಪ, ಜಸ್ಟ್ ಫ್ರೆಂಡ್ ಅಷ್ಟೇ ಅಂತೇಳಿ. ಅಂದ ತಕ್ಷಣ ಸರಿ ಅಂತೇಳಿ ಸುಮ್ನಾದ್ರು. ಆಮೇಲೆ ಮತ್ತೆ ನಾನೇನ್ ಮಾಡಿದೆ, ಸರಿ ಸುಮ್ನೆ ಪ್ರಾರಂಭಗಳಾಗ್ತವೆ, ಬೇಡ ಬರ್ತಡೇ ಎಲ್ಲ ನೀವ್ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತೇಳಿ ನನಗೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ಬರ್ರಿ ಅಂತ ಕರೆದೆ. ಕಾರಲ್ಲಿ ಡೀಸೆಲ್ ಇಲ್ಲ. ಕಾರಲ್ಲಿ ಡೀಸೆಲ್ ಇಲ್ಲಕ್ಕೆ, ಇಲ್ಲ ನಾನು ಹೋಗ್ಲೇಬೇಕು ಮನೆಗೆ, ಅಲ್ಲ ಮಮ್ಮ ಕರೀತೈತಿ, ನಾನು ಹೋಗ್ಲೇಬೇಕಂತ ಎದ್ ಕೂತ್ಕೊಂಡೆ ಸರ್. ಅದೊಂದೇ ಪ್ರಾಬ್ಲಮ್ ಬಂದ್ಬಿಡ್ತು. ನೀನು ಅವಳು ಹೇಳ್ದಂಗ್ ಕುಣಿತಾ ಇದೀಯ ಹಂಗೆ ಹಿಂಗೆ ಅಂತ ದೊಡ್ಡ ಜಗಳ ಆಗಿ. ಆಮೇಲೆ ಅವಳು ಹೇಳ್ದಂಗ್ ಕುಣಿತಾ, ಅಂದ್ರೆ ಅವಳು ಹೇಳ್ದಂಗ್ ಕೇಳ್ತಾ ಇದೀಯಾ, ಇಷ್ಟ ದಿನ ಆದ್ರೆ ನನ್ ಯಾರ ಮಾತು ಕೇಳ್ದಾನಲ್ಲ ನೀನು ಅಂತೇಳಿ. ಹಂಗೆ ಅವ್ರು ಕರ್ಕೊಂಡ್ ಬಂದಿ ಮೇಲೆ ಅವ್ರದೇ ಒಂದ್ ರೆಸ್ಪೆಕ್ಟ್ ಇರ್ತದಲ್ಲ ಸರ್. ಇವಾಗ ಅವ್ರದೇ ಒಂದ್ ಜವಾಬ್ದಾರಿ ಇರುತ್ತಲ್ವಾ, ಅತಿಥಿ ದೇವೋ ಭವ ಅಂತ. ಅವ್ರು ಇವ್ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದ್ಬಿಟ್ರೆ ನಮಗೇನ್ ಇದಿರಲ್ಲಪ್ಪ, ಟೆನ್ಷನ್ ಇರಂಗಿಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು, ಕರ್ಕೊಂಡ್ ಹೋಗ್ತಾ ಇದಾರ ಸರ್. ಜಸ್ಟ್ ಹೋಗಿದಾರೆ, ಒಂದ್ ಅರ್ಧ ಕಿಲೋಮೀಟರ್ ಹೋಗಿಲ್ಲ ನಾವು.
ಕಾರಲ್ಲಿ ಅವ್ರ ತಮ್ಮ, ಮತ್ ನಾವೇನು ಒಬ್ರೇ ಹೋಗಿಲ್ಲ ಸರ್. ಅವ್ರ ತಮ್ಮ, ನಾನು ಮತ್ತೆ ಇವ್ರು ನಮ್ಮ ಮಕ್ಳು ಕರ್ಕೊಂಡು ಹೋಗಿದ್ವಿ ಸರ್. ಆಮೇಲೆ ಏನಾಯ್ತು ಅಂದ್ರೆ ಬಾಯಲೆಲ್ಲ ಕುಂಕುಮ ಹಾಕೊಂಡ್ಬಿಟ್ಟು ಎಲ್ಲರೂ ಇಡೀ ಮನೆ ಮಂದಿನೇ ಏನು ಫುಲ್ಲು ಸರ್, ಏನು ಬಾಯಲ್ಲಿ ರಕ್ತ ಬಂದ್ ಸತ್ತೆ ಹೋದ್ರೆ ನಂಗೆ ಟೆನ್ಷನ್ ಆಗಿ ಪಾಪ ಆ ಮನುಷ್ಯ ಪಾಪ ಎಷ್ಟು ಕಷ್ಟಪಟ್ಟುಕೊಂಡು ಅದು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ, ದೇವ್ರ ಮನೆ ಅಂತ ಬರುತ್ತಲ್ಲ ಸರ್, ಅಲ್ಲಿಗೆಲ್ಲ ಕರ್ಕೊಂಡು ಸುಳ್ಳೆ ದೆವ್ವ ಬಂತು, ದೇವ್ರು ಬಂತು, ಹಂಗೆ ಬಂತು ಹಿಂಗೆ ಬಂತು ಅಂತಂದು ಹೇಳಿದ್ರು. ಹಂಗಂದ ತಕ್ಷಣ ನಾನು ಅಪ್ಪ ಏನಪ್ಪ ಇದು ನಮ್ಮಿಂದ ಇನ್ನು ಇದಾಗ್ಬಿಡುತ್ತಲ್ವಾ, ಬೇಡ ನನಗೆ, ನಾನು ಬೆಳಕರಿದ್ರೆ ಎಷ್ಟೊತ್ತಾದ್ರೂ ಹೋಗ್ಲೇಬೇಕು. ಅವತ್ ರಾತ್ರಿ ಯಾರು ಬಿಡ್ಲಿಲ್ಲ ನನ್ನ, ಬೇಡ ಹೋಗ್ಬೇಡ, ಮಕ್ಳು ಕರ್ಕೊಂಡ್ ಬಂದಿದ್ಯಾ, ಹೆಣ್ಮಕ್ಳು ಬೇರೆ, ಇಲ್ಲಿ ಬೇರೆ ಊರ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ರು. ಸರಿ ಅಂತ ಅವ್ರ ಮನೇಲಿ. ಅರೆ ಅವ್ರ ಮನೆಯವರೆಲ್ಲ ನಿಂಗೆ ತೊಂದರೆ ಕೊಡೋಕೆ ಇದ್ರು ಅಂದಾಗ ಕಾಳಜಿ ಯಾರಿಗೆ ಮಾಡಿದ್ರು? ಹಾ ಅಂದ್ರೆ ಅವ್ರ ಮನೇಲಿ ಅವ್ರ ಅಮ್ಮ, ಅವ್ರಪ್ಪ, ಪಾಪ ಅವ್ರಪ್ಪ ಎಲ್ಲ ಬಾಳ ಒಳ್ಳೆಯದ ಸರ್. ಅವ್ರ ಹುಡುಗಿ ಅದಳಲ್ಲ, ಅವ್ರಪ್ಪ ಅಮ್ಮ ದಯವಿಟ್ಟು, ಯಾಕಂದ್ರೆ ಓನರ್ ತಂಗಿ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ದಲ್ಲ ಒಂದು ರೆಸ್ಪೆಕ್ಟಿಗೆ. ಆಮೇಲೆ ಇಲ್ಲ ಅಮ್ಮ ನೀನ್ ದಯವಿಟ್ಟು ಬೇಜಾರಾಗ್ಬೇಡ, ಪ್ಲೀಸ್ ಇರು ಅಂತ ಅವ್ರ ಅಮ್ಮ, ಅವ್ರ ತಂಗಿ, ಅವ್ರಪ್ಪ ಹೇಳ್ಕೊಂಡ್ರು. ಅದಕ್ಕೆ ನಾನು ಅಂದೆ ಸರಿ ಸರ್, ಸರಿ ನಾನು ಬೆಳಗ್ಗೆ ಹೋಗ್ತೀನಿ ಅಂತ. ಬಟ್ ಇಲ್ಲಿ ವಿರೋಧ ಮಾಡ್ತಿದ್ದ ಹೆಂಡತಿ ಮಾತ್ರನ ಚಿಕ್ಕಮ್ಮನ ತಂಗಿ ಮಕ್ಕಳು. ಅವ್ರಿಗೆ ಇವತ್ತಿಗಾದ್ರೆ ನಾವಂದ್ರೆ ಆಗಲ್ಲ ಸರ್. ಆಯ್ತಾ ಸರ್, ಹಂಗೆಲ್ಲ ಆಯ್ತು ಸರಿ ಅಂತ ಉಳ್ಕೊಂಡೆ. ಇನ್ನೇನ್ ಪಾಪ ಬರ್ತಡೆ ಅವತ್ತು. ನಾನೇನಂದ ಇಲ್ಲ ನಾನು ಬೆಳಗ್ಗೆ ಹೋಗ್ಬಿಡ್ತೀನಿ, ಸುಮ್ನೆ ನಮ್ಮಿಂದ ಯಾರು ಲೈಫ್ ಹಾಳಾಗ್ಬಾರ್ದು, ಮತ್ತೆ ಯಾರೋ ಏನ್ ಬೇಕಾದ್ರೂ ತಿಳ್ಕೊಬಾರ್ದು, ನಾವ್ ಏನಕ್ ಬಂದಿದೀವಿ ಅಂದ್ರೆ ಒಂದು ರೆಸ್ಪೆಕ್ಟ್ ಅವ್ರ ಮೇಲೆ ರೆಸ್ಪೆಕ್ಟಿಗೋಸ್ಕರ ಬಂದಿದೀವಿ, ಸುಮ್ನೆ ಯಾಕೆ ನನ್ನಿಂದ ನಿಮ್ಮ ಸ್ಥಿತಿ ಹಾಳಾಗ್ಬಾರ್ದು ಅಂತೇಳಿ ಅನ್ಕೊಂಡು ಅಂದೆ ಸರ್. ಇಲ್ಲ ಇನ್ನೇನು ಇಷ್ಟ ದಿನನೇ ಇರ್ತೀಯ, ಇವತ್ತೊಂದ್ ದಿವಸ ಬರ್ತಡೆ ಮುಗಿಸ್ಕೊಂಡು ಹೋಗು ಅಂತೇಳಿ ಕಾಡಿದ್ರು. ನಾನು ಕಂಡೀಷನ್ ಏನ್ ಮಾಡಿದೆ ಅಂದ್ರೆ, ನೈಟ್ ಅಲ್ಲಿ ಎನಿ ಕಂಡೀಷನ್ ನಾನು ಹೋಗ್ತೀನಿ, ನಾನು ಬಸ್ ಬುಕ್ ಮಾಡ್ಕೊಂತೀನಿ, ನಾನು ಎನಿ ಕಂಡೀಷನ್ ಬಸ್ಸಲ್ಲಿ ಹೋಗ್ತೀನಿ, ನನಗೆ ಮತ್ತೆ ಹೋಗುವಾಗ ಯಾರು ರಗ್ಲೆ ಮಾಡ್ಬಾರ್ದು ಅಂತ ಅಂದೆ ಸರ್. ಹಂಗಾರೆ ಸರಿ, ಹಂಗಾರೆ ಓಕೆ ನೀನ್ ಹೋಗು, ಹಂಗಾರೆ ನೈಟ್ ನಾನು ಏನ್ ಡಿಸ್ಟರ್ಬ್ ಮಾಡಲ್ಲ ಸರಿ ಅಂತೇಳಿ ಬರ್ತಡೆ ಮುಗಿಸ್ಕೊಂಡೆ ಸರ್. ಬಂದೆ ಅವ್ರ ಅಮ್ಮನೂ ಇದ್ರು, ಏನು ಇವ್ರು ನಮ್ ಫ್ರೆಂಡ್ ಇದಾರಲ್ಲ ಅವ್ರ ಅಮ್ಮನೂ ಇದ್ರು. ಅವ್ರಮ್ಮ ತುಂಬಾ ಅಳಕ್ ಕುಂತ್ರು. ಏನಂದ್ರೆ ಇದು ಹಿಂಗೆ ಮಾಡ್ತತಿ, ಒಂದ್ ದಿವಸ ಗಂಡ ಮನೆಗ್ ಬಾಳೆ ಮಾಡಕ್ ಬರ್ಲಿಲ್ಲ, ಹಂಗೆ ಹಿಂಗೆ. ಅದಕ್ಕೆ ನಾನಂದೆ ಅಮ್ಮ ನೋಡಿ ಅದು ನಿಮ್ದು, ಇವ್ರು ನಿಮ್ ಮಾತು ಕೇಳಿದ್ರೆ ಸರಿ, ಅವ್ರ ಮಾತು ಅವ್ರು ಕೇಳ್ತಾರಂದ್ರೆ ನಾವೇನ್ ಮಾಡಕ್ ಆಗಲ್ಲ, ನಿಮ್ ಜೀವನ ನಿಮಗೆ ಅಂತೇಳಿ ಬಂದ್ ಕಾಲಿಗೆಲ್ಲ ಬಿದ್ದು ಅದೇನು ಸಂಪ್ರದಾಯ ಐತೆ ಅದು ಮುಗಿಸ್ಕೊಂಡ್ ಬಂದೆ ಸರ್. ಕುಂಕುಮಾಷ್ಟಮ ಎಲ್ಲ ಕೊಟ್ರು, ಬಂದ್ ನೋಡಿ ಸರ್, ಬಂದೆಲ್ಲ ಅವ್ರ ಮನ್ಸಲ್ಲಿ ಉಳ್ಕೊಂಡ್ಬಿಟ್ಟೈತೆ ಅದು. ಏನಂತಂದ್ರೆ ಇವ್ರಿಗೆ ಅಫೇರ್ ಐತಿ, ಇವ್ರಿಗೆ ಅಫೇರ್ ಐತಿ ಅಂತೇಳಿ ಸ್ಟಾರ್ಟ್ ಮಾಡ್ಬಿಟ್ರು ಸರ್. ನನಗ್ ಫೋನ್ ಮಾಡೋದು, ಟಾರ್ಚರ್ ಕೊಡೋದು, ಹಂಗೆ ಹಿಂಗೆ, ನಿನ್ಗೆ ಎಷ್ಟು ವರ್ಷದಿಂದ ಕೊಟ್ಟ, ನಿನ್ ಗಂಡನ್ ಫೋಟೋ ಕಳಿಸು, ಈ ಒಂಥರ ಸರ್ ಈ ಚಿತ್ರ. ಅವಾಗ ನಾನೇನ್ ಮಾಡ್ದೆ, ನಾನು ಇವ್ರಿಗೆ ಫೋನ್ ಮಾಡಿ ನಾನು ಅಂದೆ ನೋಡು ಹಿಂಗೆ ಫೋನ್ ಮಾಡ್ತೇವೆ, ಯಾಕಂದ್ರೆ ನಂಬರ್ ನಮ್ಮ ಮಕ್ಳ ಹತ್ರ ಇಸ್ಕೊಂಡಿದ್ದೆ ಸರ್. ಅಲ್ಲಿ ಅವ್ರ ಮನೇಲಿ ಅವರು ನಮ್ಮ ಮಕ್ಳ ಹತ್ರ ನಂಬರ್ ಇಸ್ಕೊಂಡಿದ್ರೆ, ಅವಳ ಹತ್ರ ನಾನು ಫಸ್ಟ್ ಆಫ್ ಆಲ್ ಮಾತಾಡ್ತಿದ್ದೆ ಫಸ್ಟಿಗೆ, ತಂಗಿ ಅಂತೇಳಿ ಮಾತಾಡ್ತಿದ್ದೆ, ಅವ್ರ ಅಕ್ಕ ಅಂತಂದೆ ಮಾತಾಡ್ತಿದ್ರು, ನನ್ಕಿಂತ ದೊಡ್ಡವ್ರೆ ಅವ್ರ ವಯಸ್ಸಲ್ಲಿ. ಆಮೇಲೆ ಚೆನ್ನಾಗಿದ್ವಿ ಸರ್, ಮೊಬೈಲ್ ಕೊಡ್ತಿದ್ದೆ ನಾನು, 22,000 ರೂಪಾಯಿ ಮೊಬೈಲ್ ಕೊಡ್ತಿದ್ದೆ, ದೊಡ್ಡ ಮೊಬೈಲ್ ಲೋನ್ ಮೇಲೆ. ಅವಳಿಗೆ ಅವ್ರ ವೈಫ್ ಇದಾರಲ್ಲ ಅವ್ರಿಗೆ ಕೊಡ್ಸಿದ್ರಿ ಅಂದ್ರೆ ಅಲ್ಲಿ ಸಣ್ಣ ಮೊಬೈಲ್ ಇತ್ತು ಸರ್, ಸಣ್ಣ ಮೊಬೈಲ್ ಇತ್ತು. ಅವಾಗ ನಾವೆಲ್ಲ ವಿಡಿಯೋ ಕಾಲ್ ಮಾಡೋ ಸಂಬಂಧ ಇವ್ರು ಮತ್ತೆ ಹೊರಗಡೆ ಇರ್ತಿದ್ರಂತ ಒಂದ್ ಮೊಬೈಲ್ ಕೊಡ್ತಿದ್ದೆ ಸರ್ ನಾನು. ನೀನ್ ಕೊಡ್ಸಿದ್ದ? ನಾನ್ ಕೊಡ್ಸಿದ್ದೆ. ಅಂದ್ರೆ ಅಲ್ಲ ಸರ್, ಇವಾಗ ಏನಾಯ್ತಂದ್ರ ಅವರು ನನಗೆ ಅವಳು ಆಗ್ಲೆಲ್ಲ ಹೇಳ್ತಿದ್ಲಲ್ಲ ನನ್ನ ಹತ್ರ ದೊಡ್ಡ ಮೊಬೈಲ್ ಇಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಸರಿ ಅಂತೇಳಿ ನಾನೊಂದ್ ಮೊಬೈಲ್ ತಿಂಗಳ 1,100 ರೂಪಾಯಿ ಕಟ್ಟಂಗೆ ಒಂದ್ ಮೊಬೈಲ್ ಕೊಡ್ತಿದ್ದೆ ಸರ್ ನಾನು. ಅಂದ್ರೆ 1,100 ಅವ್ರು ಕಟ್ತಿದ್ರು, ನೀವು ಕಟ್ತಿದ್ರ? ಏನ್ ಸರ್? 1,100 EMI ಅವ್ರು ಕಟ್ತಿದ್ರು, ನೀನ್ ಕಟ್ತಿದ್ದವ ಅಂದೆ? 1-2 ತಿಂಗಳು ಅವ್ರು ಕಟ್ಟಿದ್ರು ಸರ್, ನೆಕ್ಸ್ಟ್ ನಾನೇ ಕಟ್ಟಿದೆ. ಆಯ್ತು. ಅಂದ್ರೆ ಪಾಪು ಬರ್ತಡೆಗಂತ ಗಿಫ್ಟ್ ಅಂತೇಳಿ ತಗೊಂಡೋಗಿದ್ದೆ ಸರ್ ನಾನು. ಆಯ್ತು ಸರ್, ಚೆನ್ನಾಗಿದ್ವಿ ಎಲ್ಲ. ಈಗ ಹೇಳ್ಕೊಡೋರು ಇರ್ತಾರಲ್ಲ ಸರ್, ಅವ್ರ ಚಿಕ್ಕಮ್ಮನ ಮಾತಿಂದ ತುಂಬಾ ಇರಿಟೇಷನ್ ಮಾಡಕ್ ಉಂಟು, ಮತ್ತೆ ತುಂಬಾ ಕೆಟ್ಟದಾಗೆಲ್ಲ ಬೈಯೋದು, ಕೆಟ್ಟದಾಗೆಲ್ಲ ಒಂಥರ ಒಂಥರ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡೋದು. ಅವಾಗ ಇವ್ರೇನಂದ್ರು, ನೋಡು ನೀನು ಹಂಗೂ ಅಂತೆ ಹಿಂಗೂ ಅಂತೆ ಮಾಡೇ ತೋರಿಸ್ತೀನಿ, ನಮ್ಮಿಬ್ಳ ನನ್ ಮತ್ ಆತರ ಏನಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್. ಆಮೇಲೆ ಬೇಕಂದ್ರೆ ಡೆತ್ ನೋಟ್ ಬರ್ದಿಕ್ಕೋದು, ನಾನ್ ಸತ್ತೋಗ್ತೀನಿ, ನಾನ್ ಬಾವಿಗೆ ಹಾರ್ತೀನಿ, ನಾನ್ ಕೆರೆಗೆ ಬಿದ್ದೇ ಬಿಟ್ಟೆ ಅಂತ ಆತರ ಮಾಡಿ ನನ್ನ ಹೆಸರ್ಮೇಲೆ ಡೆತ್ ನೋಟ್ ಬರಕ್ ಸ್ಟಾರ್ಟ್ ಮಾಡಿದೀವಿ ಸರ್. ಸುಮ್ನೆ ಬ್ಯಾಗಲ್ಲಿ ಇಟ್ ಕಳ್ಸೋದು, ಅವರು ಇಲ್ಲಾಂದ್ರೆ ಇದು ಪಾಕೆಟ್ ಅಲ್ಲಿ ಜೇಬಲ್ಲಿ ಆ ತರ ಇಟ್ ಕಳ್ಸಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ನನಗೆ ಅವಾಗ ಏನಾಯ್ತು ಅಂದ್ರೆ
ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ, ನಾನ್ ಮಾತಾಡ್ಲಾ ಅವಳ ಹತ್ರ ಅಂತ ಅಂದೆ. ಹಂಗಂದ ತಕ್ಷಣ ಇಲ್ಲ ಅವ್ರು ಏನಂದ್ರು ನಂಬೋ ಪರಿಸ್ಥಿತಿಗಿಲ್ಲ, ಹೋಗ್ಲಿ ಬಿಡ್ರಿ, ನಿಮ್ ಪಡಿ ನೀವಿರಿ, ನಮ್ ಪಡಿ ನಾವ್ ಇರ್ತೀವಿ ಅಂತ ಸುಮ್ನಾದೆ ಸರ್. ಆಮೇಲೆ ನೆಕ್ಸ್ಟ್ ಇಲ್ಲ ಅವ್ರು ಹಂಗೆ ಅಂತಾರೆ ಹಿಂಗ ಅಂತಾರ ಅಂತಂದೇಳಿ ಇವ್ರು ನಾನ್ ನಿನಗೆ ಒಂದ್ ಲೈಫ್ ಕೊಡ್ತೀನಿ, ಆ ಮಕ್ಳು ನನ್ ಮಕ್ಳು ಅಂತ ತಿಳ್ಕೊಂತೀನಿ, ಹಂಗೆ ಹಿಂಗೆ ಬೇಡಪ್ಪ ನನಗೆ ಅಂತ ಅಂದೆ. ಹಂಗಂದ ತಕ್ಷಣ ಇಲ್ಲ ಯೋಚನೆ ಮಾಡು ನೀನು ಅಂತೇಳಿ. ಇಲ್ಲ ನಾನು ಯೋಚನೆ ಮಾಡೋದೇನಿಲ್ಲ, ನಾನ್ ಚೆನ್ನಾಗಿದ್ದೀನಿ, ನನ್ನ 5 ಜನ ಮಕ್ಳು, ನಮ್ಮ ಅಮ್ಮನ ಜೊತೆಗೆ ನಮ್ಮ ಅಕ್ಕನ ಜೊತೆಗೆಲ್ಲ ಚೆನ್ನಾಗಿದ್ದೀನಿ, ಆರಾಮಾಗಿರ್ತೀನಿ ಅಂತೇಳಿ ಅಂದು ನಾನ್ ಸುಮ್ನಾದೆ ಸರ್. ಸುಮ್ನಾದೆ ಅಂದ್ರೆ ಅಕ್ಕನ ಮಕ್ಳು 3 ಜನ ಅಲ್ಲ, 5 ಜನ ಮಕ್ಳು. ನಾನು ಇವತ್ತಿಗಾದ್ರೂ ಹೇಳೋದು ಅಷ್ಟೇ ಸರ್, ನನಗೆ 5 ಜನ ಮಕ್ಳು ಅಂತಾನೆ ಹೇಳ್ಕೊಂತೀನಿ. ಆಮೇಲೆ ಚೆನ್ನಾಗಿದ್ವಿ. ಆಮೇಲೆ ಇಲ್ಲ ನೀನ್ ನನ್ ಮೀಟ್ ಮಾಡಕ್ಕ ಅಂತೇಳಿ ಮೀಟ್ ಮಾಡಿದ್ವಿ ಸರ್. ಒಂದ್ಸತ ಫ್ರೆಂಡ್ ಮನೇಲಿ ಮೀಟ್ ಮಾಡಿದ್ವಿ, ಹಿಂಗೆ ಬರ್ತಡೇ ಇತ್ತು ಅವ್ರ ಫ್ರೆಂಡಿಂದು. ಅವಾಗ ಬರ್ಲೇಬೇಕು ನೀನು ಅಂತೇಳಿ ಅವನು ಕರ್ದ, ಅದ್ಗೆ ಬರ್ಲೇಬೇಕು ಅದ್ಗೆ, ಸರಿ ಅಂತೇಳಿ ಹೋದೆ ಸರ್. ಹೋದೆ ನೋಡಿ ಸರ್, ಅವತ್ತಿಂದ ಇವ್ರು ಮತ್ತೆ ಇಲ್ಲ ಹಂಗೆ ಹಿಂಗೆ ಅವಳನ್ನು ಚೆನ್ನಾಗ್ ನೋಡ್ಕೊಂತೀನಿ, ನೀನು ಚೆನ್ನಾಗ್ ನೋಡ್ಕೊಂತೀನಿ, ಅವಳನ್ನು ಕೈ ಬಿಡಲ್ಲ, ನೀನು ಕೈ ಬಿಡಲ್ಲ ಅಂತ ಅಂದ್ರು ಸರ್. ಇಲ್ಲ ನನಗೆ ಸಾಕಪ್ಪ, ನನ್ ಜೀವನ ಅವ್ರಿಂದ ಅಷ್ಟು ಅನ್ಭವಿಸಿದೀನಿ, ಮತ್ ನಿನ್ನಿಂದ ಏನೋ ಹಂಗೆ ಹಿಂಗೆ. ಇಲ್ಲ ದೇವ್ರ ಮೇಲೆ ಆಣೆ ಇಟ್ಟು, ಇಲ್ಲ ನಮ್ಮೂರಲ್ಲಿ ಒಂದ್ ದೇವ್ರ ಐತಿ ಸರ್, ಅಲ್ಲಿ ಕರ್ಕೊಂಡೋಗಿ ದೇವ್ರ ಹತ್ರ, ಇಲ್ಲ ನಾನು ನಿನ್ನ ಯಾವತ್ತು ನನ್ ಕೈ ಬಿಡಲ್ಲ, ಲೈಫಲ್ಲೇ ಕೈ ಬಿಡಲ್ಲ ಅಂತೇಳಿ ದೇವ್ರ ಹತ್ರ ಹಾಣಿ ಮಾಡಿದ್ರು ಸರ್. ಹಾಣಿ ಮಾಡಿದ್ಮೇಲೆ ನಾನು ಇವ್ರು ಮದ್ವೆ ಆದ್ವಿ ಸರ್. ಹೌದಾ? ಅಂದ್ರೆ ಎಷ್ಟು ದಿನಕ್ಕೆ ಮದುವೆ ಆದ್ರಿ? ಒಂದು 6-7 ತಿಂಗಳಿಗೆ ಮದುವೆ ಆದ್ವಿ ಸರ್. ಅಂದ್ರೆ ಬರ್ತ್ಡೇಯಿಂದ ಅತ್ತಗೊಂದು 6 ತಿಂಗಳಾದ್ಮೇಲೆ ಮದುವೆ ಆದ್ರಿ? ಹೌದು ಸರ್, 6-7 ತಿಂಗಳು ಆಗಿರ್ಬೋದು ಸರ್. ಓಕೆ. ಮದುವೆ ಆದ್ವಿ. ಮದುವೆ ಅಂದ್ರೆ ಇಲ್ಲಿ ನಾನು ಇವ್ರ ಹತ್ರ, ನಾವು ಭಟ್ರ ಹತ್ರ ಕೇಳಕ್ ಹೋಗ್ತಿದ್ವಲ್ಲ ಸರ್, ಅವ್ರಿಗೆಲ್ಲ ನಮ್ ಪರಿಸ್ಥಿತಿ ಗೊತ್ತಿತ್ತು. ನನ್ ಪರಿಸ್ಥಿತಿ ಗೊತ್ತಿದ್ದಾಗ ಅವರು, ನಾನು ಹಿಂಗ್ ಹೋಗಿ ಕೇಳ್ದೆ, ಅವ್ರದ್ದು ನಂದು ಹೆಸರೆಲ್ಲ ಕೇಳಿ ಜಾತಕ ಎಲ್ಲ ತೋರ್ಸಿದ್ಮೇಲೆ, ಇಲ್ಲ ಹೊಂದಾಣಿಕೆ ಆಗುತ್ತೆ, ಹೆಸರು ಮಾತ್ರ ಚೇಂಜ್ ಮಾಡ್ಕೋಬೇಕು ನಿಮ್ಮಿಬ್ಬರದು, ಇವ್ರದ್ದು ನಂದು ಮಾತ್ರ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ನಂದು 2 ಹೆಸರು ಬರುತ್ತೆ ಸರ್ ಹುಟ್ಟಿದ್ದು. ಆದ್ರಿಂದ ಇವ್ರಿಗೂ ಅವ್ರಿಗೂ ಇದು ಮಾಡ್ಕೊಂಡು, ಇಲ್ಲ ಇದು ನಿನ್ ಫಸ್ಟಿನ ಹೆಸರು ಐತಲ್ಲ ಅದನ್ನ ಇಡ್ಬೇಕು, ಅವ್ರು ಅದನ್ನೇ ಕರಿಬೇಕು ಅವರು ಅಂತ ಚೆನ್ನಾಗಿದ್ವಿ ಸರ್. ನಾನು ಹೊರಗಡೆ ಬಂದೆ. ನಾನು ಹೊರಗಡೆ ಬಂದಿದ್ದೇನಂತಂದ್ರೆ ಇವ್ರಿಗೋಸ್ಕರ, ಇವಾಗ ಅಕ್ಕನ ಮಕ್ಳು ದೊಡ್ಡವರಿದ್ದಾರೆ ಅಂದ್ರೆ ಅವ್ರಿಗೂ ಒಂಥರ ಇದಾಗ್ತೈತಿ, ಮತ್ ಸರಿ ಹೋಗಲ್ಲ ಅಂತೇಳಿ ನಾನು ಇದ್ದೂರಲ್ಲೇ ಸರ್ ಬೇರೆ ಮನೆ ಮಾಡಿದೆ ಸರ್. ಬೇರೆ ಮನೆ ಮಾಡ್ದೆ. ಅಮ್ಮ ಎಷ್ಟು ಕಣ್ಣೀರ್ ಹಾಕಿದ್ರು ಸರ್ ನನ್ ಕಳ್ಸುವಾಗ, ಬೇಡ ಹೋಗ್ಬೇಡ ಅಂತೇಳಿ. ಅವರು ಅಕ್ಕನ ಮಕ್ಳು ಅಂದ್ರು, ನೀನ್ ಹೋಗ್ಬೇಡ, ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ನೀನು. ಅವ್ರೆಲ್ಲ ಸಣ್ಣರಲ್ಲ ಸರ್, ನನ್ ಇವ್ರನ್ನೇ ಗಂಡ ಅಂತೇಳಿ ಅನ್ಕೊಂಡ್ ಬಂದೆ ಸರ್. ಯಾರನ್ನ? ಇವಾಗ ಏನ್ ಮದ್ವೆ ಆಗಿದ್ವಲ್ಲ ಸರ್. ಯಾಕಂದ್ರೆ ಅವ್ರಿಗೆಲ್ಲ ಇನ್ನೂ ಗೊತ್ತಿಲ್ಲ, ನಾನ್ ಹಿಡ್ದಿರೋ ಮಕ್ಳಿಗೆ ಅಪ್ಪ ಯಾರಂತ ಗೊತ್ತಿಲ್ಲ ಸರ್. ಯಾರಿಗ್ ಗೊತ್ತಿಲ್ಲ? ನನ್ ಮಕ್ಳಿಗೆ ಗೊತ್ತಿದ್ದಿಲ್ಲ ಯಾರಪ್ಪ ಅಂತ. ಅರ್ಥ ಆಗ್ಲಿಲ್ಲ ನನಗೆ. ಇವಾಗ ನನ್ನ ಅಕ್ಕನ ಮಕ್ಳಿಗೂ ನನ್ ಗಂಡ ಯಾರಂತ ಗೊತ್ತಿಲ್ಲ. ಆಮೇಲೆ ನನ್ ಮಕ್ಳಿಗೂ ಇವ್ರಪ್ಪ ಸ್ವಂತಪ್ಪ ಯಾರಂತ ಗೊತ್ತಿಲ್ಲ ಸರ್. ಯಾಕಂದ್ರೆ ಚಿಕ್ಕವಳಿದ್ದಾಗ ಇನ್ನೂ 1 ವರ್ಷ ಕೆಳಗಡೆನೆ ಬಿಟ್ಟೋಗಿದ್ದಾರೆ ಸರ್. ಇನ್ನೂ 1 ವರ್ಷನೂ ಆಗಿದ್ದಿಲ್ಲ ಸಣ್ಣಳಿಗೆ. ದೊಡ್ಡಳಿಗೆ 1.5 ವರ್ಷ 2.5 ವರ್ಷ ಸರ್ ಅವ್ಳಿಗೆ. ಆವಾಗಿನ ಟೈಮಲ್ಲಿ ಬಿಟ್ಟೋದ ನಾನೇನಂದ, ಇಲ್ಲ ನಾನು ಅವ್ರ ಜೊತೆ ಹೋಗ್ತೀನಿ ಅಂತೇಳಿ ಅನ್ಕೊಂಡು ನಾವು ಮನೇಲೆ ಮದುವೆ ಮಾಡ್ಕೊಂಡಿವಿ ಸರ್. ಬಟ್ ಆ ವೇಳೆಗೆ ಮಕ್ಳು ಅಂದ್ಕೊಂಡ್ರು ಇವರೇ ಅಪ್ಪ ಅಂತಲ್ಲ? ಹೌದು ಸರ್. ಅವರು ತುಂಬಾ ಚೆನ್ನಾಗ್ ನೋಡ್ಕೊಂತಿದ್ರು. ನಮ್ಮ ಮಗಳು ಸೇಮ್ ಅವ್ರ ತರಾನೇ ಇದ್ರು. ಬಹಳ ಚೆನ್ನಾಗ್ ಅಂದ್ರೆ ಬಹಳ ಚೆನ್ನಾಗ್ ನೋಡ್ಕೊಂತಿದ್ರು. ಅಂದ್ರೆ ಅಲ್ಲಿ ಚೆನ್ನಾಗ್ ನೋಡ್ಕೊಂಡ್ರು, ಇಲ್ಲಿ ಚೆನ್ನಾಗ್ ನೋಡ್ಕೊಂಡವ್ರು. ಹಂಗೆ ಹಿಂಗೆ ಆಯ್ತು ಸರ್. ಹಂಗೆ ಹಿಂಗೆ ಆಗಿ ಒಂದು ಚೆನ್ನಾಗಿದೆ. ಅವಳು ಫೋನ್ ಮಾಡ್ಕೊಂಡವಳು ಹೋಗ್ಲಿ ಅಂತ ಅವ್ರ ಜೊತೆಗೆ ಮಾತಾಡ್ತಿದ್ಲು. ನನ್ನ ಹತ್ರ ಬಿಟ್ಟಿದ್ಲು ಮಾತು. ಅವ್ರ ಜೊತೆಗೆ ಮಾತಾಡ್ಕೊಂಡು ಚೆನ್ನಾಗಿದ್ದು. ಆಮೇಲೆ ಇದು ನಾನ್ ಏನ್ ಮಾಡ್ದೆ ಗೊತ್ತಾ ಸರ್, ನನ್ನ ಅಕ್ಕಗೆ ಇನ್ನೊಂದ್ ಅಕ್ಕ ಇತ್ತಲ್ಲ, ಇನ್ನೊಂದ್ ಅಕ್ಕಗೆ ನಾನು ಫೋಟೋ ಕಳ್ಸಿದ್ದೆ ಸರ್. ಯಾವ ಅಕ್ಕ? ಇನ್ನೊಂದ್ ಅಕ್ಕ, ನನ್ ದೊಡ್ಡಕ್ಕ. ಅಂದ್ರೆ ಡೈವರ್ಸ್ ಆಗಿದ್ದವ್ರಿಗೆ? ಡೈವರ್ಸ್ ಆಗಿದ್ದವಳಲ್ಲ. ಇವಾಗ ನಾವು 4 ಜನ ಅಕ್ಕ ತಂಗಿಯರು ಸರ್. ಒಂದ್ ಅಕ್ಕ ತೀರ್ಕೊಂತು. ಆ ಒಂದ್ ಅಕ್ಕ ತೀರ್ಕೊನಕ್ಕಿಂತ ಹಿಂದಿದ್ದು ಹುಟ್ಟಿದ್ಲಲ್ಲ, ಆ ಅಕ್ಕ ಫೋಟೋ ಕಳ್ಸಿದೆ. ಅಂದ್ರೆ ಅವ್ರ ಸಂಸಾರ ಚೆನ್ನಾಗೇ ಇದೆ? ಅವ್ರು ಚೆನ್ನಾಗಿದ್ದಾರೆ. ಅವ್ರಿಗೆ ಫೋಟೋ ಕಳಿಸ್ದೆ. ಅವ್ರಿಗೆ ಫೋಟೋ ಕಳಿಸಿ, ವಿಡಿಯೋ ಕಳಿಸಿ, ನೋಡು ನನ್ ಮದ್ವೆ ಆದ ಇವತ್ತು, ನಿಮಗೆಲ್ಲ ಕರೆದೆ ಬರ್ಲಿಲ್ಲ ಅಂತಂದೆ. ಅದಕ್ಕೆ ಹೋಗ್ಲಿ ಬಿಡು, ನೀನ್ ಚೆನ್ನಾಗಿರೋ ಖುಷಿಯಿಂದ ಅಂತ ಅಂದ್ರು ಸರ್. ಅಂದ್ರು. ನಮ್ ಮಧ್ಯೆ ಒಂದ್ ಸ್ವಲ್ಪ ದುಡ್ಡಿನ ಚೆನ್ನಾಗಿತ್ತು ಸರ್. ಅಕ್ಕನ ಮಧ್ಯೆ ನಮ್ಮ ಮಧ್ಯೆ ಎಲ್ಲ ಒಂದ್ ಸ್ವಲ್ಪ ದುಡ್ಡು ಕೊಡೋದು ವ್ಯವಹಾರಗಳು ಚೆನ್ನಾಗಿದ್ದು. ಅವತ್ತು ಇವ್ರಿಗೆ ಆರಾಮಿಲ್ಲ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀನಿ. ಅವತ್ತಿನ ಫೋನ್ ಮಾಡಿ
ನನಗೆ 5,000 ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ಲಕ್ಕ. ಹ್ಮ್ ನಾನೇನಂದೆ, ಇಲ್ಲ ದುಡ್ಡಿಲ್ಲ, ಹಿಂಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೈತಿ, ಅಲ್ಲಿನ ಆಪರೇಷನ್ ಮಾಡ್ಸೋದೈತಿ ಅಂತ ಅಂದೆ ಸರ್. ಆಪರೇಷನ್ ಯಾರಿಗೆ? ನಮ್ಮ ಮನೆಯವ್ರಿಗೆ ಕಣ್ಣು ಆಪರೇಷನ್. ಹ್ಮ್ 45,000 ರೂಪಾಯಿ ಕಟ್ಬೇಕಾಗಿತ್ತು ಸರ್ ಅಲ್ಲಿ. ಓಕೆ. ಹಂಗಂದ ತಕ್ಷಣ ನಾನು ಇವಳು ಏನ್ ಮಾಡ್ಬಿಟ್ಲು, ಸಿಟ್ಟಿಗೆ ಅವ್ರು ಹೆಂಡತಿ ನಂಬರ್ ನಾನೇ ಕೊಟ್ಟಿದ್ದೆ. ಹ್ಮ್ ನಾನೇನ್ ಕೊಟ್ಟಿದ್ದೆ ಅಂದ್ರೆ, ಹಿಂಗ್ ಜಗಳ ಆಗ್ತೈತಿ, ಹ್ಮ್ ಫೋನ್ ಮಾಡಿ ಮಾತಾಡು, ಏನಂತಂದ್ರೆ ಇಲ್ಲ ಜಗಳ ಒಂದ್ ಸ್ವಲ್ಪ ನಿಲ್ಸು ಅಂತ ಕೊಟ್ಟಿದ್ದೆ ಸರ್. ಹ್ಮ್ 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 ಅವಾಗಿನ ಟೈಮಲ್ಲಿ ಕೊಟ್ಟಿದ್ದೆ. ಇದು ಏನ್ ಮಾಡೈತಂದ್ರೆ ದುರುಪಯೋಗ ಮಾಡ್ಕೊಂಡಿ ಇದು ನಂಬರ್ ಸೇವ್ ಮಾಡಿ ಇಟ್ಕೊಂಡಳ ಸರ್. ಹ್ಮ್ ನಾನ್ ಹಾಳದವಳು, ಒಂದ್ ದಿವಸ ಮೊಬೈಲ್ ಅವ್ರ ಮನೆಗೆ ಹೋದಾಗ ಮೊಬೈಲ್ ಚೆಕ್ ಮಾಡಿಲ್ಲ ನನ್ಗೆ, ಯಾಕಂದ್ರೆ ಇವಳ ಮೇಲೆ ನಂಬಿಕೆ ಜಾಸ್ತಿ. ಹ್ಮ್ ನನ್ ತಾಯಿಗಿಂತ ಹೆಚ್ಚು ಅವಳು ನಂಬಿದ್ದೆ ಸರ್ ನಾನು. ಹ್ಮ್ 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 ಆವಾಗ ಇವಳು ಏನ್ ಮಾಡಿದಾಳೆ, ಎಲ್ಲಾ ವಿಷಯ ಹೇಳ್ಬಿಟ್ಟಿದ್ದಾಳೆ ಸರ್. ನನ್ನ ವಿಷಯ ಪ್ರತಿಯೊಂದು ಹೇಳ್ಕೊಂಡ್ಬಿಟ್ಟಾಳೆ ಅವಳು. ಹ್ಮ್ ಹಿಂಗೆ ಹಿಂಗಿಲ್ಲ, ಈ ತರ ಮದುವೆ ಆಗಿದ್ದು, ಡೈವರ್ಸ್ ಆಗಿದ್ದು, ಹಿಂಗೆ ಬಿಟ್ಟು ಹೋಗಿದ್ದು, ಹಂಗೆ ಹಿಂಗೆ ಎಲ್ಲ ಇದ್ದಿದ್ದ ಸ್ಟೋರಿ ಹೇಳ್ಬಿಟ್ಟಾಳೆ ಸರ್. ಹ್ಮ್ ಆಮೇಲೆ ಅವ್ರ ಮನೇಲಿ ಎಲ್ಲರಿಗೂ ಗೊತ್ತಾಯ್ತು ಸರ್. ಓಕೆ. ಗೊತ್ತಾಗಿದ ತಕ್ಷಣ ಅವ್ರು ಏನ್ ಅನ್ಕೊಂಡಿದ್ರಂದ್ರೆ, ಹೋಗ್ಲಿ ಬಿಡು ಅವ್ರ ಪಾಡಿಗೆ ಅವರು, ಇವಳ ಪಾಡಿಗೆ ಇವಳು ಇದ್ದಾಳೆ ಅಂತ ಅವಳು ತಿಳ್ಕೊಂಡು, ಅವಳಾರು ನಮ್ದಾಗಿದ್ಲು ಸರ್, ನಾನು ನಮ್ದಾಗಿದ್ದೆ. ಹ್ಮ್ ಈ ವಿಷಯ ಗೊತ್ತಾಗಿದ ತಕ್ಷಣ ಇಡೀ ಊರಿಗೆಲ್ಲ ಗೊತ್ತಾಗಿ, ನಮ್ಮೂರಲ್ಲ ಸರ್, ನಮ್ಮೂರ್ ಸಿಟಿ ಆಗುತ್ತೆ, ಅವ್ರೂರ್ ಹಳ್ಳಿಗೆಲ್ಲ ಗೊತ್ತಾಗಿ ಅವ್ರಿಗೆಲ್ಲರೂ ಫೋನ್ ಮಾಡ್ಕೊಂಡು, ಅವತ್ತು ಆಪರೇಷನ್ ಮಾಡ್ಸಿದೀನಿ ಸರ್ ನಾನು, ಕಣ್ಣು ಆಪರೇಷನ್, ಲೆನ್ಸ್ ಹಾಕ್ಸಿ ಪರಿಹರಿಸಿದ್ದೆ. ಅವಾಗ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಅದೇನು ಕರ್ಕೊಂಡ್ಬಂದ್ ಮಲಗಿದ್ದಾರೆ, ಫೋನ್ ಸ್ಟಾರ್ಟ್ ಅದು. ಆಮೇಲೆ ಟೆನ್ಷನ್, ಪಾಪ ಮನುಷ್ಯನಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಯಾರು ಹೇಳಿದಾರೆ ಹೇಳು ಅಂದ್ರೆ ಹೇಳಿಲ್ಲ ಸರ್. ಆಮೇಲೆ ಒಂದ್ ದಿವಸ ಮಟ್ಟಿಗೆ ಗೊತ್ತಾಯ್ತು, ಅಂದ್ರೆ ಅಲ್ಲೇ ಅವಾಗ 1-2 ದಿನದ ಒಳಗಡೆ ಗೊತ್ತಾಯ್ತು ನಮ್ಮ ಅಕ್ಕನೇ ಕಳ್ಸಿದ್ದು ಅಂತೇಳಿ. ಆಮೇಲೆ ಸರಿ ಅಂತೇಳಿ ಅವ್ರ ಏನ್ ಮಾಡಿದ್ರು, ನೀನ್ ಮನೆಗ್ ಬಾ ಅಂತ ಕರೆದ್ರು ಅವ್ರ ಮನೇಲಿ ಎಲ್ಲರೂ. ಸರಿ ಅಂತೇಳಿ ಅಲ್ಲಿ ಹೋದ್ರು. ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಆರೋಗ್ಯ, ಕಿಡ್ನಿ ಒಳಗಡೆ ಸ್ಟೋನ್ ಆಗಿ ಅವ್ರಿಗೆ ಆರೋಗ್ಯ ಕೆಟ್ಟ ತಕ್ಷಣ ಅವ್ರ ಮನೇಲಿ ಯಾರು ಏನು ಮಾತಾಡಿಲ್ಲ ಸರ್. ಅಂದ್ರೆ ಇವ್ರು ಹೋದ್ರಲ್ಲ ನನ್ ಬಿಟ್ಟು ಹೋಗಿದ ತಕ್ಷಣ 4 ತಿಂಗಳು ನನ್ನ ಹತ್ರ ಬಂದಿದ್ದಿಲ್ಲ. ಫೋನ್ ಮಾಡೋರು ಮಾತಾಡ್ತಿದ್ರು. ನಾನೇನಂದೆ, ಸರ್ ನಾನ್ ದಯವಿಟ್ಟು ನನಗ್ ಬಿಟ್ಬಿಡು, ನೀನ್ ದಯವಿಟ್ಟು ಅವಳ ಜೊತೆಗಾರ ಚೆನ್ನಾಗಿರು ಪ್ಲೀಸ್, ನಿನ್ ತಾಲಿ ಬೀಳ್ತೀನಿ ಅಂದ್ರೆ, ಇಲ್ಲ ನಾನ್ ಸತ್ತೋಗ್ತೀನಿ, ನನಗೆ ಬೇಕು, ಅವಳಿಗೆ ಏನ್ ಕಮ್ಮಿ ಮಾಡಿಲ್ಲ, ನೀವೇನ್ ಕಮ್ಮಿ ಮಾಡಿಲ್ಲ, ನಾನ್ ಚೆನ್ನಾಗಿ ನೋಡ್ಕೊಂತೀನಿ ಹಂಗೆ ಅಂದ್ರೆ ಸರ್. ಬಿಟ್ಬಿಡು ಅಂತ ಯಾಕೆ ಹೇಳಿದೆ? ಯಾಕಂದ್ರೆ ಅವಳಾದ್ರೂ ಚೆನ್ನಾಗಿರ್ಲಿ ಸರ್, ನಮ್ದಾಗಿರ್ಲಿ. ಈಗ ಇನ್ನೊಬ್ರ ಲೈಫಿಗೆ ಈಗ ಒಂದ್ಸತ ಹೋಗ್ ಬಂದೆ, ನಾನು ಅನ್ಭವಿಸ್ತಾ ಇದ್ದೀನಿ. ಈಗ ಈ ತರ ಮಕ್ಕಳು ಬಂದೆ ನಾನು, ಈ ತರ ಮತ್ತೆ ತಾಯಿಲ ಮಕ್ಳಿಗೆ ಬೇರೆ ಬಿಟ್ಟು ಬಂದೆ. ಅಮ್ಮಗೂ ಅಪ್ಪ ಇಲ್ಲ ಸರ್, ಅಪ್ಪ ತೀರ್ಕೊಂಡಿದಾರೆ. ಅಪ್ಪಗೆ ನಾವು ನೋಡ್ಕೊಂತಿದ್ದೆ ಸರ್. ನಾನು ಹೊರಗಡೆ ಬಂದಾಗಿಂದ ಅಮ್ಮನು ಈ ಮಕ್ಕಳು ನಾನೇ ನೋಡ್ಕೊಂಡಿದ್ದೆ ಸರ್, ನಾನು ನನ್ನ ಅಕ್ಕ. ಓಕೆ, ಬಟ್ ಅಲ್ಲಿ ಅಕ್ಕ ಅಮ್ಮ ಮಕ್ಕಳನ್ನ ಬಿಟ್ಟು ನೀನು ಈತನ ಜೊತೆ ಬಂದಿದ್ದ? ಬಂದಿದ್ದೆ ಸರ್, ಮನೆ ಮಾಡ್ಕೊಂಡು ಬೇರೆ ಬಂದಿ, ನಾವು ಇದ್ದೂರಲ್ಲೇ ಬೇರೆ ಕಡೆಗೆ ಬಂದ್ವಿ. ಸೊ ಈಗ ಅವಳ ಜೊತೆ ಇರು, ಸುಮ್ಮನೆ ಬೇಡ ಅಂತ ಏನೋ ಹೇಳ್ತಿದ್ದೆ. ಹೌದು ಸರ್, ನಾನು ಕರೆಕ್ಟ್ ಆಗಿ ಬೇಡಪ್ಪ, ನಿನ್ ಜೀವನ ನೀನ್ ಮಾಡು, ಆರಾಮಾಗಿ ಖುಷಿಯಿಂದ ಇರು. ಈಗ ಹೆಂಗಿದ್ರು ಗೊತ್ತಾಗಿದ್ಮೇಲೆ ಈಗ ಅವ್ರಿಗೂ ನಮ್ದಿರಲ್ಲ, ಅವ್ರ ಪಡಿಗೆ ಅವ್ರು, ನಿನ್ ಪಡಿ ನೀರು ಚೆನ್ನಾಗಿರೋಣ. ನಿನ್ ಪಡಿ ಮದುವೆ ಆಗ್ಬೇಕಾದ್ರೆ ಇದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಧೈರ್ಯದ ಮೇಲೆ ಅದ? ಇಲ್ಲ ಸರ್, ಇವ್ರು ಏನ್ ಅಂದಿದ್ರಂದ್ರೆ, ನಾನು ನಿನ್ನ ಫಸ್ಟಿನ ಹೆಂಡತಿ ಅಂತಂದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ. ಏನಂತ? ಫಸ್ಟಿನ ಹೆಂಡತಿ ನೀನೇ ಅಂತ ಹೇಳಿ ಪರಿಚಯ ಮಾಡಿಸ್ಕೊಡ್ತೀನಿ. ಯಾರಿಗೆ? ಅವ್ರ ಮನೆಗೆಲ್ಲ. ಓಹೋ, ನೀನೇ ಫಸ್ಟ್ನೇವಳು, ಅವಳೇ 2ನೇವಳು ಅಂತ? ಹೌದು ಸರ್, ಹಂಗಂತ ಅನ್ಕೊಂಡ್ರೆ ಅದಕ್ಕೆ ನಾನು ನಮ್ಮ ಮಕ್ಳು ದೊಡ್ಡವ್ರು ಇದ್ರಲ್ಲ ಸರ್. ಓಹೋ. ಅದಕ್ಕೆ ಅಂದ್ರೆ ಮಕ್ಳು ಹೆಸರೆಲ್ಲ ಅಲ್ಲಿ ಇಲ್ಲಿ, ಇವ್ 2 ಮಕ್ಳಿಗೆ 4 ಮಕ್ಳಿಗೂ ಒಂದೇ ತರ ಹೆಸರು ಸರ್. ಆಯ್ತು. ಈಗ ಏನು ಹೇಳ್ತಿದ್ಯಾ, ಅವಳ ಜೊತೆ ಇರು, ಅವಳ ಜೀವನ ಹಾಳಾಗೋದು ಬೇಡ ಅಂತ ಅಂದೆ ಸರ್. ಅಂದ ತಕ್ಷಣ ಇಲ್ಲ ಇಲ್ಲ ನಾನು ಈ ಮಾತು ಯಾವಾಗ ಹೇಳ್ಬೇಕಿತ್ತು? ಅವ್ರು ನನ್ನ ಹತ್ರ ಬಂದಾಗ ಹೇಳ್ಬೇಕಾಗಿತ್ತು. ಎಲ್ಲ ಸುಟ್ಟೋದ ಮೇಲೆ ನೀರ್ ಹಾಕೋದು ನೀನು. ಆಯ್ತು, ಹಂಗೆ ಹೇಳ್ದಾಗ ಏನಂದ್ರು ಅವರು? ಇಲ್ಲ ನಾನ್ ನಿನ್ ಬಿಡಲ್ಲ, ಇಷ್ಟೆಲ್ಲ ರಂಪರಾಮಣ ಆಗಿದೆ ಅಂದ್ರೆ, ಇಷ್ಟೆಲ್ಲ ಗಲಾಟೆ ಎಲ್ಲ ಆಗಿದೆ, ನಾನ್ ನಿನ್ ಬಿಡಲ್ಲ, ನಾನ್ ನಿನ್ ನೋಡ್ಕೊಂತೀನಿ ಚೆನ್ನಾಗಿ, ಬೇಡ ಅಂತ. ಆಮೇಲೆ ಹಂಗಿಂಗ್ ಮಾಡ್ಕೊಂಡು ನಿಮ್ಮ ಅಕ್ಕವ್ರು ಅಲ್ಲಿ ಫೋಟೋ ಎಲ್ಲ ಕಳ್ಸಾದ ಮೇಲೆ ಅಷ್ಟೊತ್ತು ಉರಿತಾ ಇದ್ದ ಆ ಹೆಂಡತಿ, ಮೊದಲನೇ ಹೆಣ್ಮಗಳು, ಆಮೇಲೆ ಏನು ಅನ್ಲಿಲ್ವ ನಿನಗೆ? ಇಲ್ಲ ಸರ್, ನನಗೆ ಫೋನ್ ಕೊಟ್ಟಿಲ್ಲ. ಅವಾಗ ನಾನು ಸಿಮ್ ಎಲ್ಲ ಚೇಂಜ್ ಮಾಡಿದ್ದೆ ನಾನಲ್ಲಿ ಆಲ್ರೆಡಿ. ಸಿಕ್ಕಿಲ್ಲ ಹಂಗಾದ್ರೆ? ನಾನ್ ಸಿಕ್ಕಿಲ್ಲ ಸರ್, ಅವಾಗೆ ಸಿಕ್ಕಿಲ್ಲ. ಆಮೇಲೆ ಇವಳು ನನ್ನ ಅಕ್ಕ ಅಡ್ರೆಸ್ ಎಲ್ಲ ಹೇಳಿದಾಳೆ ಸರ್, ನನ್ನ ಮನೆ ಅಡ್ರೆಸ್ ಹೇಳಿದಾಳೆ, ನಮ್ಮ ಮನೆಯವ್ರು ಬಂದಿದ್ದು ಹೇಳಿದಾಳೆ, ನಮ್ಮ ಮನೇಲಿ ಇರೋದು ಹೋಗೋದು ಎಲ್ಲ ಹೇಳಿದಾಳೆ ಅವಳು.
ಆಮೇಲೆ ಅವ್ರಿಗೆ ಕಣ್ಣು ಆಪರೇಷನ್ ಆತಲ್ಲ ಸರ್, ಕಣ್ಣು ಆಪರೇಷನ್ ಫಸ್ಟಿಗೆ ಒಂದ್ಸತ ಆಗಿತ್ತು. ಅವಾಗ ಅವರು ರೆಸ್ಟ್ ಮಾಡಕ್ಕೋಸ್ಕರ ಮನೆಗೆ ಬರ್ತಿದ್ರು. ಅವಾಗ ಇವ್ರಿಗೆಲ್ಲ ಏನಾಗ್ಬಿಡುತ್ತಂದ್ರೆ ನಮ್ಮ ಅಮ್ಮನೂ ಒಂದ್ ಸ್ವಲ್ಪ ನನ್ ಲೈಫಿಗೆ ಒಂದ್ ಸ್ವಲ್ಪ ಇದು ಮುಳ್ಳಾಗಿದಾರ ಸರ್, ಇಲ್ಲ ಅಂತನಲ್ಲ. ಬಟ್ ಅವ್ರು ಇಲ್ಲಿ ಬಂದು ಮಲಗಕ್ಕೆ, ಇಲ್ಲಿ ಕುತ್ಕೊಳಕಲ್ಲ, ಒಂಥರ ನಗ್ಲೆಲ್ಲ ಬರ್ತಾನೆ ಹಂಗೆ ಹಿಂಗೆ ಅಂತೇಳಿ ಒಂದ್ಸರ ಇವ್ರಿಗೆ ಸಿಕ್ತು ಸರ್. ಅವಾಗ ಇವ್ರು ಸೇರಿ ಇವ್ರು ಅವ್ರಿಗೆ ಹೇಳಿದಾರೆ, ಅವ್ರು ಅಲ್ಲಿ ಹೇಳಿದಾರೆ. ಈ ತರ ಎಲ್ಲ ಒಂಥರ ಸರ್ತಿ ಹತ್ಬಿಡ್ತು. ಆಮೇಲೆ ನಂಬರ್ಗಳು ಎಲ್ಲರ ನಂಬರ್ ಸಿಕ್ತು. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಅವ್ಳ ನಂಬರ್ ಸಿಕ್ತಲ್ಲ. ಇವಳು ಏನ್ ಮಾಡಿದಾಳೆ ಅಂದ್ರೆ ನನ್ನ ನಂಬರ್ ಕೊಟ್ಟಿಲ್ಲ. ಯಾಕಂದ್ರೆ ನಾನ್ ಸಿಂಚೇನ್ ಮಾಡಿದ್ದು ಇವಳು ಗೊತ್ತಿತ್ತಲ್ಲ, ಕೊಟ್ಟಿಲ್ಲ. ಕೊಟ್ರೆ ಇನ್ನೇನು ನನ್ ಬಿಡಲ್ಲ ಇವಳು ಅಂತೇಳಿ. ಆಮೇಲೆ ಲಾಸ್ಟ್ ನಂಬರ್ ಸಿಕ್ತು, ಎಲ್ಲ ಆಯ್ತು. ಇವ್ರು ಊರಿಗೆ ಹೋದ್ರು. 4 ತಿಂಗಳು ಅಲ್ಲೇ ಇದ್ರು. ಆರೋಗ್ಯ ಸಮಸ್ಯೆ ಆಯ್ತು. ಮತ್ತೆ 4.5 ತಿಂಗಳು ಬಿಟ್ಟು ಬಂದ್ರು. ಬಂದ್ರೆ ಸೀದಾ ನಾನು ನಿನ್ ನೋಡ್ತೀನಿ ಅಂತ ಗೊತ್ತಿದ್ದಿಲ್ಲ, ನಾನು ಸತ್ತೆ ಹೋಗ್ತೀನಿ ಅನ್ಕೊಂಡಿದ್ದೆ, ಹಂಗೆ ಹಿಂಗೆ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಸ್ಟೋನ್ ಎಲ್ಲ ಆಗಿ ಹೊಟ್ಟೆ ಎಲ್ಲ ಉಜ್ಜಿ ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಸರ್. ಆಮೇಲೆ ಸರಿ ಈಗ ಏನ್ ಮಾಡೋದು, ನಿನ್ ಕಡೆ ನೀನು ಇವಾಗಾದ್ರೂ ಇರು, ನಿನ್ ಕಡೆ ನೀನು ಹಂಗೆ ಹಿಂಗೆ. ಇಲ್ಲ ಈಗ ನೋಡು, ನೀನು ಇವಾಗ ಅಂತ ಇದೀಯ, ಈಗ ಅವನು ಬಿಟ್ಟೋದ, ಈಗ ನಾನು ಬಿಟ್ಟೋದ್ರೆ ನಿನ್ ಜೀವನ ಏನು, ಆ ಮಕ್ಳು ಏನ್ ಮಾಡ್ತಾರೆ ಹೇಳೋ, ಅಪ್ಪ ಇಲ್ಲದ ಮಕ್ಳವ್ರು, ಅವ್ರು ನನ್ನೇ ತಿಳ್ಕೊಂಡಿದ್ರ ಅಪ್ಪ ಅಂತೇಳಿ ಅಂತ ಅಂದ್ರು. ಸರಿ ಹಂಗಾರ ಇರ್ಲಿ ಅಂತೇಳಿ ನಾವು ಸುಮ್ನೆ ಹಂಗೆ ದಪ್ಪ ಅಂತ ಹೋಗ್ತಿದ್ವಿ ಸರ್. ಆಮೇಲೆ ಒಂದ್ ದಿವಸ ಏನಾಯ್ತಂದ್ರೆ ಇವರು ಅದೇ ಚಳಿ ಕಲ್ಸ್ಬಿಟ್ರು ಸರ್, ಡ್ರಿಂಕ್ಸ್ ಮಾಡೋದು. ಡ್ರಿಂಕ್ಸ್ ಮಾಡಿ ಏನ್ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ರೆ ನನಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಹಿಂಸೆ ಅಂದ್ರೆ ಹೊಡೆದು ಬಿಡೋದಲ್ಲ ಸರ್, ನಿಮ್ ಅಕ್ಕನಿಂದಾನೇ ನನ್ ಜೀವನ ಹಿಂಗಾಯ್ತು, ನನಗೆ ಅಲ್ಲಿ ಮಾನ ಮರ್ದಿಲ್ದಂಗಾಯ್ತು, ಹಂಗೆ ಹಿಂಗೆ ಅಂತ ಚಿತ್ರ ಹಿಂಸೆ ಸರ್. ಒಂಥರ ರಾತ್ರಿ 12 ಗಂಟೆಗೆ ಬರೋದು, ಆಮೇಲೆ ಮತ್ತೆ ಬೆಳಗ್ಗೆ ಬೇಗ ಎದ್ದಾಳಲ್ಲ, ಏನಿಲ್ಲ, ಆತರ ಒಂಥರ ಇದು ಆಯ್ತು ಸರ್. ಆಗಿದ ತಕ್ಷಣ ನಾನೇನಂದೆ, ಹಿಂಗ್ ಮಾಡಿದ್ರೆ ಹೆಂಗೆ, ಈ ತರ ಮಾಡ್ಬಾರ್ದು, ಈಗ ಎಲ್ಲಾರು ಚೆನ್ನಾಗಿದ್ದಾನೆ, ಹೋಗ್ಲಿ ನೀನ್ ಎಲ್ಲಾರು ಹೋಗಿ ಚೆನ್ನಾಗಿರು, ನೀನ್ ಕುಡಿದ್ ಬಿಡು ಅಂತ. ಅವಳು ನೋಡಿದ್ರೆ ಬರಕ್ ರೆಡಿ ಇಲ್ಲ ಸರ್ ಗಂಡನ ಮನೆಗೆ. ಯಾರು? ಓಕೆ. ಅವಳು. ಆಮೇಲೆ ಅವ್ರ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಏನಂತಂದ್ರೆ ನಮ್ಮ ಮನೇಲಿ ನನ್ನ ಮಕ್ಳು, ನನ್ನ ಇಡೀ ಈ ಕಡೆ ಫ್ಯಾಮಿಲಿ, ಇವ್ರ ಮನೆ ಫ್ಯಾಮಿಲಿ ಈ ತರ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ. ನನ್ನ ಅತ್ತೆ ಬಂದೈತಿ, ನನ್ನ ಅತ್ತೆ. ನಿಮ್ಮ ಈ ವ್ಯಕ್ತಿಯ ಅಪ್ಪ ಅಮ್ಮ ಹೊರತು ಆ ಹುಡುಗಿಯ ಅಪ್ಪ ಅಮ್ಮ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಅವರಲ್ಲ. ಈ ಹುಡುಗಿಯ ಇವ್ರು ನಮ್ಮ ಮನೇಲಿ ಇದಾರಲ್ಲ, ಇವ್ರು ತಾಯಿ, ತಮ್ಮ, ಮತ್ತೆ ಅವ್ರ ತಮ್ಮಂದ್ರು ಎಲ್ಲರೂ ಬಂದು ನನ್ನ ಅತ್ತಿಗೆ ಅಂತೇಳಿ ಒಪ್ಕೊಂಡು ಖುಷಿಯಿಂದ ಬರೋದು ಹೋಗೋದು, ಏನಿದ್ರು ಬರೋದು ಹೋಗೋದು, ಆತರ ಎಲ್ಲ ಚೆನ್ನಾಗಿದ್ವಿ ಸರ್. ಇವ್ರು ಬರ್ತಾ 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 ಏನಾರ ಆಗಿದ ತಕ್ಷಣ ನಿಮ್ಮ ಅಕ್ಕನೇ ಮಾಡಿದ್ದು, ನಿಮ್ಮ ಅಕ್ಕನೇ ಮಾಡಿದ್ದು, ನಿಮ್ಮ ಅಕ್ಕನೇ ಮಾಡಿದ್ದು, ಈ ತರ ಒಂಥರ ಏನೇನೋ ನೆನ್ಸ್ಕೊಳೋದು. ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನೇನಂದೆ, ನೋಡಪ್ಪ ಅದೇನೋ ಅಂತಾರಲ್ಲ, ಎಣ್ಣೆಯಿಂದ ತಗೊಂಬಂದು ತೆಳಗಡೆ ಇದ್ದೆ, ತೆಳಗಡೆಯಿಂದ ಮತ್ತೆ ತಗೊಂಡೋಗಿ ಮತ್ತೆ ಎಣ್ಣೆ ಕುದಿಯ ಎಣ್ಣೆಲಿ ನಾನು ಬಿದ್ದೆ ಅಂತ. ಹೌದು ಸರ್, ಆ ತರ ಅಂದೆ. ಹಂಗಂದ ತಕ್ಷಣ ಹಂಗೆ ಹಿಂಗೆ ಅಂದ್ರೆ ಮತ್ತೆ ಇವ್ರು ಏನ್ ಮಾಡ್ಬಿಟ್ರು, ಅದೇ ರಾಗ ಅದೇ ಆತು, ಅದೇ ಜೀವನಕ್ಕೆ ಬಂತು ಮತ್ತೆ. ಅಷ್ಟ್ರೊಳಗಡೆ ಸರ್ ನಾನು ಏನ್ ಗಳಿಸಿದ್ದೆ ಅಲ್ಲ ಕಷ್ಟಪಟ್ಟು, ನನ್ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿ, ನಾನು ಎಷ್ಟು ವರ್ಷಗಂಟ್ಲೆ ನಾನು ದೂರ ಹೋಗಿ, ಮಳೆ ಅನ್ಲಿಲ್ಲ, ಚಳಿ ಅನ್ಲಿಲ್ಲ, ಜೀವನ ಮಾಡಿದ್ದೆ ಏನಾಯ್ತಲ್ಲ ಸರ್. ನಾನು ದುಡ್ಡು ಮಾಡ್ಕೊಂಡಿಲ್ಲ ಸರ್, ಬಂಗಾರ ಮಾಡಿದ್ದೆ ನಾನು. ಅವಾಗ ಬಂಗಾರ ರೇಟ್ ಕಮ್ಮಿ ಸರ್, ಎಲ್ಲಾ ಮಕ್ಳಿಗಂತ ಹೇಳಿ ನಾನು 5 ಜನ ಮಕ್ಳಿಗಂತಂದು ಬಂಗಾರ ಮಾಡ್ತಿದ್ದೆ ಸರ್. ಈಗ ಅವಾಗ ಪ್ರಾರಂಭ ಆಯ್ತಲ್ಲ ಸರ್. ಪ್ರಾರಂಭ ಆದಾಗ ಇವ್ರೇನಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದೆ. ಕೆಲ್ಸಕ್ಕೆಲ್ಲ ಹೋಗ್ಬೇಡ, ನಿನ್ ಮನೇಲಿರು, ಎಲ್ಲೂ ಹೋಗ್ಬೇಡ ಅಂತಂದ್ರು. ಹಂಗಂದ ತಕ್ಷಣ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಲ್ಲ ನೀನ್ ಕೆಲ್ಸಕ್ಕೆ ಹೋಗ್ಬೇಡ, ಕೆಲ್ಸಕ್ಕೆ ಹೋದ್ರೆ ನನ್ ಮೇಲಾಣೆ, ನಾನ್ ಬರಮಟ ತಡಿ ಹಂಗೆ ಸರ್. ಅವಾಗ ಹೊಟ್ಟೆ ಹರ್ಕನಕ್ ಏನ್ ಮಾಡ್ಬೇಕು ಸರ್, ಒಡೆ ಹೊತ್ತಿಕೋದು ತಿನ್ನೋದು, ಒಡೆ ಹೊತ್ತಿಕೋದು ತಿನ್ನೋದು, ಅದೇ ತರ ಆಯ್ತು. ಆಮೇಲೆ ಒಂದ್ ದಿವಸ ಇವ್ರು ಏನೋ ಅಲ್ಲಿ ಕೆಲ್ಸದಲ್ಲಿ ಪ್ರಾರಂಭ ಆಗಿ ಸ್ಟೇಷನ್ಗೆ ಹೋದ್ರು ಸರ್. ಅವಾಗ ಎಲ್ಲಾರು ಬಂದ್ರು ಸರ್ ಮನೆ ಹತ್ರ. ಎಲ್ಲಾರು ಅಂದ್ರೆ ನನ್ ಮೈದ್ನ ಬಂದ, ಅವ್ರ ಅಮ್ಮ ಬಂದ್ಲು, ಎಲ್ಲಾರು ಚೆನ್ನಾಗಿದ್ವಿ, ಬರೋದು ಹೋಗೋದು ಮಾಡ್ತಿದ್ರು. ಅವ್ರಿಗೆಲ್ಲ ಏನಂದ್ರೆ ಇವ್ನ್ ಸ್ಟೇಷನ್ ಅಲ್ಲಿ ಇಲ್ಲ, ಇವ್ನು ಅಲ್ಲೇ ಇದ್ದಾನೆ, ಇವಳೇ ಸ್ವಿಚ್ ಆಫ್ ಮಾಡಿಸ್ಕೊಂಡಾಳ ಅಂತ ಇವ್ರಿಗೆ ಭಾವನೆ. ಸರಿ ಬಂದು ನೋಡ್ಕೊಂಡ್ ಹೋಗಿ ಅಂತೇಳಿ ಎಲ್ಲರೂ ಕರ್ದ್ವಿ. ಬಂದ್ರು. ಬಂದಾಗ ಮತ್ತೆ ಸರ್ ಎಲ್ಲರೂ ನೋಡ್ಕೋಬೇಕಲ್ಲ ಸರ್. ನಾನೇನ್ ಮಾಡ್ದೆ, ಒಡೆ ಹೊತ್ತಿಕೋದು ಹೊಟ್ಟೆ ಜೀವನ ಮಾಡೋದು, ಒಡೆ ಹೊತ್ತಿಕೋದು ಹೊಟ್ಟೆ ಜೀವನ ಮಾಡೋದು. ಸಾಲ ಜಾಸ್ತಿ ಆಯ್ತು ಸರ್. ಇತ್ಲಾಗೆ ಮನೆ ಬಡಿಗೆ ಕಟ್ಕೋಬೇಕು ಸರ್. ಇವ್ರಿಗೆ ಕಣ್ಣು ಆಪರೇಷನ್ ಆಯ್ತು, ಇವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ಲಿಲ್ಲ, ಏನ್ ಮಾಡ್ಬೇಕು ಸರ್. ಮತ್ತೆ ಇವ್ರಿಗೂ ಎದ್ದು ಹೋಗೋ ಅನ್ನಕ್ಕೂ ಆಗಲ್ಲ, ನಾನು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಇವ್ರ ಇದ್ರಗಡೆ ನಾನು ಅಡ್ಡಾಡಕ್ಕೂ ಸರಿ ಹೋಗಲ್ಲ ಸರ್ ಅಂತೇಳಿ ಏನ್ ಮಾಡ್ದೆ, ಸರಿ ಅಂತೇಳಿ ಹಂಗೆ ಮಾಡಿ ಹೊಡೆ ಹೊತ್ತಿಕಂತ ಬಂದೆ ಸರ್.
ಆಮೇಲೆ ಒಡವೆದ ಅತಿ ಓವರು ಇದಾಗ್ಬಿಡ್ತು ಸರ್, ಸಾಲ ಆಯ್ತು ಸರ್. ಪೋಸ್ಟ್ ಒಡವೆ ತಾಳಿ ಒಂದ್ ಬಿಟ್ರೆ ಏನಿಲ್ಲ, ಇವ್ರು ಕಟ್ಟಿ ತಾಳಿ ಬಿಟ್ರೆ. ಆಮೇಲೆ ಅಲ್ಲಿ ಆಫೀಸಿಗೆ ಹೋದ್ರೆ ನೀನ್ ಆಫೀಸಲ್ಲಿ ಯಾರ ಜೊತೆಗೆ ಇದ್ ಬಂದಿ ಅಂತೇಳಿ ಇವಾಗ ಜನವರಿ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್. ಅದಕ್ಕೆ ನಾನು ಹಂಗ್ ಮಾಡಂಗಿದ್ರೆ ನಾನು ಒಬ್ಳೇ ಇರ್ತೀನಿ ಮನೇಲಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ಅದ್ರ ಅವಶ್ಯಕತೆ ಇಲ್ಲಪ್ಪ, ನಾನ್ ನಿನ್ನ ಹತ್ರ ನಿಯತ್ತಾಗಿದ್ದೀನಿ, ಒಂದ್ ಬಿಟ್ಟು ಒಂದ್ ಮಾಡಿದೀನಿ, ತಪ್ಪಿಲ್ಲ ಅಂತ ಹೇಳಲ್ಲ, ತಪ್ಪು ಮಾಡಿದೀನಿ, ತಪ್ಪು ಮಾಡ್ಬಾರ್ದಾಗಿತ್ತು, ಇವತ್ತು ಗೊತ್ತಾಗ್ತೈತೆ ನನಗೆ ಅಂತೇಳಿ ನಾನೇನಂದೆ ಸರ್, ಜನವರಿ ಟೈಮಲ್ಲಿ ಹೋಗು ನೀನು, ನನ್ ಸವಾಸಕ್ಕೆ ಬರಬೇಡ ಅಂತೇಳಿ ಜಗಳ ಆಡ್ತೆ ಸರ್. ಆ ಜಗಳ ಆಡಿದಕ್ಕೆ ಹೋದ್ರು ಸರ್. ಹೋದ್ರೆ ರಿಟರ್ನ್ ಫೋನ್ ಮಾಡ್ಲಿಲ್ಲ, ಸತ್ಯಾವತಿ ಅಂತ ಕೇಳಿಲ್ಲ, ಏನಿಲ್ಲ ಸರ್. ಮೊನ್ನೆ ಸಂಡೆ ಮದ್ವೆ ಆಯ್ತು ಸರ್ ಅವ್ರ ತಂಗಿದು. ಕರೆದಿದ್ರು ಸರ್, ಹೋಗಿದ್ದೆ ನಾನು. ಅವಳು ಬಂದಿದ್ಲು. ಅವಳಿಗೆ ಏನಾಗಿತ್ತಂದ್ರೆ ಇವ್ರು ಕಂಪ್ಲೇಂಟ್ ಆಗಿ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ರು. ಕಂಪ್ಲೇಂಟ್ ಆಗಿ ಇವ್ರು ನನ್ ಬಿಟ್ಟಿದ್ದಾರೆ ಅಂತೇಳಿ ಅನ್ಕೊಂಡಿದ್ರು. ಕಂಪ್ಲೀಟ್ ಆಗಿ ನಿನ್ನನ್ನು ಬಿಟ್ಟಿದ್ದಾರೆ ಅಂತ ಆ ಹೆಣ್ಮಗಳು ಅನ್ಕೊಂಡಿದ್ಲು. ಹೌದು ಸರ್. ನಾನು ಮೊನ್ನೆ ಶನಿವಾರ ಈ ಪ್ರಶ್ನೆ ಕೇಳ್ಬೇಕಂತಂದೇಳಿ ಫೋನ್ ಮಾಡಿದೆ ಸರ್, ಫೋನ್ ಪಿಕ್ ಆಗ್ಲಿಲ್ಲ ನಿಮ್ದು. ಆವಾಗ ನಾನು ಹೋಗಿದ ತಕ್ಷಣ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು, ನಮ್ಮ ಮಗಳಿಗೆ ಬಾಳ ಇಷ್ಟ ಅಲ್ಲ ಅವ್ರಂದ್ರೆ, ಹೋಗಿ ತಪ್ಪಗಂದ್ಲು. ತಪ್ಪಂದ ತಕ್ಷಣ ಮಗ ನೀನು ಸ್ವಲ್ಪ ತಡಿ, ಮಾತಾಡ್ಸ್ಬೇಡ, ನಾನ್ ಮದ್ವೆ ಆಗಿದ ತಕ್ಷಣ ಮಾತಾಡ್ಸ್ತೀನಿ ಅಂತೇಳಿ ಪಾಪಗಂದ ತಕ್ಷಣ ಅವಳಿಗೆ ಸಿಟ್ಟು ಬಂತು. ಸಿಟ್ಟು ಬಂದ ತಕ್ಷಣ ಅಮ್ಮ ನೋಡಮ್ಮ ಅಪ್ಪ ಹಿಂಗಂತೈತೆ, ಸರಿ ತಡಿ ಸುಮ್ನೆ ಏನ್ ಮಾತಾಡ್ಬೇಡ ಅಂತ ಸುಮ್ನಾದೆ. ಆಮೇಲೆ ಮದ್ವೆ ಎಲ್ಲ ಆಯ್ತು ಸರ್. ಮದ್ವೆಲೆಲ್ಲ ಏನಾಗ್ಬಿಟ್ಟೈತೆ ಅಂದ್ರೆ ಇಟ್ಕೊಂಡವಳು ಅವಳು ಅಂತ ಎಲ್ಲರಿಗೂ ಪಬ್ಲಿಕ್ ಮಾಡ್ಬಿಟ್ರು. ಪಬ್ಲಿಕ್ ಮಾಡಿದ ತಕ್ಷಣ ಎಲ್ಲರೂ ನನ್ ಕಡೆಗೆ ನೋಡಕ್ ಕುಂತ್ರು. ಆಮೇಲೆ ನನ್ ಪಡಿ ನಾ ಏನು ಮಾತಾಡಿಲ್ಲ ಸರ್, ಸುಮ್ನೆ ಕೃಷ್ಣ ಅನ್ಕೊಂಡು ಏನಾರ ಅನ್ಕೊಂಡ್ಲಿ, ಯಾರು ನಾನ್ ಬಂದಿರೋದೇನು ಮದ್ವೆ ಕರೆದಿದ್ದಾರೆ, ಮದ್ವೆಗೆ ಬಂದಿದ್ದೀನಿ, ಮದ್ವೆಯಿಂದ ಹೋಗ್ಬೇಕಷ್ಟೇ ಅಂತೇಳಿ ಹೋದೆ ಸರ್. ಮದ್ವೆ ಮುಗಿಸ್ಕೊಂಡೆ ಬಂದೆ ಮನೆಗೆ. ಆಮೇಲೆ ಇವಾಗ ಏನಂತಿದಾರೆ ಅಂದ್ರೆ ಮೊನ್ನೆ ಎಲ್ಲ ಇಲ್ಲ ಇವಾಗ ಸರ್ ಇನ್ನೊಂದು ವಿಷಯ ಮತ್ತೆ, ಇವಾಗ ನಾವೇನ್ ಬೇರೆ ಬಂದಿದ್ದೆಲ್ಲ ಸರ್, ಈಗ ಜನವರಿ ಟೈಮ್ ಅಲ್ಲಿ ನಾನೇನ್ ಮಾಡಿದೆ, ನಿನ್ ಪಡಿ ನೀನ್ ಅವಳ ಜೊತೆಗೆ ಹೋಗಿರು, ಏನಾರ ಮಾಡ್ಕೊ, ನಿನ್ ಜೀವನ ನಿನ್ಗೆ, ನನ್ ಜೀವನ ನನಗೆ ಅಂತ ಜಗಳ ಆಡಿ ಹೋದ್ರು ಅವ್ರು. ಆಮೇಲೆ ನಾನೇನ್ ಮಾಡಿದೆ ಸರ್, ಇವ್ 3 ಜನ ಮಕ್ಳು ಬಿಟ್ಟು ಹೋಗಿದ್ದಲ್ಲ, ಅಮ್ಮನ್ ಬಿಟ್ಟು ಹೋಗಿದ್ದಲ್ಲ, ಮತ್ತೆ ಇವ್ರ ಜೊತೆಗೆ ಸೇರಿದೆ ಸರ್. ಇವ್ರ ಜೊತೆಗೆ ದೊಡ್ಡ ಮನೆ ಮಾಡ್ಕೊಂಡು ಬಾಡಿಗೆ ಮನೇಲಿ ಇದೀವಿ ಸರ್ ಇವಾಗ. ಇವಾಗ ಮೊನ್ನೆಯಿಂದ ಚೆನ್ನಾಗಿದ್ರು, ಇವಾಗ ಮತ್ತೆ ಇವತ್ತೇನಂತಾರ ಅಂದ್ರೆ, ನೀನ್ ಹೇಳಿದ್ದಲ್ಲಪ್ಪ ಬಿಟ್ಟೋಗು ಅಂತ, ಬಿಟ್ಟೋಗಿದ್ದೀನಿ, ಸುಮ್ನೆ ಏನಕ್ಕೆ ಇದು ಮಾಡ್ಕಂತೀಯ, ಏನ್ ಬರ್ಬೇಕಾಯ್ತು ನಿನ್ ಮದ್ವೆಗೆ, ಹಂಗೆ ಹಿಂಗೆ ಅಂತ ದೊಡ್ಡ ಜಗಳ ಆಡ್ತದ. ಇವಾಗ ನನಗೆ ನಿಮ್ಮಿಂದ ಏನ್ ಬೇಕಂತ ಅಂದ್ರೆ, ನಾನ್ ಮಾಡಿದ್ ತಪ್ಪೈತಿ ಸರ್. ನಾನು ತಾಯಿಲ್ ಮಕ್ಳಿಗೆ ಬಿಟ್ಟು ಹೋಗ್ಬಿಡ್ದಾಗಿತ್ತು, ಅದು ತಪ್ಪು. ನನ್ ತಾಯಿನ ಬಿಟ್ಟು ಹೋಗ್ಬಿಡ್ದಾಗಿತ್ತು. ಫಸ್ಟ್ ಒಂದ್ಸತ ಬಿಟ್ಟು ಹೋಗಿದ್ದೆ ಸರ್, ಅದ್ ಅನ್ಭವಿಸಿದೆ. ಇವಾಗ ಈ ಸತ ಬಿಟ್ಟೋದೆ, ಈ ತರ ಅನ್ಭವಿಸಿದೆ ಸರ್. ಸಾಲ್ಗತಿ ಆದೆ ನಾನು ಇವತ್ತಿಗೆ. ನಾನ್ ದುಡ್ಡು ಖರ್ಚು ಮಾಡಿದ್ ನೋಡಿದ್ರೆ ಒಂದ್ ಮನೆ ತಗೋಬೋದಿತ್ತು ಸರ್, ಒಂದ್ ಟೂರ್ ಮಾಡ್ಕೋಬೋದಿತ್ತು. ನಾನು ದುಡ್ಡಂಗ್ ಖರ್ಚು ಮಾಡ್ಬಿಟ್ಟೆ. ಹೌದು ಸರ್. ಬರೋರು ಹೋಗೋರು ಆದ್ರು, ಮತ್ತೆ ಅವ್ರಿಗೆಲ್ಲ ನೋಡ್ಕೋಬೇಕು, ಮತ್ತೆ ಏನಾದ್ರು ಮತ್ತೆ ಇಲ್ಲಿ ಅಕ್ಕನ ಮಕ್ಳನ್ನು ನೋಡ್ಕೊಂತಿದ್ದೆ ಸರ್. ನಾನು ಹೊರಗಡೆ ಬಂದ್ರು ನಮ್ ಮನೇಲಿ ಒಟ್ಟು ಅವ್ರಿಗೆ ಏನ್ ಬೇಕು ಎಲ್ಲ ನಾನ್ ನೋಡ್ಕೊಂತಿದ್ದೆ ಸರ್. ಇವ್ರಿಗೆ ಅದೇ ಸಿಟ್ಟು ಸರ್. ತಾಯಿಲ್ ಮಗಳು ಒಬ್ಳಿದಾಳೆ, ಅವ್ರಿಗೆ 2 ಗಂಡು 1 ಹೆಣ್ಣು ಸರ್. ಅವಳಿಗೆ ನಾನು ಕಾಲೇಜಿಗೆಲ್ಲ ನಾನೇ ಸೇರ್ಸಿದ್ದೀನಿ ಸರ್, ನಾನೇ ಓದಿಸ್ತಾ ಇದ್ದೀನಿ. ಅವ್ರಿಬ್ಳರು ಓದ್ಲಿಲ್ಲ, ಅವ್ರಿಬ್ಳರು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಇವಳಿಗೆ ನಾನು ಓದಿಸ್ಬೇಕು, ಇವಳು ಕಾಲ್ ಮೇಲೆ ಇವಳು ನಿಂತ್ಕೋಬೇಕು ಅನ್ನೋದೇ ನಂದ್ರಿ. ಹಂಗಾಗಿ ಇವ್ರಿಗೆ ಏನ್ ಸಿಟ್ಟಂದ್ರೆ, ನೀನ್ ಎಲ್ಲಾ ದುಡ್ಡೆಲ್ಲ ಅವ್ರಿಗೆ ಕೊಡ್ತೀಯ, ಹಂಗೆ ಹಿಂಗೆ ನಿನಗ್ ಗೊತ್ತಾಗ್ತೈತೆ, ಹಂಗೆ ಹಿಂಗೆ. ನಾನಂದೆ ಲಾಸ್ಟಿಗೆ, ನೋಡು ನೀನ್ ಬರ್ತೀಯ ಬಾ, ಚೆನ್ನಾಗಿರ್ತೀಯ ಇರು, ನನಗೇನ್ ಬೇಜಾರಿಲ್ಲ, ನನ್ ಮಕ್ಳಿಗೆ ಮಾತ್ರ ನಾನ್ ಬಿಡಲ್ಲ, ನೀನೇ ಅಂತಲ್ಲ ದೇವ್ರು ಬಂದ್ ಹೇಳಿದ್ರು ನಾನು 3 ಜನ ಮಕ್ಳನ್ನ ಬಿಡಲ್ಲ ನಾನು ಅಂತ ಅಂದ ತಕ್ಷಣ ಇವ್ರು ಸಿಟ್ ಮಾಡ್ಕೊಂಡ್ ಹೋದ್ರು ಸರ್. ಹೋಗಿ ಇಷ್ಟೆಲ್ಲ ಆಯ್ತು. ಇವಾಗ ನಾವೆಲ್ಲ ಅಮ್ಮನ ಜೊತೆಗೆ ಬಂದಿದ್ದೀನಿ ಸರ್. ಇವಾಗ ಮಕ್ಳು ಎಲ್ಲೂ ಕಳ್ಸಿಲ್ಲ ನನಗೆ, ಎಲ್ಲೂ ಹೋಗ್ಬೇಡ ನೀನು ಮನೇಲಿರು. ಅಲ್ಲಿಗೆ ಬಂದ್ ನಿಂತಿದ್ದೀಯ. ಹೌದು ಸರ್. ಮತ್ತೆ ಎಲ್ಲ ಅದೇ ನನ್ನಲ್ಲಿ ಏನಂದ್ರೆ ಕಳ್ಕೊಂಡ್ಬಿಟ್ಟೆಲ್ಲ ನಾನು ಇಷ್ಟಲ್ಲ ಅಂತಂದೇಳಿ. ಹಣ ಕಳ್ಕೊಂಡಿದ್ದು ದುಡಿಬಹುದೇನೋ ತಾಯಿ, ಆದ್ರೆ ಮಕ್ಕಳಲ್ಲಿ ಹುಟ್ಟಾಕಿದ ನಂಬಿಕೆಗಳಿದ್ದಾವಲ್ಲ. ಹೌದು ಸರ್. ನಾಳೆ ದಿನ ಆ ಮಕ್ಕಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಬೇರೆದೇ ಅಭಿಪ್ರಾಯ ಬರ್ಲಿಕ್ಕೆ ನೀನೊಂದು ದಾರಿ ಮಾಡಿಕೊಟ್ಬಿಟ್ಟಿದ್ದೀಯ. ಒಂದ್ ವೇಳೆ ಅವರು ವಯಸ್ಸಾದ ಕಾಲ ಅಥವಾ ಅವ್ರಿಗೆ ವಯಸ್ಸಿಗೆ ಬಂದ ಕಾಲದಲ್ಲಿ ಅವ್ರ ಮನಸ್ಸುಗಳು ಇನ್ಯಾವುದೋ ಕಡೆ ಆಕರ್ಷಣೆಗೆ ತಿರುಗಿದಾಗ ನಿನ್ನ ಕಥೆಯೇ ಅವ್ರಿಗೆ ದಾರಿ ತಪ್ಪಲಿಕ್ಕೆ ಸ್ಫೂರ್ತಿ ಆಗ್ಬಿಡುತ್ತೆ. ಹೌದಲ್ಲ? ಈಗ ನೀನು ಯಾರನ್ನ ತಂದೆ ಅಂತ ನಂಬಿಸಿದಲ್ಲ ಅಥವಾ ತಂದೆ ಅಂತ ಹೇಳದಲ್ಲ,
ಹೌದು ಹಾಗೊಂದು ವೇಳೆ ನೀನು ಒಬ್ಬ ತಂದೆಯನ್ನ ಭಾವಿಸುವುದಾದರೆ ಅಥವಾ ಒಬ್ಬ ಪುರುಷನನ್ನು ಭಾವಿಸುವುದಾದರೆ ಅದಕ್ಕೊಂದು ಧರ್ಮ ಮಾರ್ಗ ಅಂತ ಇರುತ್ತೆ. ಹೌದು ಗಂಡ ಬಿಟ್ಟು ಹೆಣ್ಮಕ್ಳೆಲ್ಲ ಜೀವನ ಪೂರ್ತಿ ಹಂಗೆ ನರಳಬೇಕು ಅಂತೇನಿಲ್ಲ. ಹೌದು ಇನ್ನೊಬ್ಬ ಪುರುಷನನ್ನು ಮದುವೆಯಾಗಿ ಅಥವಾ ಇನ್ನೊಬ್ಬ ಪುರುಷನನ್ನು ಬಹಳ ಸಂಸ್ಕಾರಯುತವಾಗಿ ಬಹಳ ಗೌರವಾನ್ವಿತವಾಗಿ ಬದುಕಿಗೆ ಕರೆದುಕೊಳ್ಳೋದಕ್ಕೆ ಖಂಡಿತ ಧರ್ಮ ವಿರೋಧಿಸುವುದಿಲ್ಲ ಅಥವಾ ಅದು ತಪ್ಪು ಅಂತಲೂ ಅಲ್ಲ. ಆದರೆ ನೀನು ಹಿಡಿದ ಮಾರ್ಗ ಇದೆಯಲ್ಲ, ಅಂದರೆ ನೋಡವ, ಅವನಿಗೆ ಮದುವೆ ಆಗಿದ್ದು ಗೊತ್ತಿರಲಿಲ್ಲ ಸರ್, ಅವನಿಗೆ ಮಕ್ಕಳಿದ್ದಿದ್ದು ಗೊತ್ತಿರಲಿಲ್ಲ ಸರ್, ಅವ್ರ ಮನೇಲಿ ಹಿಂಗೆಲ್ಲ ಇದ್ದಿದ್ದು ಗೊತ್ತಿರಲಿಲ್ಲ ಸರ್, ಆದರೆ ಎಲ್ಲವನ್ನು ಮುಚ್ಚಿಟ್ಟು ನನಗೆ ಮದುವೆ ಆದ ಸರ್ ಅಂದರೆ ಇದು ಬೇರೆ ಕತೆ. ಆದರೆ ನಿನ್ನ ಬದುಕು ಹಾಗಲ್ಲ. ಅವಳು ಆ ಹೆಣ್ಮಗಳು ಅವ್ರ ಗಂಡನ ಮನೆಗೆ ಯಾಕೆ ಹೋಗ್ತಿಲ್ಲ, ಅವ್ರ ನಡುವೆ ಏನು ನಡೀತಾ ಇದೆ ಅಷ್ಟೆಲ್ಲ ಇದ್ದರೂ ಈತ ಅಲ್ಲಿಗೆ ಯಾಕೆ ಹೋದ, ಅಲ್ಲೇ ಬರ್ತ್ಡೇ ಆಗಿ ಸೆಲೆಬ್ರೇಟ್ ಮಾಡ್ದ, ಅವಳು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಡೈವರ್ಸ್ ಕೊಟ್ಟು ಅವನು ಇನ್ನೊಂದು ದಾರಿ ಹುಡುಕೊಳ್ಬೋದಿತ್ತು ಅಥವಾ ನಿನ್ನನ್ನು ಮದುವೆ ಆಗ್ಬೋದಿತ್ತು. ಆಕೆ ಬರ್ತಿಲ್ಲ ಅಂದಾಗಲೂ ಈಗ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದ. ಅವ್ರ ಕಡೆ ಅವ್ರ ಕಡೆಗೆ ಅವ್ರು ಸರಿ, ಇವ್ರ ಕಡೆಗೆ ಇವ್ರು ಸರಿ, ಇವ್ರದೇ ಸರಿ ತಪ್ಪುಗಳು ಅವ್ರ 1000 ಇರಲಿ, ನಿನ್ನ ಪ್ರವೇಶ ಇದೆಯಲ್ಲ. ಈವನ್ ಇನ್ನೊಂದಷ್ಟು ವರ್ಷ ಆದಮೇಲೆ ನಿನ್ನ ಮಕ್ಕಳನ್ನೇ ಸುಮ್ಮನೆ ಇದು ನನ್ನ ಕತೆ ಅಂತ ಹೇಳ್ಬೇಡ, ಯಾರ್ದೋ ಕತೆ, ಇಲ್ಲಿ ಈ ಹೆಣ್ಮಗಳು ಅವಳು ಮಾಡಿದ್ದೋ ತಪ್ಪೋ ಸರಿನೋ ಅಂತ ಸುಮ್ಮನೆ ನಿನ್ನ ಮಕ್ಕಳನ್ನೇ ಕೇಳು, ಮಕ್ಕುಗಿತಾರೆ. ಹೌದಿಲ್ಲ? ನೋಡುವ, ಒಬ್ಬ ಕುಡುಕ ಗಂಡ, ಒಬ್ಬ ಸರಿ ಇಲ್ಲದ ಗಂಡ ಯಾರ್ಯಾರನ್ನೋ ಮಧ್ಯರಾತ್ರಿ ಕರ್ಕೊಂಡು ಬಂದು ಆ ಮನೆಯನ್ನು ಏನು ದಂಧೆ ಮಾಡೋ ಮನೆಗಳಂತೆ ಮಾಡಿದ ಆ ಮನಸ್ಥಿತಿ ಅಥವಾ ಅವೆಲ್ಲದಕ್ಕೂ ಧಿಕ್ಕಾರ ಎದ್ದಿಸಿ ನಾನು ನನ್ನ ಮಕ್ಕಳನ್ನ ಸಾಕ್ತೀನಿ, ನನ್ನ ಅಕ್ಕನ ಮಕ್ಕಳನ್ನ ಸಾಕ್ತೀನಿ, ನನ್ನ ತಾಯಿ ನೋಡ್ಕೊಳ್ತೀನಿ, ನನ್ನ ಬದುಕು ಹೆಂಗೋ ನಡೆಸ್ತೀನಿ ನಾನು ಅಂತ ಹೋರಾಟಗಾತಿಯಾಗಿ ಅಥವಾ ಆ ಛಲವಂತಿಯಾಗಿ ಬಂದಲ್ಲ, ಅದರಲ್ಲಿ ನೀನು ಎಲ್ಲರಿಗೂ ಮಾದರಿ. ಹೌದಪ್ಪ, ಸಾಯಬಾರ್ದು, ಇಂಥದ್ದೇನೋ ಆದಾಗ ಮಕ್ಕಳಿಗೋಸ್ಕರ ಬದುಕಬೇಕು, ದುಡಿದು ತೋರಿಸ್ಬೇಕು, ಬದುಕನ್ನು ಜೀವಂತವಾಗಿ ಇರಿಸ್ಕೊಳ್ಬೇಕು, ಏನೋ ಮುಂದೆ ಜೀವಂತವಾಗಿದ್ದರೆ ಏನೋ ಬದುಕಲ್ಲಿ ಪವಾಡಗಳು ನಡೀತವೆ. ಇದಕ್ಕೆ ನೀನು ಉದಾಹರಣೆ, ಇದಕ್ಕೆ ನೀನು ಮಾದರಿ. ಆದರೆ ಇಲ್ಲಿ ಯಾರೊಬ್ಬ ಪರಿಚಯ ಆದ, ಆತನಿಗೆ ಮದುವೆ ಆಗಿದೆ, ಆತನಿಗೂ ಹೆಂಡತಿ ಇದ್ದಾಳೆ, ಅಲ್ಲೇನೋ ಗೊಂದಲ ಇದೆ. ಅಪ್ಪ ನೀನು ಡೈವರ್ಸ್ ತಗೊಂಡಿದ್ದೀನಿಯಾ? ಇಲ್ಲ. ಇಲ್ಲಿ ನಿನ್ನ ಮದುವೆಗೆ ಒಂದು ಅರ್ಥ ಇಲ್ಲ, ನಿನಗೂ ಒಂದು ಡೈವರ್ಸ್ ಆಗಿಲ್ಲ, ಅವ್ರ ಮದುವೆಗೆ ಒಂದು ಅರ್ಥ ಇದೆ, ಬಟ್ ಅವ್ರಿಗೆ ಡೈವರ್ಸ್ ಆಗಿಲ್ಲ. ಅದು ಹೆಂಗವ್ವ ನೀವು ಹೋಗ್ತೀರಾ? ಅಂದರೆ ಇಲ್ಲಿ ನೀನು ನಿನ್ನ ಬದುಕನ್ನು ಕಟ್ಕೊಳ್ಳೋದಿಕ್ಕೆ 2 ವಿಚಾರಗಳ ಅಡ್ಡ. ಒಂದು, ನಿನಗೆ ಡೈವರ್ಸ್ ಆಗಿಲ್ಲ. 2, ಈತನಿಗೂ ಡೈವರ್ಸ್ ಆಗಿಲ್ಲ. ಆ್ಯಂಡ್ 3, ನೀನು ಹಾಗೂ ಇನ್ನೊಂದು ಹೋಗಬೇಕು ಅಂದರೆ ಮದುವೆ ಆಗಿರೋ ಗಂಡಸನ್ನು ಅವನು ಏನೇ ಆಸೆ ಪಡ್ಬೋದು, ಆತ ಏನೇ ಇಲ್ಲ ನಾನು ನಿನ್ನ ಮಕ್ಕಳನ್ನು ನನ್ನ ಮಕ್ಕಳಂಗೆ ನೋಡ್ಕೊಳ್ತೀನಿ. ನೋಡವ್ವ, ನನ್ನ ಅನುಭವದಲ್ಲಿ ಹೇಳ್ತೀನಿ, 1000 ಕೌನ್ಸಿಲಿಂಗ್ ಮಾಡಿರೋನಾಗಿ ಯಾವ 2ನೇ ಮದುವೆಯಲ್ಲೂ ಕೂಡ ಆ ಮಕ್ಕಳನ್ನು, ಯಾರಿಗೋ ಹುಟ್ಟಿದ ಮಕ್ಕಳನ್ನು ನಾನು ನನ್ನ ಮಕ್ಕಳು ಅಂದ್ಕೊಳ್ತೀನಿ ಅನ್ನುವ ಈ ಬುದ್ಧಿಯಲ್ಲಿ 100ರಲ್ಲಿ ಯಾವುದೋ ಒಂದು ಮಾತ್ರ ಗೆದ್ದಿದೆಯವ. ಇನ್ನೆಲ್ಲ ಮದ್ 3 ತಿಂಗಳು 6 ತಿಂಗಳು ಹಿಂಗೆ ಇರ್ತವೆ ಮೊದಲು. ಅಪ್ಪ ಏನು ಮೊದಲನೇ ಮದುವೆಯಲ್ಲೂ ಹಿಂಗಿರಲ್ಲ, ಹಿಂಗಿರ್ತವೆ ಆರಂಭದಲ್ಲಿ. ಸುಖಪ್ರಧಾನವಾದದ್ದು ಅಥವಾ ಯಾವುದೋ ಮೋಹ ಅಥವಾ ಯಾವುದೋ ಒಂದು ನಶೆಯ ಪ್ರಧಾನವಾದ ಸಂಬಂಧಗಳು ಒಂದು 6 ತಿಂಗಳು ಹಂಗಿರ್ತವೆ. ಆಮೇಲೆ ಅದು ಜೀವನ ಪ್ರೀತಿ ಅಲ್ಲ. ಯಾವುದೋ ನನಗೆ ಇವಳು ಇಷ್ಟ, ಹೆಂಡತಿಯಿಂದ ನೆಮ್ಮದಿ ಸಿಗ್ತಿಲ್ಲ, ಅದಕ್ಕೆ ನಾನು ಅಂದರೆ ಹಂಗಿದ್ದಿದ್ರೆ ಎಲ್ಲೋ ಒಂದು ಹೆಂಡತಿಗೆ ಡೈವರ್ಸ್ ಕೊಟ್ಟು ನಿನ್ನ ಮನೇಲಿ ಎಲ್ಲ ಒಪ್ಪಿಸಿ ಈ ಮೂಲಕ ಆಗಬೇಕಿತ್ತೆ. ಅಂದರೆ ನೀನು ನಿನ್ನ ತಾಯಿ ಯಾವ ಸ್ಥಿತಿಲಿದ್ರು, ಆ ಮಕ್ಕಳು ಯಾವ ಸ್ಥಿತಿಲಿದ್ರು, ನಾನು ಆಗ ಈತನ ಜೊತೆ ಬರೋದಿದೆಯಲ್ಲ, ಮನುಷ್ಯತ್ವ ಅಲ್ಲವ ಅದು. ಅದಾದಮೇಲೂ ನೀನು ದುಡ್ಡು ಕೊಡ್ತಿದ್ದೆ, ಅದೆಲ್ಲ ಬೇರೆ. ಬಟ್ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನೀನು ನಾಂದಿ ಹಾಡ್ಬಿಟ್ಟಲ್ಲ. ನನಗೆ ಅರ್ಥ ಆಗುತ್ತೆ ತಾಯಿ, ಇವತ್ತು ನೀನು ಇದನ್ನು ತುಂಬ ಪಶ್ಚಾತ್ತಾಪವಾಗಿ ಹೇಳ್ತಾ ಇದ್ದೀಯ. ನಾನು ಭಗವಂತನೇ ನನಗೆ ಕ್ಷಮಿಸ್ತಾನೆ, ಅದರಲ್ಲಿ ಭಯ ಬೇಡ, ದುಃಖ ಬೇಡ, ಆತಂಕ ಬೇಡ. ಇವತ್ತು ಯಾವುದೋ ಒಂದು ಏನೋ ದೇವ್ರ ಬಲ ಎಲ್ಲ ಹೊಂಟೋಗಿ ಮತ್ತೆ ಮೊದಲೇ ಸ್ಥಿತಿಗೆ ಬಂದಿದ್ದೀಯ. ಇದನ್ನು ನೀನು ಶಾಪ ಅಂದ್ಕೊಳ್ಬೇಡ. ಕೆಲವು ವ್ಯಕ್ತಿಗಳು, ಕೆಲವು ಸಂಬಂಧಗಳು, ಕೆಲವು ದೂರವಾಗುವುದು ನಿನ್ನ ಪಾಲಿಗೆ ವರ. ಅದು ನಾಳೆ ಗೊತ್ತಾಗುತ್ತೆ ಮುಂದೆ ನಿನಗೆ. ಹೌದು ಸರ್, ಅವರು ನನ್ನ ಮಕ್ಕಳು ಇಬ್ಬರು ಇರ್ತಾರಲ್ಲ ಸರ್, ನನ್ನ ಮಕ್ಕಳು ಅವ್ರು ಒಂದೇ ಮಾತು, ನಾನು ಬಿಟ್ಟು ಬರ್ತಾ ಇದ್ದೆ, ನಾನು ಮನೆ ಬಿಟ್ಟು ಬರ್ತೀನಿ ಅಂತ ತಕ್ಷಣ ಅವ್ರು ಒಂದೇ ಮಾತಂದ್ರು, ನನ್ನ ತಾಯಿ ಇಲ್ಲ ನಿನಗೆ, ನಿನ್ನೆ ನನ್ನ ತಾಯಿ ಅಂತ ತಿಳ್ಕೊಂಡಿದ್ದೆ, ಬಟ್ ಇವತ್ತು ನೀನು ಮತ್ತೆ ಬರ್ತೀನಿ ಅಂತ ಇದೆಯಲ್ಲ, ನಿಂದ ಆಣಿ ತರ ನೋಡ್ಕೊಂತೀವಿ, ಬಾ ಅಪ್ಪನ್ ಬಿಟ್ಟು ಬಾ ಅಂತಂದ್ರು ಸರ್. ಇವತ್ತಿಗೆ ಅವ್ರನ್ನು
ಮೊದ್ಲು ಹೆಂಗಿತ್ತಲ್ಲ ಸರ್, ಪೇಮೆಂಟ್ ಎಲ್ಲ ನನ್ನ ಕೈಲೇ ತಂದು ಕೊಡ್ತಾರೆ, ನಂದೇ ಜವಾಬ್ದಾರಿ ಸರ್, ಎಲ್ಲಾನು ಅದೇ ತರ ನಿಜ. ನೋಡಿ ತಾಯಿ, ನೀನು ಆ ತಾಯಿ ಇಲ್ಲದ ಮಕ್ಕಳನ್ನ ನನ್ನ ಮಕ್ಕಳು ಅಂದುಕೊಳ್ಳೋ ನಿನ್ನ ಬುದ್ಧಿ ಭಗವಂತನಷ್ಟೇ ಶ್ರೇಷ್ಠವಾದದ್ದು, ಅದರಲ್ಲಿ ನಿನ್ನ ಪಾದಕ್ಕೆ ನಮನ. ಆದರೆ ಇಂತಹ ಮಕ್ಕಳನ್ನ, ಅಂದರೆ ತಾಯಿ ಇಲ್ಲದ ಮಕ್ಕಳನ್ನ ನನ್ನ ಮಕ್ಕಳಂತೆ ನೋಡ್ಕೊಳ್ತೀನಿ ಅನ್ನೋ ವಿಚಾರದಲ್ಲಿ ಆ ಪುಣ್ಯ ಭಾಳ ದೊಡ್ಡದಿದೆ. ಇಂಥವೆಲ್ಲ ನಿನ್ನನ್ನು ಅಳ್ಳಾಡ್ಸೋಕ್ಕೂ ಆಗಲ್ಲ. ಬಟ್ ಆದರೂ ಇದನ್ನ ಇಲ್ಲೇ ಬಿಡೋದು ಉತ್ತಮ. ಯಾಕೆ ಗೊತ್ತೇನು, ಆ ಮಕ್ಕಳು ಕೂಡ ನಿನ್ನನ್ನು ತಾಯಿಯಂತೆ ವಿಧೇಯರಾಗಿ ಕೃತಜ್ಞತೆಯಿಂದ ನಡ್ಕೊಳ್ತವ್ರೆ, ತಾಯಿ ಸ್ಥಾನ ಕೊಟ್ಟು ಅಂದಾಗ ಇವುಗಳೇ ಮಾತ್ರ ನಿನ್ನ ಕೊನೆಯವರೆಗೂ ಕಾಪಾಡಿಕೊಳ್ತವೆ. ನೋಡವ, ಸುಖ, ಮೋಹ, ಕಾಮ, ಲೈಂಗಿಕತೆ, ಅಥವಾ ನನ್ನವನು ಇವನು ಅಪ್ಪ ಆಗಿರಲಿ, ಇಲ್ಲ ತಾಯಿ, ಮಕ್ಕಳು ದೊಡ್ಡವರಾಗಿದ್ದಾರೆ, ಮತ್ತು ಅದಕ್ಕೂ ಮೀರಿ ಆ ಹೆಣ್ಣಿನ ಜೀವನ ಹಾಳು ಮಾಡುವ ಹಕ್ಕು ನಿನಗಿಲ್ಲ. ನಿನಗೂ ಹೆಣ್ಮಕ್ಳವೇ, ನರಕ ಅನುಭವಿಸ್ಬಿಡ್ತೀಯ. ಅದಕ್ಕೆ ಸರ್ ಪಶ್ಚಾತ್ತಾಪ ಆಗೈತಿ ಸರ್, ನಾನು ತಪ್ಪು ಮಾಡಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಆ ಮಕ್ಕಳು ದುಡ್ದು ನಿನ್ನ ಕೈಗೆ ತಂದು, ನೀನು ಯಾವಳು ಕೇಳಕ್ಕೆ ನನಗೆ ನಿನ್ನ ಕೈಗೆ ಯಾಕೆ ದುಡ್ಡು ಕೊಡಬೇಕು ನಾನು ಅಂತ ಈಗ ನಾಳೆ ಬೆಳಿಗ್ಗೆಯಿಂದಲೇ ಶುರುವಾದ್ರೂ ನೀನೇನು ಮಾಡ್ಕೊಳಂಗಿದ್ದೀಯಾ? ಬಟ್ ಭಗವಂತ ಆ ಬುದ್ಧಿಯನ್ನು ಮಕ್ಕಳಿಗೆ ಕೊಟ್ಟಿಲ್ಲ. ನೀನು ನನ್ನ ಮಕ್ಕಳು ಅಂತ ಅಕ್ಕನ ಮಕ್ಕಳನ್ನು, ನನ್ನ ಮಕ್ಕಳು, ಅಕ್ಕ ತೀರು ಹೋಗ್ಬಿಟ್ಲು, ಅಕ್ಕ ಆ ಮಕ್ಕಳನ್ನು ಬಿಟ್ಟು ಹೋಗ್ಬಿಟ್ಲು, ಅನಾಥ ಆಗ್ಬಿಟ್ಟು ನಾನು ನೋಡ್ಕೊಳ್ತೀನಿ ಅಂತ ಅಂದುಕೊಂಡಲ್ಲ, ಅದರಲ್ಲಿ ನೀನು ಭಾಳ ದೇವತೆಯ ಸ್ಥಾನದಲ್ಲಿ ನಿಲ್ತೀಯ. ಆದರೆ ಇಲ್ಲಿ ಒಂದು ಯಾವುದೋ ಎಡವಟ್ಟು ಮಾಡ್ಕೊಂಡು ಬಿಟ್ಟೆ. ಈಗ ನಾನು ಹೇಳ್ತೀನಿ ತಾಯಿ, ಆಯಿತು, ಏನೋ ಆ ಸಮಯಕ್ಕೆ ಒಂಟಿತನ ಅನ್ನಿಸ್ತೋ, ಅಥವಾ ನನಗೂ ಒಂದೇನೋ ಆಸರೆ ಆಗಬಹುದು ಅನಿಸುತ್ತವ, ತೊಂದರೆ ಇಲ್ಲ. ಆದರೆ ಈಗ ಆತನೇ ಏನೋ ನಿಮ್ಮ ನಡುವೆ ಏನು ಜಗಳ ಆಯಿತು, ಏನೋ ಒಂದು ನೆಪ ಅಷ್ಟೇ, ದೂರ ಆಗಿದ್ದಾನೆ. ಈ ಅವಕಾಶ ನಿನಗೆ ಮತ್ತೆ ಸಿಗಲ್ಲ. ಆ ಮಕ್ಕಳ ತಲೆಯಲ್ಲಿ ಒಂಚೂರು ನಿನ್ನ ಬಗ್ಗೆ ಕೆಟ್ಟ ಮೂಡ್ತು ಅಭಿಪ್ರಾಯ ಅಂದರೆ ನೀನು ಇದೆಲ್ಲ ನರಕ, ನಿಜವಾದ ನರಕ ಅಲ್ಲಿಂದ ಶುರುವಾಗುತ್ತೆ. ತಾಯಿ ಇನ್ನು ಏನು ತುಂಬ ವರ್ಷ ಗಟ್ಟಿಯಾಗಿ ಓಡಾಡ್ಕೊಂಡು ಏನಿರಲ್ಲ. ತಾಯಿ ಹಾಸಿಗೆ ಹಿಡಿದಾಗ ನೋಡ್ಕೊಳ್ಬೇಕು, ದುಡ್ಡಿರಬೇಕು, ಮನೇಲಿ ವಾತಾವರಣ ಚೆನ್ನಾಗಿರಬೇಕು, ಆಗ ಎಲ್ಲರನ್ನೂ ನೀನು ಪೋಷಣೆ ಮಾಡಬಹುದು. ಈಗ ಈ ವ್ಯಕ್ತಿ ದಯವಿಟ್ಟು ಮಕ್ಕಳಿಗೂ ಕೂಡ ತಂದೆ ಅಂತ ಪರಿಚಯ ಮಾಡಿಕೊಡೋದು, ಇವೆಲ್ಲ ಎಡವಟ್ಟುಗಳು, ಅವೆಲ್ಲ ಒಳ್ಳೇದಲ್ಲ. ಆ ಹೆಣ್ಮಗಳು ನಡುವೆ ಅವ್ರಿಗೆ ಏನೇನು ಗೊಂದಲ ಇದೆಯೋ, ಅವರು ಬದುಕುತ್ತಾರೋ ಇಲ್ಲ ದೂರ ಆಗುತ್ತಾರೋ ಅದು ನಿನಗೆ ಬೇಡದ ವಿಚಾರ. ಎಷ್ಟು ಮೋಹದಲ್ಲಿ ಅಂದರೆ ಒಂದು 22,000 ಫೋನ್ ಕೊಡಿಸಬೇಕು ಅಂದಾಗ ಏನು ನೀನು ಕೋಟ್ಯಾಧಿಪತಿ ಮಗಳೇನು? ಇಲ್ಲ ಸರ್. ಅದಕ್ಕೊಂದು ಅರ್ಥ ಬೇಡ? ನೀನೇ ಹೇಳ್ತಾ ಇದೀಯ, ನಾನು ಯಾವ ಮಟ್ಟಿಗೆ ಖರ್ಚು ಮಾಡಿ ಯಾವ ಮಟ್ಟಿಗೆ ಮೋಹಕ್ಕೊಳಗಾಗಿದ್ದೆ ಅಂದರೆ ಬಹುಶಃ ಅದನ್ನೆಲ್ಲ ಕೂಡಿಕ್ಕಿದ್ರೆ ಇನ್ನೊಂದಷ್ಟು ಬಂಗಾರ ಮಾಡಿಸ್ಕೊಂಡು ಮಕ್ಕಳು ನಾಳೆ ಆಪತ್ತು ಕಾಲಕ್ಕೆ ಅಂತ ಇಟ್ಕೊಳ್ಬೋದಿತ್ತು. ಅದಕ್ಕೆ ದುಡಿಯೋದು, ಕಷ್ಟಪಟ್ಟು ಕತ್ತೆ ದುಡ್ದಂಗೆ ದುಡಿಯೋದು ಮಾತ್ರ ಅಲ್ಲ, ಅದನ್ನ ಸದ್ವಿನಿಯೋಗ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಹೌದಲ್ಲ? ಅಯ್ಯೋ ಸ್ವಾಮಿ, ಅವ್ನು ಕತ್ತೆ ದುಡ್ದಂಗೆ ದುಡಿತಾನೆ ಸ್ವಾಮಿ, ಆದರೆ ಏನು ಖರ್ಚು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಪೆಂಗ್ ನಂಗೆ ಏನು ಅನ್ಕೋ ಖರ್ಚು ಮಾಡುತ್ತೆ ಅಂದರೆ ಅವನ ಶ್ರಮಕ್ಕೆ ಯಾವುದೇ ಅರ್ಥವೇ ಇಲ್ಲ. ಹೌದು ಸರ್, ಈಗ ನಂದು ಹಂಗೆ ಆಯ್ತು ಸರ್. ಯಾಕಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂದ್ರೆ ಸರ್, ನಾನು 2012ರಿಂದ ಸರ್ ನಾನು ಹೊರಗಡೆನೆ ದುಡ್ಕೊಂಡು, ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬಂದ್ರು ಏನೇ ಕಾಯಿಲೆ ಆದ್ರೂ ಎಲ್ಲಾನು ನಾನೇ ಒಬ್ಬಳೆ ಅಂಚರ್ಸ್ಕೊಂಡು 10 ರೂಪಾಯಿ ತಿಂದ್ರೆ ಸರ್, ನಾನು 10 ರೂಪಾಯಿ ತಿಂದ್ರೆ ಹೊರಗಡೆ ದುಡ್ಡು ಖರ್ಚಾಗುತ್ತೆ. ಅದೇ ಮನೇಲಿ ಒಂದ್ ಏನಾರ ಮಾಡ್ಕೊಂಡ್ ತಿಂದ್ರೆ 5 ಜನ ಮಕ್ಕಳು ನಾನು ಎಲ್ಲರೂ ತಿಂತೀವಲ್ಲ ಅಂತ ಒಂದು ಸೇವಿಂಗ್ ಮಾಡ್ಕೊಂಡ್ ಬಂದಿತ್ತು ಸರ್. ಇವತ್ತಿಗೆ ಅಂದ್ರೆ ನಾನು ಹೇಳ್ತೀನಿ, ಇವತ್ತು ನೀನು ಇಲ್ಲಿ ಕರೆ ಮಾಡಿರೋದು, ಇವತ್ತು ಭಗವಂತ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು ಎಲ್ಲ ಈಗೇನು ಸ್ವಲ್ಪ ಆತ ದೂರ ಹೋಗಿದ್ದಾನೆ, ನಿನ್ನ ಪಾಡಿಗೆ ನಿನ್ನ ಇದೆಯಾ, ಮಕ್ಕಳು ನಿನ್ನನ್ನು ನಾನು ರಾಣಿ ಥರ ನೋಡ್ಕೊಳ್ತೀನಿ ಅಂತ ಅವ್ರ ಬಾಯಿಂದ ಬರ್ತಿರೋ ಮಾತು, ಇವೆಲ್ಲವೂ ಒಂದು ಗೋಲ್ಡನ್, ಅಂದರೆ ಇದೊಂದು ಚಿನ್ನದ ಕಾಲ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಿನ್ನ ಬದುಕು ದುರಂತಕ್ಕೆ ಹೋಗುತ್ತೆ. ಆಯಿತಾ? ನೋಡು ತಾಯಿ, ನಿನ್ನ ಕೆಟ್ಟ ಬುದ್ಧಿ ನಿನ್ನ ಕೇಡುಗಾಲಕ್ಕೆ ಆಯ್ತೆ ಹೊರತು ಏನು ಒಳ್ಳೇದೇನಾಗಲಿಲ್ಲ. ಇಲ್ಲ ಸರ್, ಒಳ್ಳೇದಾಗ್ಲಿಲ್ಲ. ಕೇಡುಗಾಲಕ್ಕೆ ಈ ಕೆಟ್ಟ ಬುದ್ಧಿ ಬಂದಿತ್ತು. ಇವತ್ತು ಯೋಚನೆ ಮಾಡಿ, ನೀನು ಹಿಂದೆ ಹೆಂಗಿದ್ದೆ ಭಗವಂತ. ಅಂದರೆ ಅಲೆಗಳಲ್ಲಿ ಕೊಚ್ಚಿಕೊಂಡು ಹೋದ ನೀನು ಒಂದು ಬೀಚು ಎಲ್ಲ ನಿಂತಿದ್ದೆ, ಏನೋ ಒಂದು ಆಕರ್ಷಣೆ ಅಲೆ, ಅಯ್ಯೋ ಒಂಚೂರು ತಡೆಯಪ್ಪ ಮಂಡಿ ಮುಳುಗೋವರೆಗೂ ಒಂಚೂರು ಬೀಚಲ್ಲಿ ಹೋಗೋಣ ಅಂತ ಹೋದೆ, ಒಂದು ಅಲೆ ಎಳ್ಕೊಂಡು ಹೋಗ್ಬಿಡ್ತು. ಆದರೆ ಅದೃಷ್ಟವಶ ಅದು ಮತ್ತೆ ತಗೊಂಡು ಬಂದು ಹಿಂದಕ್ಕೆ ಬಿಡ್ತು ಅಂದಾಗ ಎಚ್ಚೆತ್ಕೊಬೇಕು ನೀನು. ಅಂದರೆ ಎಲ್ಲಿಂದ ನಿಂತಿದ್ದೆ ಒಂದು ಅಲೆ ಬಂದೆ, ಈತ ಯಾರೋ ಬಂದು ಎಳ್ಕೊಂಡು ಹೋಗ್ಬಿಟ್ಟ ಒಳಿಕೆ.
ಹೌದು ಮತ್ತು ಅದೃಷ್ಟವಶಾತ್ ಮತ್ತೊಂದು ಅಲ್ಲಿಗೆ ಬಿಟ್ಟಿದೆ, ಇನ್ನೊಂದು ಅಲೆ ವಾಪಸ್ ಬರಬೇಕಾದ್ರೆ. ಆದರೆ ಈಗಲೂ ನಾನು ಮತ್ತೆ ಅದೇ ಆಟ ಆಡ್ತೀನಿ ಅಂದರೆ ಮತ್ತೆ ಈ ಅವಕಾಶ ಸಿಗಲ್ಲ. ಹೌದು ಹಿಂದೆ ಹೇಗಿದ್ದೆ ಅಲ್ಲಿಗೆ ಬಂದು ನಿಂತಿದ್ದೀಯ. ಇಲ್ಲಿಂದ ನಿನ್ನ ಮಕ್ಕಳನ್ನು ನೀನು ನಿನ್ನ ಕಂಟ್ರೋಲಿಗೆ ತಗೊಂಡು ಅಥವಾ ಅವ್ರಿಗೆ ವಿದ್ಯೆ ಬುದ್ಧಿ ಕೊಟ್ಟುಕೊಂಡು ಸಂಸ್ಕಾರ ಕೊಟ್ಟುಕೊಂಡು, ಎಲ್ಲಿ ತಂದೆ ತಾಯಿಗಳಲ್ಲೇ ಸಂಸ್ಕಾರವಿಲ್ಲವೋ ಅಲ್ಲಿ ಮಕ್ಕಳಿಂದ ನೀವೇನನ್ನೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹಾಂ ಸರ್. ಕೆಲವೊಮ್ಮೆ ತಂದೆ ತಾಯಿಗಳು ಸಂಸ್ಕಾರವಾಗಿ ಬೆಳೆಸಿದ್ರೆ ಸಂಸ್ಕಾರವಂತರಾಗಿ ಬೆಳೀತಾ ಇಲ್ಲ. ಇನ್ನು ನಾನು ಹೆಂಗಿದ್ದು ಮಕ್ಕಳಿಂದ ಒಳ್ಳೇದು ನಿರೀಕ್ಷೆ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ಹೌದು ಆಯ್ತವ, ಅವತ್ತೇನು ಪ್ರೀತಿ ಬೇಕು ಅನಿಸುತ್ತೆ ಎಲ್ಲರಿಗೂ ಅಷ್ಟೇನವ. ಯಾರು ಈಗ ನೀನು ಮನೇಲಿ ತುಂಬ ಹೊಡಿತಾ ಇದ್ರು, ಅದಕ್ಕೆ ನಾನು ಬಂದುಬಿಟ್ಟೆ ಅಂದರೆ ಅವತ್ತು ಒಂದು ರಾತ್ರಿ ಒಂದು ಹಗ್ ಮಾಡ್ದ, ಕರ್ಕೊಂಡು ಹೋದ, ನಾನು ಹೋಗ್ಬಿಟ್ಟೆ. ಯಾಕೆ ಹೋದವ ಅಂದರೆ ಅಯ್ಯೋ ಮನೇಲಿ ಹಿಂಗೆಲ್ಲ ಹಿಂಸೆ ಕೊಡ್ತಿದ್ರು ಅದಕ್ಕೆ ಹೋದೆ ಅಂದರೆ ಅದರ ಅರ್ಥ ಆ ಸೈಕಾಲಜಿ ಅಥವಾ ಆ ಜ್ಞಾನ ಏನು ಹೇಳ್ತಾ ಇದೆ, ಎಲ್ಲಿ ನನಗೆ ಪ್ರೀತಿ ಇರುವುದಿಲ್ವೋ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನೇ ನಾನು ಮಾಡ್ತೀನಿ. ಈಗ ಈ ಗೂಡಲ್ಲಿರೋ ಅಥವಾ ಪಂಜರದಲ್ಲಿರೋ ಗಿಳಿ ತೆಗೆದ್ರೆ ಸಾಕು ನಾನು ಓಡೋಯ್ತೀನಿ ಅಂತ ಇದ್ದರೆ ಆ ಗಿಳಿಗೆ ಅಲ್ಲಿರೋದು ಇಷ್ಟ ಇಲ್ಲ ಅಂತ. ಹಂಗೆ ನಿನ್ನ ಮಕ್ಕಳು ನಿನ್ನ ಕಾರಣಕ್ಕೆ ತಲೆ ತಗ್ಸೋ ಪರಿಸ್ಥಿತಿ ಬಂತು ಅಂದರೆ ದೊಡ್ಡವರಾದ್ಮೇಲೆ ಅವ್ರ ರೆಕ್ಕೆ ಬಂದಮೇಲೆ ಹಾರ್ಕೊಂಡು ಹೋಗ್ತಾರೆ, ನಿಮ್ಮ ಕೈಗೆ ಸಿಗಲ್ಲ. ಯಾಕೆ? ಇಲ್ಲಿ ಒಳ್ಳೆ ನೆಮ್ಮದಿಯಾಗಿ ಗೌರವಾನ್ವಿತವಾಗಿ ಬದುಕೋ ವಾತಾವರಣವನ್ನೇ ಮನೆಯಲ್ಲಿ ನೀನು ಇಟ್ಟಿಲ್ಲ, ಏನೇನೋ ಮಾಡ್ಕೊಂಡು ಎಡವಟ್ಟು ಮಾಡ್ಕೊಂಡಿದ್ದೀಯಾ ಅಂದರೆ ಅವ್ರು ಯಾಕೆ ಇರ್ತಾರೆ ಮತ್ತೆ? ಹಾರೋಗ್ಬಿಡ್ತಾರೆ. ಬಿಡು. ಆಮೇಲೆ ಇವಾಗ ಏನಾಗ್ತೈತಿ ಗೊತ್ತಾ ಸರ್, ಇವಾಗ ಮೊನ್ನೆಯಿಂದ ನಾನು ಅದೇ ಹಂಗ ಅಂದೆ ಅಲ್ಲ ಸರ್, ಮೊನ್ನೆ ಜನವರಿಯಿಂದ ಅವಾಗಿಂದ ಇವ್ರಿಗೆ ಏನಾಗ್ಬಿಟ್ಟೈತಿ, ಯಾರ ಸಿಕ್ಕವ್ರೆ ಹಂಗಾರೆ ನೀನ್ ಇವಾಗ ಅವ್ರಿಗೆ ಏನಾಗೈತಿ ಸರ್, ಅವ್ರ ಹತ್ರನು ದುಡ್ಡು ಕಲಿ ಸರ್, ಅವರು ಎಲ್ಲ ಚೆನ್ನಾಗಿದ್ದಾರೆ, ಅವರು ಬಹಳ ಚೆನ್ನಾಗಿದ್ದಾರೆ. ನಾನು ಅವ್ರಕ್ಕಿಂತ ಒಂದ್ ಕೈ ಜಾಸ್ತಿನೇ ಚೆನ್ನಾಗಿದ್ದೆ ಸರ್. ಈಗ ಅವ್ರಿಗಾದ್ರೂ ಹೊಲ ಮನೆ ಎಲ್ಲ ಐತಿ ಸರ್, ನನ್ನ ಹತ್ರ ಏನಿಲ್ಲ. ನಾನು ದುಡ್ಕೋಬೇಕು, ತಿನ್ಬೇಕು, ಏನೋ ಈ ಮಕ್ಳು ದುಡಿತಾ ಇದಾರೆ, ಅದ್ರಲ್ಲೇ ನಾನು ಹೊಟ್ಟೆ ಜೀವನ ನಡೆಸ್ತಾ ಇದ್ದೀನಿ ಸರ್. ಅವ್ರು ಇವಾಗ ಸದ್ಯದ್ರಲ್ಲಿ ತಿಳ್ಕೊಂಡಿರೋದಂದ್ರೆ ಇವಳು ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಬಿಟ್ಟೋದ್ಲು, ಇವಳ ಹತ್ರ ಇವ್ ಎಲ್ಲಾರು ಇಷ್ಟೇ ಕಟ್ಕೊಂಡ್ರೆ ಹೆಂಡ್ತಿನ ಅಷ್ಟು. ಈಗ ಅವಳ ಹತ್ರನು ಇವ್ ಡೈವರ್ಸ್ ತಗೊಂತಿದ್ದಾರೆ ಸರ್. ಡೈವರ್ಸ್ ತಗೊಂಡು ಈಗ ಅವ್ರು ಇನ್ನೊಂದ್ ಮದ್ವೆ ಆಗ್ತೀನಿ ಹಂಗೆ, ಅದಕ್ಕೆ ನಾನು ನೀ ಮದ್ವೆನಾರಾಗು ಏನಾರಾಗು ನನಗೆ ಅದ್ ಬೇಡ ಅಂತಂದೆ. ಹಂಗಂದ ತಕ್ಷಣ ಇಲ್ಲ ಇನ್ನೊಂದ್ ಮದ್ವೆ ಆಗ್ತಾನೆ, ನನ್ನ ಹತ್ರ ದುಡ್ಡು ಇಲ್ಲಕ್ಕೆ ಎಲ್ಲಾರು ಬಿಟ್ಟೋದ್ರು ಹಂಗೆ ಹಿಂಗೆ. ಅದಕ್ಕೆ ನಾನು ಅಂದೆ ನನ್ನ ಹತ್ರನು ಇಲ್ಲ ಕಣಪ್ಪ, ನೀನಾದ್ರು ಇನ್ನ ಬೇಕು, ಸ್ವಂತ ಮನೆಯಲ್ಲಾರು ಇದೆಯಾ? ನಾನ್ ಸ್ವಂತ ಮನೇನು ಇಲ್ಲ ಗೊತ್ತಾ, ಅಂತಂದ್ರೆ ನಾನು ಎಲ್ಲಾನು ಕಳ್ಕೊಂಡ್ ನಿಂತ್ಕೊಂಡಿದೀನಿ ರೋಡಲ್ಲಿ ಸಾಕು ಅಂತ. ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡಿದ್ದಾರೆ ಸರ್ ನನ್ನ ಬಗ್ಗೆ. ಒಳ್ಳೆ ಕಥೆ ಆಯ್ತಲ್ಲ ಇದು. ಯಾರೋ ಏನೋ ತಿಳ್ಕೊಳಕ್ ನೀನ್ ಯಾಕೋ ಹೊಣೆ ಆಗ್ತೀಯಾ? ಇದು ನಿನ್ನ ಬಹಳ ದೊಡ್ಡ ಸಮಸ್ಯೆನೇ ಇದು. ಈಗ ಇದು ಬೇಡ, ಇದನ್ನಲ್ಲಿ ಮುಗಿಸ್ಬೇಕು. ನೋಡು ತಾಯಿ, ಆತ ಎಂಟಿ ಡೈವರ್ಸ್ ತಗೊಳ್ತಾರ, ಇಲ್ಲ ಒಂದಾಗಿ ಬದುಕ್ತಾರ, ಅದಾದ್ಮೇಲೆ ಆತ ಇನ್ನೊಂದು ಮದುವೆ ಆಗುತ್ತಾನ. ಇಲ್ಲಿ ನಿನ್ನ ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋದು ನೀನ್ ತಾಯಿ ಆಗ್ಲಿಕ್ಕೆ ಯೋಗ್ಯಳಲ್ಲ. ಆತ ಈಗ ನೊಂದಿರೋರು ಅಥವಾ ಆತ ಈಗ ನೋವಿನಲ್ಲಿರೋರು ಆತನ ಬಾಯಲ್ಲಿ ಬರೋ ಫಸ್ಟ್ ಆಫ್ ಆಲ್ ಅದನ್ನು ಕೇಳಿಸ್ಕೊಳ್ಳುವಷ್ಟು ಸಂಪರ್ಕದಲ್ಲಿರೋದೇ ತಪ್ಪು. ಅವು ನಿಮ್ಮನ್ನು ಎಲ್ಲೆಲ್ಗೂ ಕರ್ಕೊಂಡು ಹೋಗ್ಬಿಡ್ತವೆ. ಇಲ್ಲ ಸರ್, ಮೊನ್ನೆ ಮದುವೆ ಹೋದಾಗ ಮಾತಾಡಿದ್ದು ಸರ್ ಅಷ್ಟೇ. ಅದನ್ನೇ ಹೇಳ್ತಾ ಇದ್ದೀನಿ, ಮದುವೆಗೆ ಹೋಗೋ ಅದೇ ಹೇಳಿದ್ದು. ಫಸ್ಟ್ ಆಫ್ ಆಲ್ ಆತನಿಗೊಬ್ಳು ಹೆಂಡತಿ ಇದ್ದಾಳೆ, ಅದು ಸರಿ ಇದೆಯೋ ಕೆಟ್ಟಿದೆಯೋ, ನಿಜವಾಗ್ಲೂ ಗರ್ತಿ ಸಂಸ್ಕಾರವಂತವಳಾದ ಹೆಣ್ಮಗಳು ಆತನಿಗೆ ಮದುವೆ ಆಗಿದೆ ಎನ್ನೋ ಮರುಕ್ಷಣವೇ ಅವರನ್ನು ಅಣ್ಣ ತಮ್ಮ ಬಂಧುವಾಗಿ ಅಥವಾ ಸಹೋದರನಂತೆ ನೋಡಬೇಕಾಗಿದ್ದೇ ಹೊರತು ಆ ಮನೆಗೆ ಹೋಗಿ 4 ದಿನ ಇದ್ದು ಅದನ್ನೆಲ್ಲ ನೋಡಿಕೊಂಡು ಬಂದ ಮೇಲೂ ಕೂಡ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ತಂದೆ ಕೊಡಿಸ್ಲಿಕ್ಕೆ, ನನ್ನ ಮಕ್ಕಳಿಗೆ ತಂದೆ ಸ್ಥಾನಕ್ಕೆ ಒಬ್ಬನ ತರಿಸ್ಲಿಕ್ಕೆ ಇನ್ನೊಂದು ಮನೆಯ ತಂದೆಯನ್ನು ಕಿತ್ಕೊಳ್ಳೋ ಧರ್ಮ ಅಲ್ಲ ಅದು. ನೀನು ಹೇಳ್ತೀಯ ಇಲ್ಲ ಅಲ್ಲೂ ಚೆನ್ನಾಗಿದ್ದ ಇಲ್ಲಿ ಚೆನ್ನಾಗಿದ್ದ, ಆಯಿತು ಹಂಗಾದ್ರೆ ನಿನ್ನ ಗಂಡನೂ ಕೂಡ ಅಲ್ಲಿ ಕುಡ್ಕೊಂಡು ಅಲ್ಲೆಲ್ಲೋ ಅಂತ ಬಿಡ್ತಿದ್ದ, ಇಲ್ಲೂ ಬಂದೇನೋ ಇರ್ತಿದ್ದ, ನೀನು ಯಾಕೆ ಒಪ್ಕೊಳ್ಳಿಲ್ಲ? ನಿನಗದಾದ್ರೆ ನೋವು, ಬೇರೆಯವ್ರಿಗಾದ್ರೆ ಅದು ಯಾಕೆ ನೋವಲ್ಲ? ಹೌದಲ್ಲ? ಆಯ್ತವ, ನಾಳೆ ನಿನ್ನ ಮಗಳೇ ಎಲ್ಲೋ ಮದುವೆ ಮಾಡಿ ಕೊಡ್ತೀಯ, ಮನೇಲಿರೋನು ಒಬ್ಬ ನನಗೆ ಹೊರಗಡೆನೂ ಒಬ್ಬ ಅಂತ ನಿನ್ನ ಮಗಳೇ ಅನ್ಲಪ್ಪ, ನೀನೇ ಹೊಡಿತೀಯ ಕಪಾಳಕ್ಕೆ. ಏನು ಮಾತಾಡ್ತೀನಿ ನೀನು? ಎರಡು ಆಯ್ಕೆ ಅಥವಾ ಎರಡು ಸಂಬಂಧ ಇನ್ನೊಬ್ಬರಿಗೆ ತರವಲ್ಲ ಅನ್ನೋದಾದ್ರೆ ನಿನಗೂ ತರವಲ್ಲ ಅನ್ನೋ ಥರನೇ ಇರಬೇಕು. ನನಗೆ ಮಾತ್ರ ಓಕೆ, ಬೇರೆಯವ್ರಿಗಾದ್ರೆ ಅದು ತಪ್ಪು ಅನ್ನೋದಾದರೆ ಧರ್ಮ ನಿನ್ನ ಮೂಗಿನ್ಯಾರು ಕೇಳ್ಕೊಳ್ಳೋದಲ್ಲ, ಅದು ಎತ್ತರವಾಗಿದೆ. ಆ ಎತ್ತರಕ್ಕೆ ಏರೋಕ್ಕಾಗದೆ ಇರೋರು ಅದನ್ನು ತಮ್ಮ ಮೂಗಿನ್ಯಾರು ಕೇಳಿಸ್ಕೊಂಡ್ಬಿಡ್ತಾರೆ, ಅದೇ ಪ್ರಾಬ್ಲಮ್. ಹಾಗಾಗಿ ತಾಯಿ,
ಈತನಿಗೆ ನೀ ನೆಕ್ಸ್ಟ್ ಏನು ಮಾಡ್ತೀಯಾ, ಅಥವಾ ಆತ ಏನು ಮಾಡ್ತಿದ್ದಾನೆ, ಅಥವಾ ಇದರಿಂದ ಆತ ಎಷ್ಟು ನೊಂದಿದ್ದಾನೆ, ಅಥವಾ ನೆಕ್ಸ್ಟು ಆತ ಏನು ನಿರ್ಧಾರ ತಗೊಳ್ತಿದ್ದಾನೆ. ಫಸ್ಟ್ ಆಫ್ ಆಲ್ ಇವುಗಳ ಸಂಪರ್ಕ ಅಥವಾ ಇವುಗಳ ವಿನಿಮಯ ಮಾಡ್ಕೊಳ್ಳಿಕ್ಕೆ ನೀವು ಯಾರೂ ಅಲ್ಲ, ಏನೂ ಅಲ್ಲ ನೀವು. ಮೊದಲು ಅದನ್ನೆಲ್ಲ ಬಿಟ್ಟುಬಿಡು. ಮಕ್ಕಳು ಏನೋ ತಂದು ಕೊಡ್ತಿದ್ದಾರೆ, ನೀನು ಏನೋ ದುಡ್ಕೊಳ್ತಿದ್ದಿ, ಆಯಿತು. ನಿನ್ನ ತಾಯಿ, ನಿನ್ನ ಮಕ್ಕಳು, ನಿಂದೊಂದು ಬದುಕು, ಇಷ್ಟೇನವ. ಇದನ್ನು ಮೀರಿ ಇನ್ಯಾವುದೇ ಈ ಥರ ಸಂಬಂಧ ಇಲ್ಲವ. ಮುಂದೆ ಬಂದುಬಿಟ್ಟಿದೆಯಾ. ಇನ್ನು ಯಾರು ಬಂದರೂ ನಿನ್ನ ಮೇಲಿನ ಸುಖಕ್ಕೆ ಬರ್ಬೋದೇ ಹೊರತು ನಿನ್ನ ಜೊತೆ ಬಾಳಕ್ಕೆ ಬರಲ್ಲ. ಈಗ ಏನಿದ್ರು ನಿನ್ನ ನಡೆ ನುಡಿ, ನಿನ್ನ ತ್ಯಾಗ. ಅಯ್ಯೋ ನಮ್ಮ ತಾಯಿ ನಮ್ಮನ್ನು ಸಾಕ್ಲಿಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ಲು. ಬೇರೆ ಹೆಂಗಸರು, ಅವಳದೇ ವಯಸ್ಸಿನ ಬೇರೆ ಹೆಂಗಸರೆಲ್ಲ ಗಂಡ ಮಕ್ಕಳ ಜೊತೆ ಆರಾಮಾಗಿ ಸುಖ ಸಂತೋಷದಿಂದ ಇರಬೇಕಾದ್ರೆ ಈಕೆ ಏನೂ ಇಲ್ಲದೆ ತನ್ನ ಮಕ್ಕಳೇ ಎಲ್ಲ ಅಂದುಕೊಂಡು ಬದುಕ್ದಾಳ. ಇವಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಅನ್ನೋ ಭಾವನೆ ಅವ್ರಿಗೆ ಬರಬೇಕಂದ್ರೆ ನೀನು ಹಂಗೆ ಬದುಕಿರ್ಬೇಕು. ಹೌದಲ್ಲವಾ? ಇರ್ಲಿ ತಾಯಿ, ನೀನು ಬದುಕಿದ್ದೀಯ, ಹಂಗೆ ಇದ್ದೀಯ, ಏನು ತೊಂದರೆ ಇಲ್ಲ. ಬಟ್ ಈಗ ನೀವು ಆ ವ್ಯಕ್ತಿ ಅಥವಾ ಆ ಕಡೆ ಸಂಬಂಧ ಅದು ಏನಿದೆ ಮೊದಲು ಸಂಪೂರ್ಣ ಅದು ಏನು ಆ ವ್ಯಕ್ತಿಯ ಅಮ್ಮ, ಅವ್ರ ಅಣ್ಣ ತಮ್ಮದಿರು, ಅತ್ತಿಗೆ ಅಂದ್ಬಿಟ್ರು, ಇದನ್ಬಿಟ್ರು, ಇವೆಲ್ಲ ಬಿಟ್ಬಿಡವ ಮೊದಲು. ಇವೆಲ್ಲ ಎಷ್ಟು ಮೂರ್ಖತನ ನೋಡಿ. ಮತ್ತೆ ಆ ಎಡವಟ್ಟನ್ನು ಮಾಡ್ಕೊಳ್ಳೋದು ಬೇಡ. ಅಯ್ಯೋ ನನ್ನನ್ನು ಅತ್ತಿಗೆ ಅಂತ ಅಂತಾರೆ, ಅವ್ರು ನನ್ನನ್ನು ಒಪ್ಕೊಂಡವ್ರೆ, ಹೆಂಗಾರ ಬರ್ತಾವ ಈ ಮಾತುಗಳು. ಆಯಿತು, ನಿಂಗೆ ಹಂಗೂ ಆಗ್ಬೇಕಂದ್ರೆ ಇನ್ನು ಯಾವುದೋ ರೀತಿ ಒಳ್ಳೆಯವ್ರು ನೋಡಿ ಮದುವೆ ಆಗಂಗಿದ್ರೆ ಆಗು. ಆದರೆ ಇದೆಯಲ್ಲ, ಇದು ಬೇಡ. ಅಲ್ಲಿ ಡೈವರ್ಸ್ ಕೊಡ್ತಾರೋ ಇಲ್ವೋ, ವಾಟ್ ಎವರ್ ಇಟ್ ಈಸ್, ಈ ಸಂಬಂಧ ನಿನಗೆ ತರವಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅವ್ರೊಂದು ಸೈಡಿಗೆ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನಿಮಗೆ ಇನ್ನೂ ವಯಸ್ಸಿದೆ, ನಾನು ಮದುವೆ ಆಗಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ಧರ್ಮದ ದಾರಿಯಲ್ಲಿ ಒಬ್ಬರನ್ನ ಮಕ್ಕಳು, ಬಹುಶಃ ನನಗನ್ಸುತ್ತೆ ಮಕ್ಕಳು ಇಷ್ಟು ದೊಡ್ಡವರು ಆದಮೇಲೆ ಇನ್ನು ಯಾರು ಬಂದರೂ ಕೂಡ ಈ ಮಕ್ಕಳನ್ನು ತನ್ನ ಮಕ್ಕಳು ಅಂತ ಅಂದ್ಕೊಳ್ಳಿಕ್ಕೆ ಕಾರಣವೇ ಇಲ್ಲವ. ನೀನು ಎತ್ತಿದ್ದೀಯಾ ಅಥವಾ ನಿನ್ನ ಅಕ್ಕನ ಮಕ್ಕಳು, ನಿನಗೆ ಕಾರಣ ಇದೆ, ಅವ್ರಿಗೆ ಕಾರಣ ಇಲ್ಲ. ಅವರು ಕಾರ್ಯ ಸಾಧನೆಗೋಸ್ಕರ ಯಾರು ಯಾವ ಸುಳ್ಳನ್ನು ಬೇಕಾದರೂ ಹೇಳ್ತಾರೆ. ಹೌದಲ್ಲ? ನಿನ್ನನ್ನು ಪಡ್ಕೊಳ್ಬೇಕು ಅಂದ್ರೆ ನಾನು ತಂದೆ ಸ್ಥಾನದಲ್ಲಿ ನಿಲ್ತೀನಿ ಅಂತಾರೆ. ಕೆಲಸ ಆಗ್ಬೇಕಷ್ಟೇ. ಬೇಡ ತಾಯಿ, ಬಿಡು. ಲೋಕವನ್ನು ನೋಡು ಎಷ್ಟು ವಿಶಾಲವಾಗಿದೆ. ನಿನ್ನ ಮಾತು ಕೇಳೋ ಮಕ್ಕಳು ಇವತ್ತು ನೋಡವ, ಗಂಡ ಸರಿ ಇಲ್ಲ, ಈ ಕಡೆ ಮಕ್ಕಳು ಯಾಕೋ ಮಾತು ಕೇಳ್ತಿಲ್ಲ, ದಾರಿ ತಪ್ಪಿದ್ದಾರೆ. ಎಷ್ಟು ಹೆಣ್ಮಕ್ಳು ನರಳುತ್ತಾ ಇದ್ದಾರೆ. ಅಪ್ಪ, ಎರಡರಲ್ಲಿ ಒಂದಾದ್ರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಕ್ಳಿರ್ಬೇಕು, ಇಲ್ಲ ಒಳ್ಳೆ ಗಂಡ ಇರಬೇಕು. ಎರಡೂ ಇಲ್ಲ ಅಂದ್ರೆ ಏನು ಬದುಕಿದು? ನೀನು ಒಳ್ಳೆ ಮಕ್ಳಿದ್ದಾರೆ. ಹೌದು ಸರ್, ನಮ್ಮ ಮನೇಲಿ ಮಕ್ಕಳು ಮಾತ್ರ ನಾನು ಹಾಕಿದ ಗಿರಿ ದಾಟಲ್ಲ ಸರ್. ನಾನು ಇಂಥದಂದ್ರೆ ಇಷ್ಟೆಲ್ಲ ಮಾಡಿದ್ರು ಸರ್, ನನಗೆ ಇವಾಗ ಸದ್ಯದ್ರಲ್ಲಿ ನನಗೆ ಒಂಥರ ಫೀಲ್ ಆಗ್ತೈತೆ ಸರ್. ಏನಂತಂದ್ರೆ ನಾನು ಇಂಥ ಮಕ್ಳಿಗೆ ಬಿಟ್ಟು ನಾನು ಮೋಸ ಮಾಡಿ ಹೋಗಿದ್ದಕ್ಕೆ ನಾನು ಅನ್ಭವಿಸ್ಕೊಂಬಂದಲ್ಲ, ದೇವ್ರು ಎಲ್ಲೂ ಇರಲ್ಲ ಅಂತನಲ್ಲ, ಇದ್ದೇ ಇರ್ತಾನೆ ಸರ್ ನಮ್ಮ ಹಿಂದೆ. ಹೌದವ್ವ, ನಿನ್ನದೇ ತಪ್ಪು ನಿರ್ಧಾರ, ನಿನ್ನದೇ. ಹೌದು ಸರ್, ನಂದೇ ತಪ್ಪು. ಬುದ್ಧಿ, ನಿನ್ನ ಆ ಬುದ್ಧಿ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದೆ. ಬಟ್ ನನಗನ್ಸುತ್ತೆ ಯಾವುದೋ ಪುಣ್ಯ ಫಲ. ಮತ್ತೆ ಅಂದರೆ ಅದು ಏನು ಮಾಡ್ತೀನಿ ಮಾಡು, ನಾನು ನಿನ್ನನ್ನು ಬಿಡಲ್ಲ, ನಿನ್ನ ಮಕ್ಕಳನ್ನ ನೋಡು, ಒಂದು ಗತಿ ಕಾಣಿಸ್ತೀನಿ ಅನ್ನೋ ಮಟ್ಟಕ್ಕೆ ಹೋಗೋ ಒಬ್ಬ ರಾಕ್ಷಸನ ಕೈಗೆ ಸಿಕ್ಕಿಲ್ಲ ನೀನು ಪುಣ್ಯ. ಹೌದು ಸರ್. ಯಾಕಂದರೆ ಹಿಂಗೆ ಅಷ್ಟು ದಿನ ಇದ್ದು ಆಮೇಲೆ ಬುದ್ಧಿ ಬಂದು ನಾನು ಇಲ್ಲ, ನನ್ನ ಮಕ್ಕಳು ಮುಖ್ಯ ಅಂದಾಗ ಈ ಕಡೆ ಒಂದು ರಾಕ್ಷಸ ಆಗ್ಬಿಟ್ರೆ ನೀವು ಯಾರೂ ಇರಂಗಿಲ್ಲ ಆಮೇಲೆ. ಅದಕ್ಕೆ ಹೇಳ್ತಿದ್ದೀನಿ, ಇವೆಲ್ಲ ಬಿಡುಗಡೆ ಭಗವಂತನೇ ಕೊಟ್ಟ ಬಿಡುಗಡೆ ಮಾಡ್ಕೊಂಡ್ಬಿಡ್ಬೇಕು. ಮುಂದೆ ಇಷ್ಟು ಬೇಗ ಇಷ್ಟು ಈಸಿಯಾಗಿರಲ್ಲ ಅವು. ಹಾಗಾಗಿ ಬಿಡು, ಮನಸ್ಸನ್ನು ಪರಿವರ್ತನೆ ಮಾಡ್ಕೊ. ಆಯ್ತಪ್ಪ, ಈ ಲೋಕದಲ್ಲಿ ತಾಯಿ ಸ್ಥಾನಕ್ಕೆ ಏರಿದ ಮೇಲೆ ಮಕ್ಕಳ ಹಿತಕ್ಕಿಂತ ಬೇರೇನು ಮುಖ್ಯವಲ್ಲ. ತಂದೆಯಾದವನಿದ್ನ ಸರಿ ಇಲ್ವಾ, ನಾವೇ ತಂದೆ ತಾಯಿಯಾಗಿ ಅವರಿಗೆ ಲೋಕದಲ್ಲಿ ಇಷ್ಟೆಲ್ಲ ದುರಂತಗಳು, ಕುತಂತ್ರಗಳು, ದುರ್ಬುದ್ಧಿ ಜನರಿದ್ದಾರಪ್ಪ. ದುಡಿಯೋದು ಮಾತ್ರವಲ್ಲ, ನಿಮ್ಮ ನಡೆ ನುಡಿ ಸಹವಾಸಗಳು ಹೆಂಗಿರಬೇಕು ಇದೆಲ್ಲ ಹೇಳ್ಕೊಡೋದೇ ತಾಯಿಯ ಕರ್ತವ್ಯ. ಅದನ್ನೇ ಸಂಸ್ಕಾರ ಅಂತಾರೆ. ನೀನು ಅದನ್ನು ಬಿಟ್ಟು ನೀನೇ ದಾರಿ ತಪ್ಪಿದ್ರೆ ಅವ್ರಿಗೇನು ಹೇಳ್ಕೊಡ್ತೀಯ? ಮಕ್ಳಿಗೆ ಕೇವಲ ದುಡ್ಡು ಮಾಡಿಡೋದು, ಆಸ್ತಿ ಮಾಡಿಡೋದಲ್ಲ. ಜೀವಂತವಾಗಿ ಬದುಕಬೇಕು ಅಂದರೆ ಸ್ವಲ್ಪ ಹೊಂದಾಣಿಕೆಯಲ್ಲಿ ಸಂಸ್ಕಾರಯುತವಾಗಿ ಬರಬೇಕು. ದುಡ್ಡಿಲ್ಲದೆ ಹೋದ್ರೂ ಬದುಕಬಹುದು, ಆದರೆ ನಡೆ ನುಡಿಗಳಲ್ಲಿ ಎಡವಟ್ಟಾದರೆ ಬದುಕಕ್ಕಾಗಲ್ಲ. ಇದನ್ನು ಹೇಳ್ಕೊಡೋದೇ ಸಂಸ್ಕಾರ. ಹಾಗಾಗಿ ತೊಂದರೆ ಇಲ್ಲ, ತಾಯಿನ ಚೆನ್ನಾಗಿ ನೋಡ್ಕೊ. ಆ ಅಕ್ಕನ ಮಕ್ಕಳನ್ನ ನನ್ನ ಮಕ್ಕಳು ಅಂದ್ಕೊಂಡಲ್ಲವ ನೀನು ಜಗತ್ತಲ್ಲಿ
ಮಾದರಿಯಾಗಿದ್ದೀಯ, ಎಷ್ಟೋ ಕೇಳುಗರಿಗೆ ನೀನು ಮಾದರಿಯಾಗಿದ್ದೀಯ. ಬಟ್ ಒಂದು ವಿಚಾರದಲ್ಲಿ ಎಡುವುದೇ. ಈಗ ಅದನ್ನೂ ಕೂಡ ಭಗವಂತ ಅವ್ರ ಕಡೆಗೆ ನಿಮ್ಮ ಕಡೆಗೆ ದೂಕಿ ಮಧ್ಯದಲ್ಲಿ ಶಾಂತ ಮಾಡಿದ್ದಾನೆ. ಮತ್ತು ಅದಕ್ಕೆ ಬೆಂಕಿ ಹಚ್ಚಿ ನಾನು ದೊಡ್ಡ ಹೊಗೆ ಮಾಡ್ಕೊಳ್ತೀನಿ ಅಂದರೆ ನಾನೇ ಹೇಳ್ತೀನಿ, ಈಗ ಸಿಕ್ಕಿರೋ ಸುಮ್ಮನಿರೋ ಅವಕಾಶ ನೆಕ್ಸ್ಟ್ ಸಿಗಲ್ಲ. ನೆಕ್ಸ್ಟು ನಾನೇ ಬಿಡಿಸ್ಕೊಳ್ತೀನಿ ಅಂದ್ರೂ ನಿನಗಲ್ಲ ಅವಕಾಶ ಸಿಗಲ್ಲ. ಬಿಡು. ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ನೀನು ಹೋಗಿ ನಿನ್ನ ಬದುಕು ನಿನ್ನೆ ಯಾವುದೋ ಕರ್ಮದ ಕಾರಣಕ್ಕೆ ಹಿಂಗಾಯಿತು ಅಂತ ಇನ್ನೊಂದು ಹೆಣ್ಣಿನ ಬದುಕನ್ನು ನೀನು ಏನೋ ಮಾಡ್ಲಿಕ್ಕೆ ಹಕ್ಕುದಾರಳಲ್ಲ ನೀನು. ಹೌದಲ್ಲ? ಹೌದು ಸರ್. ಮಕ್ಕಳು ನಿನ್ನ ಪರ ಇದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳು ಇಲ್ಲ, ಇದ್ರೂ ಮಾತು ಕೇಳಲ್ಲ, ಗಂಡ ಇಲ್ಲ, ಗಂಡ ಇದ್ರೂ ನೆಟ್ಟಗಿಲ್ಲ. ಇಷ್ಟೆಲ್ಲದ್ರ ನಡುವೆ ನಿನಗೆ ಮಕ್ಕಳು ವಿಚಾರವಾಗಿ ಅವ್ರನ್ನೊಂಚೂರು ಸಂಸ್ಕಾರವಂತರಾಗಿ ಶಿಕ್ಷಣವಂತರಾಗಿ ಮಾಡು. ಭಗವಂತ ಅದರಲ್ಲೇ ಸ್ವರ್ಗ ನೆಮ್ಮದಿ ಕೊಡ್ತಾನೆ. ನಿಜವಾದ ಸ್ವರ್ಗ ಅದೇ ಆಗಿದೆ. ನೀವು ಹುಟ್ಟಿಸಿದ ಮಕ್ಕಳಿಗೆ ನಿಜವಾದ ಸಂಸ್ಕಾರ ಕೊಟ್ಟು ಅವರನ್ನು ಯೋಗ್ಯರನ್ನಾಗಿ ಮಾಡಿದ ಮೇಲೇ ನಿಜವಾದ ಸ್ವರ್ಗ ನೋಡೋದು. ಇನ್ನು ಮಿಕ್ಕಿದ್ದೇನೇನಿದೆ ಅದೆಲ್ಲ ದೈಹಿಕ ಸುಖ, ಅದೊಂದು ಸ್ವರ್ಗ ಅಂತ ಹೇಳಲಿಕ್ಕಾಗಲ್ಲ. ಹೌದು ಸರ್. ನಿಜವಾದ ಸ್ವರ್ಗ ಅಂದರೆ ನಿಮ್ಮ ಮಕ್ಕಳುಗಳು ತಂದೆ ತಾಯಿಗಳ ಮಾತು ಕೇಳ್ತಾ ಸಂಸ್ಕಾರವಂತರಾಗಿ ನಡ್ಕೊಂಡು ನೀವು ದುಡಿದ ಒಂದೊಂದು ರೂಪಾಯಿನೂ ಕೂಡ ನಿಮಗೆ ತಂದು ಕೊಟ್ಟು ಅಥವಾ ಇರೋದನ್ನೆಲ್ಲ ಹೇಳಿ ಯಾವುದನ್ನು ಮುಚ್ಚಿಡದೆ ಒಳ್ಳೆ ದಾರಿಯಲ್ಲಿ ತಂದೆ ತಾಯಿಗೆ ಬೆಲೆ ಕೊಟ್ಟುಕೊಂಡು ಬದುಕ್ತಾರಲ್ಲ, ಆವಾಗ ಅದು ನಿಜವಾದ ಸ್ವರ್ಗ. ಇನ್ನು ಮಿಕ್ಕಿದ್ದೆಲ್ಲ ಅದು ಸುಖ. ಸುಖ ಇಂದ್ರಿಯಗಳಿಂದ ಸಿಗುವುದು. ಆದರೆ ಶಾಂತಿ ನೆಮ್ಮದಿ ಅರ್ಥ ಮಾಡಿಕೊಳ್ಳುವ ಮಕ್ಕಳು, ಅರ್ಥಕೊಂಡು ನಡೆಯೋ ಗಂಡ, ಇದು ಸುಖ ಶಾಂತಿ ನೆಮ್ಮದಿ. ಆದರೆ ಸುಖ ಅದು ದೈಹಿಕ ಸುಖ, ಅದನ್ನು ಯಾರು ಬೇಕಾದರೂ ಕೊಡ್ತಾರೆ. ಮನುಷ್ಯ ಸುಖಕ್ಕೆ ಹಾತೊರಿಬಾರ್ದು, ಶಾಂತಿ ನೆಮ್ಮದಿಗೆ ಹಾತೊರಿಬೇಕು. ಆಗ್ಲಿ. ಒಂದು ಎರಡನೇ ಇನ್ನೊಂದು ವಿಷಯ ಸರ್, ಇವಾಗ ಅವ್ರು ಇದಾರಲ್ಲ, ಅವರು ಅತ್ತೆ ಮಗನಿಗೆ ನಮ್ಮ ಮಗಳು ಕೊಡ್ಬೇಕಂತ ಅನ್ಕೊಂಡಿದೀವಿ ಸರ್ ನಾವು. ಯಾರ ಅತ್ತೆ ಮಗಳಿಗೆ? ಇವಾಗ ಇದ್ರಲ್ಲ ಸರ್, ಅವ್ರ ಅತ್ತೆ ಮಗನಿಗೆ ನಮ್ಮ ಮಗಳು ಕೊಡ್ಬೇಕಂತ ಇದ್ದೀವಿ ನಾವು. ಯಾಕಂದ್ರೆ ಅವ್ರ ಅಮ್ಮ ಇಲ್ಲ, ಅಮ್ಮ ತೀರ್ಕೊಂಡು ಹೋಗಿದ್ದಾರೆ ಸರ್. ಅಕ್ಕ ತಂಗಿ ಯಾರಿಲ್ಲ, ಅವ್ರು ಇಬ್ಳರೆ. ಮಾತ್ರ ಹುಡುಗರು ಮಾತ್ರ ಭಾರಿ ಒಳ್ಳೆ ಹುಡುಗರು ಸರ್ ಅವರು. ಅದಕ್ಕೆ ಅವರು ಹೋಗೋದು ಬರೋದು ಮಾಡ್ತಿರಲ್ಲ ಅಕ್ಕ ಅನ್ಕಂತ. ಹಂಗೆ ಒಂದ್ ದಿವಸ ಮತ್ತಿಗೆ ಹಂಗೆ ಹೇಳಿದ್ವಿ ಸರ್ ನಾವು. ಈಗ ನಾನು ಅವನು ಮಾತಾಡ್ಕೊಂಡಿದ್ವಿ. ಆಮೇಲೆ ಅವಳಿಗೂ ಇಷ್ಟ ಇತ್ತು, ಅವನಿಗೂ ಇಷ್ಟ ಐತಿ ಸರ್. ಅದಕ್ಕೆ ನಾನು ನಿಮ್ಮ ಹತ್ರ ಒಂದ್ ಮಾತು ಹಂಗೆ ಕೇಳ್ತಾ ಇದೀನಿ ಸರ್, ಈಗ ಇದು ಸಂಬಂಧ ಮುಂದುವರ್ಸೋದು ಬೇಡವಾ ಅಂತ. ಇದನ್ನು ಬಿಟ್ಬಿಟ್ಟು ಬಾ, ನಾವು ನಿಮ್ಮನ್ನ ರಾಣಿ ತರ ನೋಡ್ಕೊಳ್ತೀನಿ. ಇನ್ನು ಆ ಮಕ್ಕಳಲ್ಲಿ ಈ ಹೆಣ್ಮಕ್ಳಿದಾಳ? ಹುಡುಗಿ ಸರ್, ನಮ್ಮ ಮಗಳು ಸರ್. ನಿನ್ಗನ್ಸಲ್ವಾ ಇದನ್ನು ಮುಂದುವರಿಸಿದ್ರೆ ಎಲ್ಲಾ ರೀತಿಯಲ್ಲೂ ಮತ್ತೆ ಎಲ್ಲಾ ಕೇಸ್ಗಳು ರೀಓಪನ್ ಆಯ್ತವೆ ಅಂತ? ಅದೇ ಸರ್ ಕೇಳ್ತಾ ಇದೀನಿ ಸರ್. ಅದೇನು ನಾನೇ ಹೇಳಬೇಕಾ? ಇಲ್ಲ ಸರ್, ಗೊತ್ತಾಗುತ್ತೆ ಸರ್. ಅಂದ್ರೆ ಮಕ್ಳು ವಿಚಾರ ಅಲ್ಲ ಸರ್, ಮಕ್ಳು ಒಂದ್ ಕಡೆಗೆ ಚೆನ್ನಾಗಿದ್ರೆ ಸಾಕು ಅಂತ. ಇಲ್ಲವಾ, ನಿನಗೆ ಅದು ಅಲ್ಲಿ ಕೊಟ್ಬಿಟ್ಟು ಇದ್ರ ಎಲ್ಲದರಿಂದ ದೂರ ಇರೋ ಶಕ್ತಿ ಖಂಡಿತ ನಿನ್ನಲ್ಲಿ ಇಲ್ಲ. ಅದು ನನಗೆ ಗೊತ್ತಾಗ್ತಿದೆ. ಅಲ್ಲಿ ಕೊಟ್ಟೆ ಅಂದ್ರೆ ಇಲ್ಲಿ ರಿಓಪನ್ ಆಗೇ ಆಗುತ್ತೆ, ಅದು ಬೇರೆದೇ ಕತೆ. ನಾನು ಇಷ್ಟು ಮಾತ್ರ ಹೇಳಿ ಮುಗಿಸ್ತೀನವ. ಈ ಕಡೆಯ ಸಂಬಂಧವಾಗಿ ನೀನು ಏನೇ ಚಿಕ್ಕದಾಗಿ ಶುರು ಮಾಡಿದ್ರು ಅದು ಇಲ್ಲಿಗೆ ನಿಲ್ಲಲ್ಲ. ನಾಳೆ ನಿನ್ನ ಅಕ್ಕನ ಮಕ್ಕಳು ಅಥವಾ ಎಲ್ಲದರಿಂದಲೂ ನೀನು ವ್ಯಕ್ತಿತ್ವ ಕೆಡಿಸ್ಕೊಳ್ತೀಯ. ಬೇಡವೇ ಬೇಡ. ಅರೆ, ನನಗೆ ಆ ಕೆರೆಯಲ್ಲಿ ನೀರೇ ಕುಡಿಯಲ್ಲ ಅನ್ನೋದಾದ್ರೆ ಬಟ್ಟೆ ಒಗಿತೀನಿ ಸರ್, ನೀರೇನು ಕುಡಿಯಲ್ಲ ಅಂದರೆ ಮಸ್ಲೆ ಇದಾವೆ, ಹೋಗ್ಬಿಡಿ. ನೀನು ನೀರು ಕುಡಿಯೋಕೆ ಹೋದ್ರು ಬಟ್ಟೆ ಒಗಿಯೋಕೆ ಹೋದ್ರು ಮಸ್ಲೆ ತಮ್ಮ ಕೆಲಸ ಮಾಡೇ ಮಾಡ್ತವೆ. ಅಯ್ಯೋ ತಡೆಯಪ್ಪ, ನೀರು ಕುಡಿಯೋಕೆ ಬಂದರೆ ಬಟ್ಟೆ ಒಗಿಯೋಕೆ ಬಂದರೆ ಮಾತ್ರ ನಾವು ಹಿಡ್ಕೊಳ್ಳೋದು ಅಂತವಾವು. ಮಸ್ಲೆ ಬುದ್ಧಿನೇ ಅಷ್ಟು. ಈ ಮುಂಚೆ ಚೆನ್ನಾಗಿದ್ದಾಗ ಕೊಟ್ಟ ಮಾತುಗಳನ್ನೆಲ್ಲ ಸ್ವಲ್ಪ ಸಂಬಂಧ ಕೆಟ್ಟಾಗ ಈಡೇರಿಸ್ಕೊಳ್ಳೋಕೆ ಹೋಗೋದು ಎಡ್ಡತನ ಅದು. ಹೌದಲ್ಲ? ಈ ಅಂದರೆ ಇದು ಹೇಳ್ತೀನಲ್ಲ, ಇದೆ ಈ ಕೊಡಬೇಕು ಅನ್ನೋ ಈ ಮಾತುಕತೆ ನಡೆದಿದ್ದು ಇದೆಲ್ಲ ಕೆಟ್ಟ ಮೇಲಲ್ಲ, ಚೆನ್ನಾಗಿದ್ದಾಗ. ಹೌದು ಸರ್, ಚೆನ್ನಾಗಿದ್ದಾಗ ನಡೆದ ಮಾತುಗಳನ್ನ ಕೆಟ್ಟ ಕಾಲಕ್ಕೆ ನಡೆಸೋಕೆ ಹೋಗೋದು ಇದೆಯಲ್ಲ ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ. ನಿಮ್ಮ ಮಗಳಲ್ಲಿ ಅಂಥದ್ದೊಂದು ಬಯಕೆಯನ್ನು ಸೃಷ್ಟಿ ಮಾಡೋದು, ಅದು ಇನ್ನೂ ಹೆಚ್ಚಾಗಿ ಅವರೇನೋ ಓಡೋಗೋ ಥರ ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ ಸರ್. ಹಂಗೆ ಕೇಳಿದಷ್ಟೇ ನಾನು. ಅವನು ಸರಿ ಅಕ್ಕ, ಹಂಗಾರೆ ಒಂದ್ ದಿವಸ ಅಪ್ಪನ ಹತ್ರ ಮಾತಾಡಿ ಹೇಳ್ತೀನಕ್ಕ ಅಂತ ಅಂದಿದ್ದ. ಮೊನ್ನೆ ಮದುವೆ ಹೋದಾಗ ಹಂಗೆ ಕೇಳಿದೆ ಸರ್. ಕೇಳಿದಾಗ ಅವ್ರ ಅಪ್ಪ ಇಟ್ಕೊಂಡು ಸರಿ ನೋಡೋಣ ತಡ್ರಿ
ಅಂತ ಹೇಳಿದಷ್ಟೇ. ಈ ಮಕ್ಳ ಮಠ ಹೋಗಿಲ್ಲ ಸರ್, ಅವನಿಗೆ ಮಾತ್ರ ಕೇಳಿದಷ್ಟೇ. ದಯವಿಟ್ಟು ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸರಿ ಸರ್. ಬೇಡವ ನಾಳೆ ದಿನ ನಿಮ್ಮ ಅಮ್ಮೆ ಅಂತವಳು ಅಂತ ನನಗೆ ಗೊತ್ತಿರ್ಲಿಲ್ವಾ ಅಂತ ಹೇಳಲಿಕ್ಕೆ ಆತನಿಗೆ ಎಲ್ಲ ಕಥೆಗಳು ಗೊತ್ತು ಹೆಚ್ಚು ಕಡಿಮೆ. ಹಾ ಸರ್, ಹೌದು ಸರ್. ಅಲ್ವಾ? ಹೌದು ಸರ್. ನಿನ್ನ ಬದುಕಲ್ಲಿ ಹೆಂಗೆ 3 ತಿಂಗಳು ಚೆನ್ನಾಗಿದ್ದ ಆಮೇಲೆ ಎಲ್ಲ ಉಲ್ಟಾ ಹೊಡೆದ್ರು, ನಿನ್ನ ಮಗಳು ಬದುಕಲ್ಲೂ ಎಲ್ಲ ಸುಂದರ ಕ್ಷಣಗಳೇ ಇರ್ತವೆ ಅಂತ ನೀನಂಗೆ ಅಂದ್ಕೊಳ್ತೀಯ? ಹೌದು ಸರ್, ಹೌದು. ಎಲ್ಲ ಗೊತ್ತಿದ್ದವರೇ ಚೂರಿ ಹಾಕೋದು. ಹೌದು ಸರ್. ಮೊದಲು ಇದು ಎಲ್ಲದರಿಂದ ಬಿಡಿಸಿ ಬಹಳ ದೂರದ ಕಡೆ ಎಲ್ಲೋ ಒಂದು ಕಡೆ ಕೊಟ್ಟು ಮಾಡತ್ತಾಗಿ. ಹಾ ಸರ್, ಹಂಗೆ ಮಾಡ್ತೀನಿ. ಇಲ್ಲೆಲ್ಲ ನಿನ್ನ ಕತೆಗಳು ಗೊತ್ತಲ್ಲವ, ಯಾರನ್ನೂ ನೆಮ್ಮದಿ ಆಗಿಡಕ್ಕೆ ಬರಲ್ಲ ಇವು. ಹ್ಮ್. ಹೆಚ್ಚು ಕಡಿಮೆ ಗೊತ್ತಿರುತ್ತೆ ನಿಮ್ಮವ್ರಿಗೆ ನಿನ್ನ ಕತೆ. ಹೌದು ಸರ್, ಹೌದು. ಆಯ್ತು. ಹಾ ಸರ್. ಮತ್ತೆ ಆ ಎಡವಟ್ಟು ಮಾಡಿಕೊಳ್ಳಬೇಡವ, ಸದ್ಯಕ್ಕೆ ಆ ಯೋಚನೆ ಬೇಡ. ಚೆನ್ನಾಗಿ ಮಕ್ಕಳಿಗೆ ಸರಿ ತಪ್ಪುಗಳ ವಿವರಣೆ ನೀಡ್ತಾ ನೀನು ಕೂಡ ಇದೆಲ್ಲ ಬಿಟ್ಟು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿ, ಅಪ್ಪ ನೀನು ಎಲ್ಲಿ ಮದುವೆ ಆಯ್ತೀಯಾ, ಏನು ಮಾಡ್ತೀಯಾ, ನಿನಗೆ ಬಿಟ್ಟಿದ್ದು, ನೀನು ಚೆನ್ನಾಗಿರು. ಏನೋ ಎಲ್ಲರ ಬದುಕಲ್ಲೂ ನಡೆದಂಗೆ ನಮ್ಮ ಬದುಕಲ್ಲೂ ನಡೀತು. ಈಗ ನನಗೆ ಬುದ್ಧಿ ಬಂದಿದೆ. ಮಕ್ಕಳನ್ನು ಹೊರತುಪಡಿಸಿ ಅಯ್ಯೋ ಮಕ್ಕಳಿಗೆ ಅದನ್ನು ಕೊಡ್ತೀಯಾ ಇದನ್ನು ಕೊಡ್ತೀಯಾ ಅಂತ ಹೇಳುತ್ತಿದ್ದಲ್ಲಪ್ಪ. ಇಲ್ಲ, ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ, ಮಕ್ಕಳಿಗೋಸ್ಕರವೇ ನನ್ನ ಬದುಕು. ಹಾ ಸರ್. ಹಾಗಾಗಿ ನಿಮಗೂ ನಮಗೂ ಅಷ್ಟು ಹೊಂದಾಣಿಕೆ ಆಗಲ್ಲ. ನಾನು 4 ಮಕ್ಕಳು ಕಟ್ಕೊಂಡಿರೋನು, ನಿನ್ಗೇನೂ ಇಲ್ಲ. ನಿನ್ನ ಯೋಚನೆಗೂ ನನ್ನ ಯೋಚನೆಗೂ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾ ಸರ್. ಒಂದು ವೇಳೆ ನಿನಗೂ ಮಕ್ಕಳಿಲ್ಲ, ಒಂದು ಮಗು ಇದೆ, ಅಥವಾ ಮಕ್ಕಳಿಲ್ಲ, ಆತನಿಗೂ ಏನೂ ಇಲ್ಲ ಅಂದಾಗ ನೀವು ಹೆಂಗೂ ಹೊಡೆದಾಡ್ಕೊಂಡಿರ್ಬೋದಿತ್ತು. ಹೌದು. ಬಟ್ ಇಲ್ಲ, 5 ಮಕ್ಕಳು ಜವಾಬ್ದಾರಿ ತಗೊಂಡು ನೀನು ಅವರಂತೆ ಕುಣಿತಾ ಹೋದರೆ ಮಕ್ಕಳು ಬೀದಿತಾ ಇರ್ತೀಯ ನೀನು. ಹೌದು ಸರ್. ಅದಾಗಬಾರ್ದು. ಮಾಡುವ, ತೊಂದರೆ ಇಲ್ಲ. ಆ ಮಕ್ಕಳನ್ನು ನಿನ್ನವು ಅಂತ ಅಂದ್ಕೊಂಡಿದ್ದೀಯಾ, ಅದು ನಿನ್ನ ದೊಡ್ಡತನ. ಭಗವಂತ ನಿನಗೆ ಆಶೀರ್ವಾದ ಮಾಡಿದ್ದಾನೆ. ತಾಯಿ ಚೆನ್ನಾಗಿ ನೋಡ್ಕೊ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಬಹಳ ಪ್ರೀತಿಯಿಂದಲೇ ಇದನ್ನು ತಿರಸ್ಕರಿಸಿ ದೂರ ಇಟ್ಟು ಮತ್ತೆ ಎಡವೋಕೆ ಹೋಗಬೇಡ. ಮತ್ತೇನು ಸಂಬಂಧ ಬೆಳೆಸಿ ಬೇಡ ತಾಯಿ. ಹಾ ಸರ್. ಶುಭವಾಗಲಿ, ಒಳ್ಳೇದಾಗ್ಲವ, ಧೈರ್ಯವಾಗಿರು. ಹಾ ಸರ್, ಅಮ್ಮ ಕೇಳಿದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು. ಖಂಡಿತ ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲವ. ನಮಸ್ಕಾರ ಸರ್. ಹಾ ಪರಮಾತ್ಮ, ನೋಡಿ ಹಿಂಗೆಲ್ಲ ಇರ್ತವೆ ಕತೆಗಳು. ಜೀವನ ಸುಲಭ ಅಲ್ಲ ಪಾಪ. ಇಂಥವೆಲ್ಲ ನಡೆದಾಗ ಅವ್ರಿಗೂ ಏನು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗಲ್ಲ. ಏನೋ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟಿರ್ತಾರೆ. ಈಗ ಅವರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಇರಲಿ, ತೊಂದರೆ ಇಲ್ಲ. ತಿದ್ದುಕೊಂಡಿದ್ದೀರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಎಲ್ಲ ಒಳ್ಳೇದಾಗುತ್ತೆ. ಆ ವ್ಯಕ್ತಿಗೂ ಒಳ್ಳೇದಾಗಲಿ. ಪಾಪ ಗೊತ್ತಿಲ್ಲದಿರೋ ಸಮಯದಲ್ಲಿ ಕೆಲವೊಮ್ಮೆ ಹಂಗೆ ಅನಿಸುತ್ತೆ, ಅಯ್ಯೋ ಆ ಹೆಂಡತಿ ಒಳ್ಳೆ ರೀತಿಯಲ್ಲಿ ಗಂಡನ ಜೊತೆ ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಈ ಹೆಣ್ಣುಮಗಳು ಸವಾಸಕ್ಕೆ ಹೋಯ್ತಿದ್ದೆ ಅಂತ ಆತನಿಗೂ ಅನಿಸಿರ್ಬೋದು. ಬಟ್ ಈಗೆಲ್ಲ ಸರಿ ಗೊತ್ತಾದಾಗ ತಿದ್ದುಕೊಳ್ಬೇಕು. ದೇಹಕ್ಕೆ ಸುಖಕ್ಕಿಂತ ನಾವು ಹುಟ್ಟಿಸಿರೋ ಮಕ್ಕಳು, ಕಟ್ಕೊಂಡಿರೋ ಹೆಂಡತಿ, ಕಟ್ಕೊಂಡಿರೋ ಗಂಡ, ಇವರೆಲ್ಲರಿಗೂ ವಿಧೇಯರಾಗಿರೋದು ಬಹಳ ಮುಖ್ಯನವ ಅಲ್ವಾ? ಶುಭವಾಗಲಿ, ಒಳ್ಳೆಯದಾಗಲಿ.